ನಿರಂಜನ್ ನಮಸ್ತೆ. ಹರಿ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಘಗಳ ಪರವಾಗಿ ಎಲ್ಲ ಶ್ರೋತೃಗಳಿಗೆ ಸ್ವಾಗತ. ಈ ಸಂಘದಂಗಳ ಅನ್ನೋ ವೇದಿಕೆಯನ್ನ ನಾವು RSSನ ಒಂದಿಷ್ಟು ಅಭಿಮಾನಿಗಳು RSSನ ಪ್ರಾಥಮಿಕ ಪರಿಚಯ ಮಾಡಿಸ್ಬೇಕು. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿರಂಜನ್? ಹೌದು ಕೇಳಿಸ್ತಾ ಇದೆ. RSSನ ಅಭಿಮಾನಿಗಳು ಒಂದಿಷ್ಟು ಜನ ತರುಣರು ಸೇರ್ಕೊಂಡು RSSನ ಪ್ರಾಥಮಿಕ ಪರಿಚಯ ಮಾಡಿಸ್ಬೇಕು, ರಾಷ್ಟ್ರೀಯ ವಿಚಾರಗಳನ್ನು ಒಂದಿಷ್ಟು ಬಿತ್ತರಿಸಬೇಕು ಅನ್ನೋ ಉದ್ದೇಶದಿಂದ ಮಾಡ್ಕೊಂಡಿದ್ದೀವಿ ಈ ಕ್ಲಬ್ ಅನ್ನ. ಕಳೆದ 3-4 ತಿಂಗಳಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು RSSನ ಬಗ್ಗೆ ತಿಳಿಸುವಂತ ಕಾರ್ಯಕ್ರಮಗಳು, ಸ್ವರಾಜ್ಯ 75 ಸರಣಿಯಲ್ಲಿ ಒಂದು 10-11 ಸರಣಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಿದೆ. ಕಳೆದ ತಿಂಗಳಲ್ಲಿ ಮಾತೃ ಸಂಗಮ ಆಗಿತ್ತು. ಹಾಗೆ ಈಗ ಕನ್ನಡ ಪುಸ್ತಕ ಹಬ್ಬ ನಡೀತಾ ಇದೆ ಕೇಶವ ಶಿಲ್ಪ ಬೆಂಗಳೂರಿನಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ನಿಂದ. 40% ಅಲ್ಲಿ ರಿಯಾಯಿತಿ ಸಿಗ್ತಾ ಇದೆ ಪುಸ್ತಕಗಳಿಗೆಲ್ಲ. ಸಾಕಷ್ಟು ಪುಸ್ತಕಗಳು, ಒಳ್ಳೊಳ್ಳೆ ಪುಸ್ತಕಗಳಿದಾವೆ. ವಿಜೇಂದ್ರ, ಪುಸ್ತಕ ಹಬ್ಬದ ಬಗ್ಗೆ ನೀವ್ ಹೇಳ್ತೀರಾ? ಕೇಳ್ತಾ ಇಲ್ಲ, ಏನ್ ಹೇಳಿ? ಪುಸ್ತಕ ಹಬ್ಬದ ಬಗ್ಗೆ ಹೇಳಿ ನಮ್ಮ ಶ್ರೋತೃಗಳಿಗೆ. ಸರಿ 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 ಓಕೆ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ಇದರ ವತಿಯಿಂದ ಕನ್ನಡ ಪುಸ್ತಕ ಹಬ್ಬ ನಡೀತಿದೆ. ಅಕ್ಟೋಬರ್ 30ಕ್ಕೆ ಶುರುವಾಗಿದ್ದ ಕಾರ್ಯಕ್ರಮ ಇದು ನವೆಂಬರ್ 28 ತನಕ ನಡೀತಿದೆ. ಇದರಲ್ಲಿ ಕನ್ನಡ ಪುಸ್ತಕದ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ವಾರಾಂತ್ಯದಲ್ಲಿ ವಿಶೇಷ ಅಂದ್ರೆ ಸಾಹಿತ್ಯ ವ್ಯಕ್ತಿಗಳಿಂದ ಅವ್ರದ್ದು ಭಾಷಣ, ಉಪನ್ಯಾಸ ಹಾಗೆ ಸಂವಾದ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಹಬ್ಬದಲ್ಲಿ, ಕನ್ನಡ ಪುಸ್ತಕ ಹಬ್ಬದಲ್ಲಿ ಕನ್ನಡ ಪುಸ್ತಕ ಖರೀದಿ ಮಾಡುವವರಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ಮತ್ತು ಸಾಹಿತ್ಯ ಸಿಂಧು ಪ್ರಕಾಶನಗಳಾದ ಪುಸ್ತಕಗಳಿಗೆ 40% ರಿಯಾಯಿತಿ ದರದಲ್ಲಿ ಸಿಗ್ತದೆ. ಇದರ ಜೊತೆಗೆ ಬೇರೆ ಬೇರೆ ಪ್ರಕಾಶನದ ಬೇರೆ ಅಭಿರುಚಿ ಉಳ್ಳುವಂತಹ ಪುಸ್ತಕಗಳು ಸಹ ಇದರಲ್ಲಿ ಸಿಗ್ತದೆ. 10% 30%, 10, 20, 30 ಹೀಗೆ ಬೇರೆ ಬೇರೆ ದರದಲ್ಲಿ ಪುಸ್ತಕ ಸಿಗ್ತದೆ. ಈ ಕಾರ್ಯಕ್ರಮ ಆಗುವಂತ ಸ್ಥಳ ಕೇಶವ ಶಿಲ್ಪ ರಾಷ್ಟ್ರೋತ್ಥಾನ ಸಾಹಿತ್ಯ
ಕೆಂಪೇಗೌಡ ನಗರ ಚಾಮರಾಜಪೇಟೆಯಲ್ಲಿ ನಡೀತದೆ. ಇದು ಉಮಾ ಥಿಯೇಟರ್ನ ಹತ್ರ ಇರುವಂತ ಒಂದು ಸಂಸ್ಥೆ. ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಬೆಂಗಳೂರಿನಲ್ಲಿ ಬೇರೆ ಭಾಗದಲ್ಲಿ ಇರೋರು, ಜಯನಗರದ 4ನೇ ಬ್ಲಾಕ್ನಲ್ಲಿ ಒಂದು ಇದರ ಮಳಿಗೆ ಇದೆ. ಹಾಗೆ ನೃಪತುಂಗ ರಸ್ತೆ ಇಲ್ಲೂ ಸಹ ಒಂದು ಮಳಿಗೆ ಇದೆ. RBI ಎದುರು ಒಂದು ಮಳಿಗೆ ಇದೆ. ಇಲ್ಲೂ ಸಹ ಇದೇ ರಿಯಾಯಿತಿ ದರದಲ್ಲಿ ಪುಸ್ತಕ ದೊರಕುತ್ತದೆ. ಹಾಗೆ ಯಾರಿಗೂ ಬರ್ಲಿಕ್ಕೆ ಆಗೋದಿಲ್ಲ, ಈ ಬೆಂಗಳೂರಿನಲ್ಲಿಲ್ಲ, ನಾವು ಬೇರೆ ಭಾಗದಲ್ಲಿ ಇದ್ದೀವಿ, ಕರ್ನಾಟಕದ ಬೇರೆ ಭಾಗದಲ್ಲಿ ಅಥವಾ ಭಾರತದ ಯಾವುದೇ ಭಾಗದಲ್ಲಿ ಇದ್ರೂ ಸಹ sahityabooks.com ಅಂತ ಒಂದು ಲಿಂಕ್ ಇದೆ. ಈ ಲಿಂಕ್ ಹಾಕ್ತೇವೆ ನಾವು ಇಲ್ಲಿ ಮೇಲ್ಗಡೆ. ಆ ಲಿಂಕ್ನಿಂದನೂ ಖರೀದಿ ಮಾಡ್ಬೋದು. ಅದೇ ಮಳಿಗೆಯಲ್ಲಿ ಏನು ನಿಮ್ಗೆ ರಿಯಾಯಿತಿ ಸಿಕ್ತೋ ಅದೇ ರಿಯಾಯಿತಿಯನ್ನು ನೀವು ಆನ್ಲೈನಲ್ಲೂ ಸಹ ಖರೀದಿ ಮಾಡ್ಬೋದು. ಇದು ನವೆಂಬರ್ 28 ತನಕ ಇರುವಂತ ಒಂದು ಹಬ್ಬ ಇದು. ಹರಿ ಓಂ, ಶ್ರೋತೃಗಳಿಗೆ ನಮಸ್ತೆ, ಸ್ವಾಗತ. GB ಹರೀಶ್ ಅವರು ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಬರ್ಲಿಕ್ಕಿದ್ದಾರೆ. ಕೇಳುಗರಿಗೆ ಇನ್ನೊಂದು ಮಾಹಿತಿ, ಮೈಸೂರಿನಲ್ಲಿ ಕೂಡ ಕನ್ನಡ ಪುಸ್ತಕ ಹಬ್ಬ ಆರಂಭ ಆಗಿದೆ. ರಾಘವೇಂದ್ರ ಪಂಡಿತ್ ಅವರೇ, ಹೌದಲ್ವಾ? ಒಂದು ವಾರ ಅಲ್ಲಿ ಕೂಡ ನಡೀತಾ ಇದೆ. ವಿಶ್ವನಾಥ್, GB ಹರೀಶ್ಗೆ ಏನೋ ಟೆಕ್ನಿಕಲ್ ಸಮಸ್ಯೆ ಆಗಿದೆ ಅನ್ಸುತ್ತೆ, ಬಂದ್ರು. ಒಂದ್ ನಿಮಿಷ. GB ಹರೀಶ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧ್ವನಿ ಕೇಳಿಸ್ತಾ ಇದೆಯಾ GB ಹರೀಶ್? ಅಲ್ಲಿ ಮೈಕ್ ನಿಮ್ದು ಮ್ಯೂಟ್ ಆಗಿದೆ. ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಲ್ವಾ? ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಶ್ರೋತೃಗಳಿಗೆ ಮತ್ತೆ ಹರೀಶ್ಗೆ ನಮ್ಮ ಸಂಘಟನೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಈಗ ವಿಜೇಂದ್ರ ಅವರು ಮಾಹಿತಿ ಕೊಟ್ಟರು, ಕನ್ನಡ ಪುಸ್ತಕ ಹಬ್ಬ ನಡೀತಾ ಇದೆ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ. ಅದಕ್ಕೆ ಪೂರಕವಾಗಿ ನಾವು ಕಳೆದ ಒಂದು ವಾರದಿಂದ ಕನ್ನಡ ನಾಡಿನ ಒಳ್ಳೊಳ್ಳೆ ಪುಸ್ತಕಗಳದ್ದು ಪರಿಚಯ ಮಾಡ್ಕೊಂಡು ಬಂದ್ವಿ. ಹಾಗೆ ಒಂದಿಷ್ಟು ಹಿರಿಯರ ಸಲಹೆಯಂತೆ ಕನ್ನಡದ ಹೆಸರಾಂತ ಲೇಖಕರದ್ದು, ಒಳ್ಳೊಳ್ಳೆ ಲೇಖಕರದ್ದು ಮತ್ತೆ ಅವರ ಕೃತಿಗಳ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಆಶಯದಿಂದ ಈ ಒಂದು ಸಪ್ತಾಹದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ ಇವತ್ತಿಂದ. ಮೊದಲನೇದಾಗಿ ಇವತ್ತು ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರ ವ್ಯಕ್ತಿ ಮತ್ತೆ ಕೃತಿಗಳ ಪರಿಚಯ ಮಾಡ್ಬೇಕು ಅಂತ ನಾವು ಹರೀಶ್ ಜಿ ಅವ್ರನ್ನ ಕೇಳ್ಕೊಂಡಾಗ ಅವರು ನಮ್ಮನ್ನ ಸಂತೋಷದಿಂದ ಒಪ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಜಿ. ಹಾಗೆ ವಿಜೇಂದ್ರ ಅವರ ಹರೀಶ್ ಜಿ ಅವರ ಪರಿಚಯ ಒಮ್ಮೆ ಮಾಡ್ಕೊಡಿ. ಸರಿ, ಕೇಳ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಯುವ ಪೀಳಿಗೆಗೆ ದೇಶ ಅಂದರೇನು, ದೇಶಭಕ್ತಿ ಎಂದರೇನು, ಸ್ವಾತಂತ್ರ್ಯ ಹೋರಾಟದ ನಿಜವಾದ ಅರ್ಥವೇನು, ಇವನ್ನೆಲ್ಲ ಇನ್ನಿಲ್ಲದಂತೆ ಹೃದಯಕ್ಕೆ ಮೆಟ್ಟಿದಂಥ ಕೃತಿಯಾದ ಅಜೇಯದಲ್ಲಿ ಚಂದ್ರಶೇಖರ್ ಆಜಾದ್ ಹಾಗೂ ಇನ್ನಿತರ ಕ್ರಾಂತಿಕಾರಿಗಳನ್ನು ಕನ್ನಡಿಗರಿಗೆ ಪರಿಚಯಿಸಿದ ಸುಪ್ರಸಿದ್ಧ ಲೇಖಕ ಮತ್ತು ಪತ್ರಿಕೋದ್ಯಮಿ ಬಾಬು ಕೃಷ್ಣಮೂರ್ತಿ ಅವರ ವ್ಯಕ್ತಿ ಮತ್ತು ಕೃತಿಗಳ ಪರಿಚಯ ಮಾಡಿಕೊಳ್ಳಲಿದ್ದಾರೆ ಡಾಕ್ಟರ್ GB ಹರೀಶ್ ಅವರು. ಡಾಕ್ಟರ್ GB ಹರೀಶ್ ಅವರು ಕನ್ನಡ ಸಾಹಿತ್ಯ, IT ಮತ್ತು ಪತ್ರಿಕೋದ್ಯಮದಲ್ಲಿ ಅಪಾರ ಅನುಭವವುಳ್ಳವರು. ಇವರು ಸಾಹಿತ್ಯ ಲೋಕದಲ್ಲಿ ಬಹು ವಿಧವಾಗಿ ಗುರುತಿಸಿಕೊಂಡವರು. ಇವರು ಲೇಖಕರು, ವಿಮರ್ಶಕರು, ಅನುವಾದಕರು, ಪ್ರಾಧ್ಯಾಪಕರು, ಒಳ್ಳೆಯ ಉಪನ್ಯಾಸಕರು, ಹೀಗೆ ಬಹಳಷ್ಟು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಕನ್ನಡ
ಕಾವ್ಯಗಳು, ಶಾಕ್ತ, ವೈದಿಕ, ಬೌದ್ಧ ಮತ್ತು ಜೈನ ಸಾಹಿತ್ಯದಲ್ಲಿ ವಿಶೇಷ ಪರಿಣಿತಿ ಹೊಂದಿದವರು ಮತ್ತು ಸಾಹಿತ್ಯ, ಕಲೆ ಮತ್ತು ತತ್ವಜ್ಞಾನ ಇವರ ಬಹು ಆಸಕ್ತಿಯ ಕ್ಷೇತ್ರಗಳು. ವಿಮರ್ಶೆ, ಸಂಶೋಧನಾ, ಅನುವಾದ, ಸಂಪಾದನಾ, ಜೀವನ ಚರಿತ್ರೆ ಸೇರಿದಂತೆ 60ಕ್ಕೂ ಹೆಚ್ಚಿನ ಕೃತಿಗಳು ಇವರಿಂದ ಹೊರಬಂದಿವೆ. ಇವರು ಅಂಬೇಡ್ಕರ್, ಆನಂದ ಕುಮಾರಸ್ವಾಮಿ, ಸಾಕರ್ ರಾಮಚಂದ್ರ ರಾವ್, ಟಿ.ವಿ. ಕಪಾಲಿ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ, ಶ್ರೀಮಾತೆ ಇವರ ಕುರಿತಾಗಿ ಪುಸ್ತಕವನ್ನು ಬರೆದಿದ್ದಾರೆ. ಶಂಕರ್ ಮುಕಾಶಿ ಪುಣೇಕರ್, ಎಂ.ವಿ. ಸೀತಾರಾಮಯ್ಯ ಮತ್ತು ಇನ್ನು ಕೆಲವರ ಕೃತಿಗಳ ಸಂಪಾದಕರಾಗಿಯೂ ಕೆಲಸ ಮಾಡಿದ್ದಾರೆ. ತಂತ್ರಶಾಸ್ತ್ರದ ಕುರಿತು ಕೆಲವು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರು 3 ವರ್ಷಗಳ ಹಿಂದೆ ಅನುವಾದ ಮಾಡಿದ 3-4 ವರ್ಷ ಆಗಿದೆ ಅನ್ಸುತ್ತೆ 3-4 ವರ್ಷದ ಹಿಂದೆ ಅನುವಾದ ಮಾಡಿದ ಸ್ವಾತಂತ್ರ್ಯ ವೀರ್ ಸಾವರ್ಕರ್ರ ಹಿಂದುತ್ವ ಅನ್ನುವ ಕೃತಿ ಸಾಹಿತ್ಯ ಲೋಕದಲ್ಲಿ ಬಹಳ ಸಂಚಲನ ಉಂಟು ಮಾಡಿತ್ತು. ಈ ಕೃತಿಯ ಕುರಿತು ಕ್ಲಬ್ ಹೌಸ್ನ ಬೇರೆ ಪೇಜ್ನಲ್ಲಿ ಇವತ್ತಿಂದ ಅಧ್ಯಯನವನ್ನು ಮಾಡಲಾಗ್ತಿದೆ, ವಾಚನ ಮತ್ತು ಅಧ್ಯಯನ ಮಾಡಲಾಗ್ತದೆ. ವಿಶೇಷವಾಗಿ ಇವತ್ತಿನ ಮುಖ್ಯ ಬಿಂದು ಶ್ರೀಯುತ ಬಾಬು ಕೃಷ್ಣಮೂರ್ತಿ ಮತ್ತು ಅವರ ಕೃತಿ. ಇವರು ಬರೆದಂತ ಬಾಬು ಕೃಷ್ಣಮೂರ್ತಿ ಸಾಹಿತ್ಯ ವಿಮರ್ಶೆಯನ್ನು ಅತ್ಯುತ್ತಮ ವಿಮರ್ಶಾತ್ಮಕ ಕೃತಿ ಕನ್ನಡ ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿ.ಬಿ. ಹರೀಶರು ಬಾಬು ಕೃಷ್ಣಮೂರ್ತಿ ಅವರ ಕುರಿತು ಅಧಿಕೃತವಾಗಿ ಮಾತನಾಡಬಲ್ಲವರು ಅಂತ ನಮ್ಮೆಲ್ಲರ ನಂಬಿಕೆ. ಜಿ.ಬಿ. ಹರೀಶರೇ, ಸ್ವಾಗತ ಮತ್ತು ವೇದಿಕೆ ನಿಮ್ಗೆ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಲ್ಲ ನನ್ನ ಧ್ವನಿ? ಕೇಳಿಸ್ತಾ ಇದೆ. ಈಗ ಕುಂದಾಪುರದ ಗೆಳೆಯರು ಈ ಸಂಘದಂಗಳ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರ ಜೀವನ ಮತ್ತು ಅವರ ಕೃತಿಗಳನ್ನು ಕುರಿತು ಮಾತಾಡಬೇಕು ಅಂತ ಕೆಲವು ದಿನಗಳ ಹಿಂದೆ ಸ್ನೇಹಿತರಾದ ಶ್ರೀಯುತ ರಾಘವೇಂದ್ರ ಪಂಡಿತರು ಹೇಳಿದ್ರು. ಉತ್ಥಾನದ ಈಗಿನ ಕಾರ್ಯನಿರ್ವಾಹಕ ಸಂಪಾದಕರ ಕೆಲಸ ಮಾಡುವಂತ ಶ್ರೀಯುತ ಅನಿಲ್ ಕುಮಾರ್ ಅವ್ರ ಮೂಲಕ ಈ ವಿಷಯ ನನಗೆ ತಿಳಿತು. ನಾನು ಅದಕ್ಕೆ ಸಹಜವಾಗಿ ಒಪ್ಕೊಂಡೆ. ಕಾರಣ ಒಂದೆರಡಿದೆ. ಮೊದಲನೇದು, ಅನೇಕರಂತೆ ಈ ಗೋಷ್ಠಿಯಲ್ಲಿ ಇರುವ ಅನೇಕರಂತೆ ನಾನು ಕೂಡ ನನ್ನ ಬಾಲ್ಯಕಾಲದಲ್ಲಿ ಓದಿದ ಕೆಲವು ಅತ್ಯುತ್ತಮ ಪುಸ್ತಕಗಳಲ್ಲಿ ಅಜೇಯ ಮತ್ತು ಅದಮ್ಯ ಇವೆರಡು ನನ್ನ ಮನಸ್ಸಿನ ಮೇಲೆ ತುಂಬಾ ಪ್ರಭಾವವನ್ನ ಉಂಟು ಮಾಡಿದೆ ಅಂತ ನಾನು ಸಂತೋಷದಿಂದ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಾನು ಬೆಳೀತಾ ಹೋದಂತೆ ನಾನು ಕನ್ನಡ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿ ಅದರಲ್ಲೇನೆ ಮಾಸ್ಟರ್ ಡಿಗ್ರಿ MA ಮಾಡಿ ಮತ್ತೆ ಜೈನಶಾಸ್ತ್ರದಲ್ಲಿ PhD ಮಾಡುವಾಗ ಅಷ್ಟೊತ್ತಿಗಾಗಲೇ ನಾನು ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಸಾಹಿತ್ಯ ವಿಮರ್ಶಕನಾಗಿ ಗುರುತಿಸ್ಕೊಂಡೆ. ಸಾಹಿತ್ಯ ವಿಮರ್ಶಕನಾಗಿ ಗುರುತಿಸ್ಕೊಂಡಾಗ ನನಗೆ ಕಂಡು ಬಂದಿದ್ದು ಅಂದ್ರೆ ಕನ್ನಡದಲ್ಲಿ ಪಂಜೆ ಮಂಗೇಶ್ರಾಯರು ಅಲ್ಲಿಂದ ಶುರು ಮಾಡಿ ಅಥವಾ ಗೋವಿಂದಪ್ಪಯಿಂದ ಶುರು ಮಾಡಿ ಈಗ ಬರೀತಿರುವಂತ ವಸುಧೇಂದ್ರ ಅಥವಾ ಇನ್ನೂ ಅನೇಕರು, ಜಯಂತ್ ಕಾಯ್ಕಿಣಿ, ಅಲ್ಲಿ ತನಕ ಒಟ್ಟು ಕನ್ನಡ ಸಾಹಿತ್ಯ ಏನಿದೆ ಮತ್ತೆ ಇನ್ನೂ ಅದು ಮುಂದುವರಿಯುವಂತ ಒಂದು ಪ್ರವಾಹ. ನಾನು ಸದ್ಯಕ್ಕೆ ಬರೀ ಹೊಸಗನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಳೆಗನ್ನಡದ ಬಗ್ಗೆ ಹೋಗ್ತಾ ಇಲ್ಲ. ಅಲ್ಲಿ 3-4 ರೀತಿಯಲ್ಲಿ ಸಾಹಿತ್ಯವನ್ನ ಓದುವಂತ ದಾರಿಗಳು ಕಂಡು ಬಂತು. ಒಂದು, ರಸಿಕತನದಿಂದ ಸಾಹಿತ್ಯವನ್ನು ಓದುವುದು, ಅದನ್ನು ರಸವಿಮರ್ಶೆ ಅಥವಾ ರಸಿಕ ವಿಮರ್ಶೆ ಅಥವಾ ಸಹೃದಯ ಚಿಂತನೆ, ಸಹೃದಯ ವಿಮರ್ಶೆ ಅಂತಾರೆ. ಹೆಚ್ಚಾಗಿ ಅದು ಕುವೆಂಪು, ಬೇಂದ್ರೆ, ಗೋಕಾಕ್ ಇಂಥವರಲ್ಲಿ ಕಂಡು ಬರುತ್ತೆ, SV ಪರಮೇಶ್ವರ ಭಟ್ಟ ಅವರುಗಳಲ್ಲಿ. ಆಮೇಲೆ ಬಂದದ್ದು ರಷ್ಯಾದಲ್ಲಿ ಲೆನಿನ್ ಮತ್ತು ಸ್ಟಾಲಿನ್ ಮತ್ತು ಬೇರೆ ಬೇರೆ ಕಮ್ಯುನಿಸ್ಟ್ ಚಿಂತನೆಗಳನ್ನ ಇಟ್ಕೊಂಡು ಆ ರಷ್ಯಾ ಮತ್ತು ಚೀನಾದಲ್ಲಿ ಬಂದ ಸಾಹಿತ್ಯ, ವಿಶೇಷವಾಗಿ ರಷ್ಯಾ ಅಲ್ಲಿ ಬಂದ ಸಾಹಿತ್ಯವನ್ನ ಮತ್ತು ಸಾಹಿತ್ಯ ಸಿದ್ಧಾಂತಗಳನ್ನು ಆಧರಿಸಿ ಭಾರತದಲ್ಲಿ ಪ್ರಗತಿಶೀಲ ಚಳುವಳಿ ಅಂತ ಬಂತು. ಪ್ರಗತಿಶೀಲ ಅಂದ್ರೆ ನಾವೆಲ್ಲರೂ ಪ್ರಗತಿಪರರು ಮತ್ತು ನಮ್ಮ ವಿಚಾರ ಒಪ್ಪದೇ ಇರುವ ನೀವೆಲ್ಲ ಪ್ರಗತಿ ವಿರೋಧಿಗಳು, ಅಂದ್ರೆ ನೀವೆಲ್ಲ ಪ್ರತಿಗಾಮಿಗಳು ಅನ್ನುವಂತ ಒಂದು ಚಿಂತನೆ ಬಂತು. ಕನ್ನಡದಲ್ಲಿ ಅದನ್ನ ಕುಳಕುಂದ ಶಿವರಾಯ ಅಥವಾ ನಿರಂಜನ ಅವರು ದಕ್ಷಿಣ ಕನ್ನಡದವರು ಮತ್ತು ಅನಾಕ್ರು, ತರಾಸು, ಬಸವರಾಜ್ ಕಟ್ಟಿಮನಿ ಅವರು ಮಾಡಿದ್ರು. ಅವಾಗ ಏನಾಯ್ತು, ಸಮಾಜದಲ್ಲಿ ಶೋಷಿತರು, ವಂಚಿತರು, ದುರ್ಬಲರು, ಕಾರ್ಮಿಕರು, ರೈತರು, ಬಡವರು ಅವರನ್ನ ಹೀರೋಗಳು, ಹೀರೋಯಿನ್ ಆಗಿ ಮಾಡಿ ಸಾಹಿತ್ಯವನ್ನ ಬರೆಯೋದು ಮತ್ತು ಶ್ರೀಮಂತರು, ಕೈಗಾರಿಕೋದ್ಯಮಿಗಳು ಅವರೆಲ್ಲರೂ ಯಾವಾಗಲೂ ಶೋಷಕರಾಗಿರ್ತಾರೆ ಯಾವಾಗ್ಲೂ. ಹಾಗಾಗಿ ಅವರನ್ನ ದುಷ್ಟ ಪಾತ್ರದಂತೆ ತೋರಿಸುವುದು ಮತ್ತು ಯಾರು ಸಾಹಿತ್ಯವನ್ನ ಬರೀತಾರೆ ಅವರು ಇದೇ ರೀತಿ ಬರೀಬೇಕು. ಈ ಕಮ್ಯುನಿಸ್ಟ್ ಪ್ರಗತಿಶೀಲರ ವಿಚಾರಗಳಿಗೆ ಪೂರಕವಾಗಿ ಬರೆದ್ರೆ ಅವರು ಸಾಹಿತಿಗಳು. ಅಂದ್ರೆ ಸಾಹಿತ್ಯದಿಂದ ಸಮಾಜ ಉದ್ಧಾರ ಆಗತ್ತೆ, ಸಾಹಿತ್ಯದಿಂದ ಸಮಾಜದಲ್ಲಿ ಬದಲಾವಣೆ ಆಗತ್ತೆ ಮತ್ತು ಅದು ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಪೂರಕವಾಗಿಯೇ ಸಾಹಿತ್ಯ ಬರಿಬೇಕು ಅಂತ ಒಂದ್ ರೀತಿ ಸಾಹಿತಿಗಳನ್ನ ಒತ್ತಾಯಿಸುವ ಪ್ರಯತ್ನ ಕನ್ನಡದಲ್ಲಿ
ನಡೀತು. ಇವರೆಲ್ಲ ನಡೆಸಿದ್ರು. ಇವಾಗ ಯಾರ್ಯಾರ ಹೆಸರು ಹೇಳಿದೆ ಅವರೆಲ್ಲ ನಡೆಸಿದ್ರು. ಇದೆಲ್ಲ ನಾವು MA ಓದ್ತೀವಿ. ಇದು ಆದ್ಮೇಲೆ ಬಂದಿದ್ದು ದಲಿತ ಬಂಡಾಯ. ಅಂದ್ರೆ ಅಂಬೇಡ್ಕರ್ ವಿಚಾರಗಳು, ಫುಲೆ, ಪೆರಿಯಾರ್ ಇತ್ಯಾದಿ, ಮತ್ತು ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾ ಇವ್ರ ವಿಚಾರಗಳನ್ನ ಇಟ್ಕೊಂಡು ದಲಿತ ಬಂಡಾಯ ಸಾಹಿತ್ಯ ಬಂತು. ಅವಾಗ ಸಿದ್ಲಿಂಗಯ್ಯ ಮುಂತಾದವರು ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲರ ಜೇಬಿಗೆ ಬಂತು 47ರ ಸ್ವಾತಂತ್ರ್ಯ ಇತ್ಯಾದಿ ಕವಿತೆಗಳನ್ನ, ಘೋಷಣೆಗಳನ್ನ ಅವರು ಮಾಡ್ಕೊಂಡು ಬಂದ್ರು. ಇದಾದ್ಮೇಲೆ ನಾವು ಇತ್ತೀಚೆಗೆ ಒಂದು 20 ವರ್ಷದಲ್ಲಿ ಗಮನಿಸೋದು ಸ್ತ್ರೀವಾದಿ, ಫೆಮಿನಿಸ್ಟ್ ಲಿಟ್ರೇಚರ್. ಅಂದ್ರೆ ಮಹಿಳೆಯ ಕಷ್ಟಗಳು, ಸುಖಗಳು, ಅವಳ ಜೀವನದ ಒಂಟಿತನ, ಮಹಿಳೆಗೆ ಹೇಗೆ ಸಿಗಬೇಕಾದ ಹಕ್ಕುಗಳು ಸಿಗ್ತಾ ಇಲ್ಲ, ಅದು ಸಾಹಿತ್ಯದಲ್ಲಾಗ್ಲಿ, ಸಂಸ್ಕೃತಿಲಾಗ್ಲಿ, ರಾಜಕೀಯದಲ್ಲಾಗ್ಲಿ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಾಗ್ಲಿ ಅನ್ನುವುದನ್ನ ಕುರಿತು ಒಂದು ರೀತಿ ಹೋರಾಟದ ಧ್ವನಿಯಲ್ಲಿ ಮಾತನಾಡುವುದು. ಹೆಚ್ಚು ಕಡಿಮೆ ಅದು ಪ್ರಗತಿಶೀಲದ್ದೇ, ಅದೇ ಅಲ್ಲದೆ ಹೋದ್ರು ಅದೇ ರೀತಿಯ ಧಾಟಿ ಅಂತ ಹೇಳ್ಬೋದು. ಇದ್ರ ನಡುವೆ ಗೋಪಾಲ್ ಕೃಷ್ಣ ಅಡಿಗ, ರಾಮಚಂದ್ರ ಶರ್ಮಾ ಇವರೆಲ್ಲರೂ ಈ ಪ್ರಗತಿಶೀಲ ಆದ್ಮೇಲೆ ಒಂದು ನವ್ಯ ಚಳುವಳಿ ಅಂತ ಒಂದು ಮಾಡಿದ್ರು. ಅದು ಹೆಚ್ಚದು ಸಾಹಿತ್ಯ ನಿಷ್ಠ, ಕೃತಿನಿಷ್ಠವಾದ ದಾರಿ. ಇದಿಷ್ಟನ್ನ ನಾವು ಓದ್ತೀವಿ. ಪ್ರಶ್ನೆ ಬರೋದೇನು ಅಂದ್ರೆ, ಯಾಕೆ ಇವತ್ತು ನಾನು ಈ ವಿಷಯ ಮಾತಾಡಕ್ ಒಪ್ಕೊಂಡೆ ಅಂದ್ರೆ, ಇದೆಲ್ಲ ಪೀಠಿಕೆ ಮಾತುಗಳು. ಯಾಕೆ ಮಾತಾಡಕ್ ಒಪ್ಕೊಂಡೆ ಅಂದ್ರೆ, ಕನ್ನಡದಲ್ಲಿ ಹಾಗಾದ್ರೆ ತಾಯ ಬಾರ ಮೊಗವತೋರ ಕನ್ನಡಿಗರ ಮಾತೆಯೇ, ಹರಸು ತಾಯ ಸುತರ ಕಾಯ ನಮ್ಮ ಜನ್ಮದಾತೆಯೇ ಅಂತ ಬರೆಯುವ ಗೋವಿಂದಪ್ಪಯ್ಯವರ ಹಾಡಾಗ್ಲಿ, ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು, ಜೀವನವನು ದೇವಿಗೆರುವೆ ನಿರುತ ಗುಡಿಯ ಕಟ್ಟಲು ಅನ್ನುವ ಕುವೆಂಪು ಅವ್ರ ಸಾಲಾಗ್ಲಿ, ಅಥವಾ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ನವಭಾರತದ ಲೀಲೆ ಅನ್ನುವ ಪದ್ಯವಾಗ್ಲಿ, ಅಥವಾ ಸ್ವಾತಂತ್ರ್ಯ ಮೂರಕ್ಷರದಲ್ಲಿ ಎಷ್ಟು ಆನಂದವಿದೆ ಅಂತ ಹೇಳುವ ಕಯ್ಯಾರ ಕಿಯಣ್ಣರಯ್ಯವರ ಕವನವಾಗ್ಲಿ, ಅಥವಾ ಎನ್ನೆದೆಯ ಬಿಸಿ ರಕ್ತ ಕುದಿಸಿ ಮಸಿ ಮಾಡಿ ನಾಂಬರೆಯಬಲ್ಲೆನು ನಾನು ಕವಿಯು ಅನ್ನುವ ಅವ್ರದೇ ಮಾತಾಗ್ಲಿ, ಅಥವಾ ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ ನೆಲವು ನಮ್ಮೀ ತಾಯ್ ನೆಲವು ಅನ್ನೋದಾಗ್ಲಿ, ಅಥವಾ ಪಣ ತೊಡು ಬಲಿಕೊಡು ನಾಡ ಸೇವೆಗೆ, ಲಕ್ಷ್ಮೀ ಪದ್ಮಿನೀಯರ, ಶಿವಪ್ರಭು ಪ್ರತಾಪರ, ಬಸವ ಚಾಣಕ್ಯರ ಭಕ್ತಿ ಶಕ್ತಿ ಶೌರ್ಯ ನೆನೆಸು ನಮಿಸು ಮಾತೆಯ ಅನ್ನೋದಾಗ್ಲಿ, ಅಥವಾ ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಅನ್ನೋದಾಗ್ಲಿ. ಇವೆಲ್ಲ ಎಲ್ಲಿದೆ? ಇದ್ಯಾವುದು ಸಾಹಿತ್ಯ? ಅಥವಾ ವೀರಕೇಸರಿ ಅವರು ಬರೆದ ಸಾಹಿತ್ಯ ಅಲ್ವೇ? ಗಳಗನಾಥರು ಬರೆದಂತಹ ಕಾದಂಬರಿಗಳ ಸಾಹಿತ್ಯ ಅಲ್ವೇ? ವೆಂಕಟಾಚಾರ್ಯರು ಆನಂದ ಮಠ, ವಿಷವೃಕ್ಷ ಅಥವಾ ದೇವಿ ಚೌಧುರಾಣಿ ಹೀಗೆ ಬಂಕಿಮರ ಕಾದಂಬರಿಗಳನ್ನು ಕನ್ನಡಕ್ಕೆ ತಂದಿದ್ರಲ್ಲ, ಅದರ ಸ್ಥಾನ ಏನು? ಅನಾಕ್ರು ಕಮ್ಯುನಿಸ್ಟ್ ಆಗಿದ್ದವ್ರು ಅಲ್ಲಿಂದ ಬದಲಾಗಿ ಬರೆದಂತಹ ವಿಜಯನಗರ ಸಾಮ್ರಾಜ್ಯದ ಮೇಲಿನ ಕಾದಂಬರಿಗಳ ಕಥೆ ಏನು? ಕೊರಟಿ ಶ್ರೀನಿವಾಸರಾಯರ ಕಾದಂಬರಿಗಳು ವಿಜಯನಗರದ ಮೇಲೆ ಅಷ್ಟೊಂದಿದೆಯಲ್ಲ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಒಂದ್ ಕಾಲಕ್ಕೆ ಕಮ್ಯುನಿಸ್ಟ್ ಇದ್ದು ಮತ್ತೆ ಶೃಂಗೇರಿ ವಿಚಾರದ ಕಡೆಗೆ ಬಂದಂತ, ಅಧ್ಯಾತ್ಮದ ವಿಚಾರದ ಕಡೆಗೆ ಬಂದಂತ ತರಾಸು ಅವರು ಬರೆದ ದುರ್ಗಾಸ್ತಮಾನ, ತಿರುಗುಬಾಣ, ರಕ್ತರಾತ್ರಿ, ರಾಜ್ಯದಾಹ, ಕಂಬನಿಯ ಕುಯಿಲು ಈ ಕಾದಂಬರಿಗಳಲ್ಲಿ ಬರುವಂತ ನಾಡ ಅಭಿಮಾನ, ಚಿತ್ರದುರ್ಗದ ಪಾಳೆಗಾರರ ಶೌರ್ಯ, ಟಿಪ್ಪು ಸುಲ್ತಾನನ ಕ್ರೌರ್ಯ ಇತ್ಯಾದಿಗಳನ್ನು ಕುರಿತು ಸಾಹಿತ್ಯ ಬಂದಿದೆಯಲ್ಲ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದರ ಬಗ್ಗೆ ಕನ್ನಡ ಸಾಹಿತ್ಯದ ವಿಮರ್ಶೆ, ಕನ್ನಡ ಸಾಹಿತಿಗಳು, ಕನ್ನಡ ಬುದ್ಧಿಜೀವಿಗಳು ಎಂಥ ಗಮನವನ್ನು ಕೊಟ್ಟಿಲ್ಲ, ಯಾವುದೇ ರೀತಿ ಗಮನವನ್ನು ಕೊಟ್ಟಿಲ್ಲ. ಇದನ್ನೆಲ್ಲ ಗಮನಿಸಿದಾಗ ನನಗೇನ್ ಅನ್ನಿಸ್ತು, ಕನ್ನಡದಲ್ಲಿ ಗಳಗನಾಥರಿಂದ, ಆಲೂರು ವೆಂಕಟರಾಯರಿಂದ ಆರಂಭವಾಗಿ ಬಾಬು ಕೃಷ್ಣಮೂರ್ತಿಯವರು, ಶಿವರಾಮು ಮತ್ತು ನೀವು ಚಂದ್ರಶೇಖರ ಭಂಡಾರಿಯವರು, ನೀವು ಯಾರ್ಯಾರ ಹೆಸರುಗಳನ್ನ ಈ ಗೋಷ್ಠಿಗಳಲ್ಲಿ ಇಟ್ಕೊಂಡಿದ್ದೀರಾ ಒಂದ್ ವಾರ, ಅವರೆಲ್ಲರೂ ಕೂಡ ಮತ್ತೊಂದು ಬಗೆಯ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ದಾರೆ. ಅದು ನವೋದಯಕ್ಕೆ ಅತ್ಯಂತ ನಿಕಟ, ಅಂದ್ರೆ ಕಾರಂತ, ಬೇಂದ್ರೆ, ಕುವೆಂಪು ಅವ್ರ ವಿಚಾರಕ್ಕೆ ಅತ್ಯಂತ ನಿಕಟ. ಆ ಗುಂಪಿಗೆ ದೇವುಡು ಅವ್ರನ್ನು ಸೇರಿಸ್ಕೊಳ್ಬಹುದು, ಅಥವಾ ದಕ್ಷಿಣ ಕನ್ನಡದ ಪುತ್ತೂರಿನ ಕಡವ ಶಂಭು ಶರ್ಮಾ ಅವ್ರನ್ನ ಸೇರಿಸ್ಕೊಳ್ಬಹುದು. ಈಗ ಅನೇಕ ಹೆಸರುಗಳನ್ನು ಹೇಳ್ತಾ ಹೋಗ್ಬೋದು. ಅವರು ಬರೆದಿರೋ ಸಾಹಿತ್ಯ ಇದೆಯಲ್ಲ, ಅದನ್ನ ನಾನು ನನ್ನ ಬರವಣಿಗೆಯಲ್ಲಿ ಗುರುತಿಸಿದ್ದೀನಿ. ಅದನ್ನ ರಾಷ್ಟ್ರೀಯ ಸಾಹಿತ್ಯ ಅಂತ ಕರಿತೀವಿ, ನ್ಯಾಷನಲಿಸ್ಟ್ ಲಿಟ್ರೇಚರ್. ಅಂದ್ರೆ ನಮ್ಮ ದೇಶ ದೊಡ್ಡದು, ನಮ್ಮ ದೇಶ ನಮಗ್ ಪವಿತ್ರ, ನಮ್ಮ ದೇಶ ಕಂಡ್ರೆ ನಮ್ಗೆ ಬೇರೆ ಎಲ್ಲ ದೇಶಗಳಿಗಿಂತ ಹೆಚ್ಚಿನ ಪ್ರೀತಿ, ಗೌರವ, ಆದರ ಇದೆ, ಇದು ನಮಗೆ ಭಾವನಾತ್ಮಕ ಸಂಬಂಧವಿದೆ. ಯಾವುದೊಂದು ಸಾಹಿತ್ಯದಲ್ಲಿ ಹೊಕ್ಕಳು ಬಳ್ಳಿ ಸಂಬಂಧ ಅಂತ ಕರೀತಾರೆ, ನಮಗೆ ಈ ಹೊಕ್ಕಳು ಬಳ್ಳಿ ಸಂಬಂಧವಿದೆ.
ಮತ್ತು ಈ ರೀತಿಯಾಗಿ ಬರೆದಿರುವ ಸಾಹಿತ್ಯವನ್ನ ನಾವು ಮಾನ್ಯ ಮಾಡ್ತೀವಿ. ಅದನ್ನ ಉಳಿದೆಲ್ಲ ಸಾಹಿತ್ಯಕ್ಕಿಂತನೂ ಒಂದು ತೂಕ ಹೆಚ್ಚು ಅಂತ ನಾವು ನೋಡ್ತೀವಿ ಅನ್ನುವಂಥ ಒಂದು ಧಾರೆ ಕನ್ನಡದಲ್ಲಿದೆ, ಬಂಗಾಳಿಲಿದೆ, ಮರಾಠಿಲಿದೆ, ತಮಿಳಲ್ಲಿದೆ, ಎಲ್ಲ ಭಾಷೆಗಳಲ್ಲೂ ಇದೆ. ಇದನ್ನ ನಾನು ನ್ಯಾಷನಲಿಸ್ಟ್ ಲಿಟ್ರೇಚರ್ ಇನ್ ಕನ್ನಡ ಅಂತ ಕರಿತೀನಿ ನಾನು. ಇದನ್ನ ನಾನು ಕ್ರೈಸ್ಟ್ ಕಾಲೇಜಿನಿಂದ ಪ್ರಕಟವಾಗಿರುವ ನನ್ನ ಎನ್ನಂತರಂಗದ ಆತುಮ ಅನ್ನುವ ಪುಸ್ತಕದಲ್ಲಿ ಸುಮಾರು ಒಂದು 15 ವರ್ಷಗಳ ಹಿಂದೆನೆ ಇದನ್ನು ನಾನು ಗುರುತಿಸಿದ್ದೀನಿ. ಅಲ್ಲಿ ಬಾಬು ಕೃಷ್ಣಮೂರ್ತಿಯವರು ಮತ್ತು ಶಿವರಾಮ್ ಅವ್ರ ಹೆಸರನ್ನು ಕೂಡ ನಾನು ಉಲ್ಲೇಖ ಮಾಡಿದ್ದೀನಿ. ಇದು ಎರಡು ಪೀಠಿಕೆ ಹೇಳಿದ್ದೀನಿ. ಈ ಹಿನ್ನೆಲೆಯಲ್ಲಿ ಬಾಬು ಕೃಷ್ಣಮೂರ್ತಿಯವರ ಸಾಹಿತ್ಯವನ್ನು ನೋಡ್ಬೇಕು ಅಂತ ನನ್ನ ಒಂದು ಏನ್ ಹೇಳ ನನ್ನ ಒಂದು ದೃಷ್ಟಿಕೋನ. ಅಂದ್ರೆ ಏನೋ ಒಂದಷ್ಟು ಅವರು ಕೆಲವು ಸಾಮಾಜಿಕ ಸಂಘಟನೆಗಳು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಸದಸ್ಯರಾಗಿ ಬೆಳೆದು ಬಂದ್ರು, ಅದರ ಪ್ರಭಾವದಿಂದ ಒಂದಷ್ಟು ಸಾಹಿತ್ಯ ಬರೆದ್ರು, ಅದು ಒಂದು ರೀತಿ ಪ್ರಚಾರಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಅನ್ನುವ ರೀತಿ ಲಂಕೇಶ್, ಅನಂತಮೂರ್ತಿ ಇತ್ಯಾದಿಯವರು ಇಂಡೈರೆಕ್ಟ್ ಆಗಿ ಮತ್ತು ಡೈರೆಕ್ಟ್ ಆಗಿ ಹೇಳಿರುವಂತ ಒಂದು ಉಲ್ಲೇಖಗಳು ಉಂಟು. ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಈ ಶಿವರಾಮ ಅವರ ಆತ್ಮಾಹುತಿ, ಬಾಬು ಕೃಷ್ಣಮೂರ್ತಿ ಅವರ ಅಜೇಯ ಇದೆಲ್ಲ ಯಾವ ಮಹಾಸಾಹಿತ್ಯ ಅಂತ ಹೇಳಿದ್ದು ಉಂಟು. ಸುಮ್ತೀಂದ್ರ ನಾಡಿಗರು ಅನ್ನುವಂಥ ಕನ್ನಡದ ವಿಮರ್ಶಕರು ನವ್ಯರ ಕಾಲದಲ್ಲಿ ಒಂದ್ ಕಾಲಕ್ಕೆ ಅವರು ನವ್ಯರಾಗಿದ್ರು, ಅವರು ಕೂಡ ಇದನ್ನ ತಮಾಷೆ ಮಾಡಿ ಗೇಲಿ ಮಾಡಿ ಬರೆದಿದ್ದುಂಟು. ಯಾಕೆ ಅಂದ್ರೆ ಅವರು ಬರೆಯುವ ಸಾಹಿತ್ಯದಲ್ಲಿ ಹೆಣ್ಣು ಭೋಗವಸ್ತು, ನವ್ಯರ ಸಾಹಿತ್ಯದಲ್ಲಿ. ಬಾಬು ಕೃಷ್ಣಮೂರ್ತಿಯವರು ಬರೆಯುವ ಸಾಹಿತ್ಯದಲ್ಲಿ ಹೆಣ್ಣು ಕಾಳಿಯ ಸ್ವರೂಪ, ಹೆಣ್ಣು ದುರ್ಗೆಯ ಸ್ವರೂಪ, ಹೆಣ್ಣು ತಂಗಿ, ತಾಯಿ, ಅಕ್ಕ, ಮಾರ್ಗದರ್ಶಕಿ, ಸಹಯಾತ್ರಿ, ಸಹ ಕ್ರಾಂತಿಕಾರಿಣಿ, ಅವಳು ಬಂಧು, ಅವಳು ಭಗಿನಿಯವಳು, ಕಷ್ಟದಲ್ಲಿ ಅವಳು ಆಗ್ತಾಳೆ ಅವಳು. ಉದಾಹರಣೆ ಕೊಡೋದಾದ್ರೆ ದುರ್ಗಾಬಾಬಿ ಅನ್ನುವಂಥ ಕ್ರಾಂತಿಕಾರಿಣಿ ಮತ್ತು ಭಗತ್ ಸಿಂಗ್ ಅವರಿಬ್ಬರದ್ದು ಒಂದು ಅಕ್ಕ ತಮ್ಮನ ಸಂಬಂಧ ಇದ್ದಂಗೆ. ಆದ್ರೆ ಒಂದು ಸಲ ಬ್ರಿಟಿಷರಿಂದ ತಪ್ಪಿಸ್ಕೊಳ್ಬೇಕಾದ್ರೆ, ಇದು ಈ ಘಟನೆ ಅಜೇಯ ಪುಸ್ತಕದಲ್ಲಿ ಬರುತ್ತೆ, ಕಾದಂಬರಿಯಲ್ಲಿ. ಅವಾಗ ಅವರಿಬ್ರು ಗಂಡ ಹೆಂಡತಿ ಅಂತೆ ವೇಷ ಮಾಡ್ಕೊಂಡು ಆಗ್ತಾನೆ ಮದುವೆ ಆಗಿರೋ, ಅಂದ್ರೆ ಈಗ ತಾನೇ ಮದುವೆ ಆಗಿ ಒಂದ್ ಮಗು ಇರುವಂತ ಆ ದುರ್ಗಾಬಾಬಿಗೆ ಒಂದ್ ಮಗು ಇರುತ್ತೆ, ಅದನ್ನ ಇಟ್ಕೊಂಡು ಈ ಭಗತ್ ಸಿಂಗ್ ಎಲ್ಲ ಬಹಳ ಶೋಕಿಲಾಲ್ ಅಂತಾರ ಈಕೆ ತುಂಬಾ ಅಲಂಕಾರ ಮಾಡ್ಕೊಂಡು ಒಂದು ರೈಲ್ವೆ ಸ್ಟೇಷನ್ ಮೂಲಕ ಬ್ರಿಟಿಷರ ಕಣ್ಮುಂದೆನೇ ರೈಲ್ ಹತ್ಕೊಂಡು ಆರಾಮಾಗಿ ಇನ್ನೊಂದು ಕಡೆಗೆ ಅವರು ಹೋಗ್ತಾರೆ. ಅಂದ್ರೆ ಹೇಗೆ ಮನುಷ್ಯ ಸಂಬಂಧ ಮತ್ತು ಅದನ್ನ ರಾಷ್ಟ್ರದ ಒಂದು ಒಳಿತಿಗೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಧಾರೆ ಎರಿಬೇಕು, ಅಲ್ಲಿ ಈ ಗಂಡು ಹೆಣ್ಣಿನ ಮಾಮೂಲಿಯಾದಂತಹ ಗಂಡ ಹೆಂಡತಿ, ಪ್ರೇಯಸಿ ಮತ್ತು ಪ್ರಿಯಕರ ಅನ್ನುವ ಸಂಬಂಧಗಳು ಗೌಣವಾಗಿ ಅದನ್ನ ಮೀರಿದಂತಹ ಒಂದು ದೇಶೀಯ ಭಾವನೆ ಅಥವಾ ಒಂದು ಸಮಾಜಕ್ಕೆ ಅಥವಾ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನ ಸಮರ್ಪಣೆ ಮಾಡ್ಕೊಂಡಿರುವಂತಹ ಭಾವನೆ, ಅದು ಇವರ ಸಾಹಿತ್ಯದಲ್ಲಿ ವಿಶೇಷವಾಗಿ ಕಂಡು ಬರುತ್ತೆ. ಅಂದ್ರೆ ಸ್ನೇಹಿತರೆ, ನಾನು ಏನು ತಮ್ಮ ಮುಂದೆ ಇದುವರೆಗೂ ಹೇಳೋದಿಕ್ಕೆ ಇಷ್ಟಪಟ್ಟೆ ಅಂದ್ರೆ, ಆ ಕಾಲದಲ್ಲಿ ಅಂದ್ರೆ ಬಾಬು ಕೃಷ್ಣಮೂರ್ತಿಯವರು ಅವರ ಜೀವನವನ್ನ ಒಂದು ಚಿಕ್ಕದಾಗಿ ಪರಿಚಯ ಮಾಡಿಕೊಡ್ಬೇಕಾದ್ರೆ, ಯಾಕೆಂದ್ರೆ ನನಗೆ 2 ಕೆಲಸ ಕೊಟ್ಟಿದ್ದಾರೆ ಅವರ ಜೀವನ ಮತ್ತು ಕೃತಿಗಳು ಅಂತ. ಅವರು 1944 ಇಸ್ವಿ ಮೇ 11ನೇ ತಾರೀಕು ಬೆಂಗಳೂರಿನಲ್ಲಿ ಜನಿಸಿದ್ರು. ವಿದ್ಯಾವಂತ ಒಂದು ಸಾಂಸ್ಕೃತಿಕ ಕುಟುಂಬದಲ್ಲಿ ಓದುವಂತ ವಾತಾವರಣ ಇತ್ತು. ಅವರ ತಾಯಿಯವರು ಅವರಿಗೆ ಅನೇಕ ಕಥೆಗಳನ್ನ, ಕಾದಂಬರಿಗಳನ್ನ ಓದಿ ಹೇಳ್ತಾ ಇದ್ರು. ಅವರು ತಮಿಳಿನಿಂದ ಇರ್ಬೋದು, ತೆಲುಗುನಿಂದ ಇರ್ಬೋದು, ಅವುಗಳನ್ನೆಲ್ಲ. ಅವರ ಅಣ್ಣ ಅವರು ಅವರಿಗೆ ಅಧ್ಯಾತ್ಮದ ಮತ್ತು ವಿಶೇಷವಾಗಿ ಕ್ರಾಂತಿಕಾರಿಗಳ ಬರವಣಿಗೆಗಳನ್ನ ಅವರಿಗೆ ತೆಗೆದುಕೊಂಡು ಬಂದು ಕೊಡ್ತಾ ಇದ್ರು. ಉದಾಹರಣೆಗೆ ಆ ಕಾಲದಲ್ಲಿ ಬರ್ತಿದ್ದಂತಹ ಒಂದು ರಾಷ್ಟ್ರೀಯ ಸಾಹಿತ್ಯ ಯಾವುದಿತ್ತೋ ಅದು ಅವರಿಗೆ ಅವರ ಅಣ್ಣನ ಮೂಲಕ ಸಿಗ್ತಾ ಇತ್ತು. ಇದನ್ನ ಅವರೇನೆ ಹೇಳಿದ್ದಾರೆ. ಹಾಗಾಗಿ ಅದು ಸಾವರ್ಕರ್ ಅವರ ಪುಸ್ತಕ ಇರಬಹುದು, ಇನ್ನು ಬೇರೆ ಬೇರೆ ಪುಸ್ತಕಗಳಿರ್ಬಹುದು, ಅವುಗಳನ್ನೆಲ್ಲ ಅದು ಬಿಡುಗಡೆ ಆಗಕ್ ಮುಂಚೆನೆ ಕಾದರಿಸಿ ಬೆಂಗಳೂರಿಗೆ ಬರ್ತಿದ್ದಂತ ಒಂದ್ 3-4 ಪ್ರತಿಗಳು ಅಥವಾ 5-6 ಪ್ರತಿಗಳಲ್ಲಿ ಒಂದು ಪ್ರತಿ, ಬಹುಶಃ ಮೊದಲನೇ ಪ್ರತಿನೇ ಇವ್ರ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ಅವ್ರ ಅಣ್ಣ ಮಾಡ್ತಿದ್ರು. ಅದೊಂದು ದೊಡ್ಡ ಪ್ರಭಾವ ಇವ್ರ ಮೇಲೆ ಆಯ್ತು. ತಾಯಿಯವರು ಕಲ್ಕಿ ಕೃಷ್ಣಮೂರ್ತಿಯವರ ಅಲೈ ಓಸೈ, ಆಮೇಲೆ ಬಂಗಾಳಿ ಕಾದಂಬರಿ ಮಾಯಾವಿ, ಭಾಗ್ಯ ರಾಮಸ್ವಾಮಿಯವರ ಪ್ರಸಿದ್ಧ ಅಪ್ಪಸ್ವಾಮಿ, ಸೀತಾಪಾಟಿ ಕಥೆಗಳು, ಶಾಂಡಿಲ್ಯನವರ ರಾಜಮುದ್ರೆ, ಅವನಿ ಸುಂದರಿ ತಮಿಳು, ಈ ಕಾದಂಬರಿಗಳನ್ನೆಲ್ಲ ಮಗನಿಗೆ ತಾಯಿಯವರು ಪರಿಚಯ ಮಾಡಿದ್ರು. ಇವ್ರ ಮನೆ ಮಾತು ತೆಲುಗು,
ಹಾಗಾಗಿ ತೆಲುಗುವಿನ ಕಾದಂಬರಿಗಳನ್ನು ಕೂಡ ತಾಯಿಯವರ ಮೂಲಕ ಇವರು ಪರಿಚಯ ಮಾಡಿಕೊಂಡ್ರು. ನೋರಿ ನರಸಿಂಹ ಶಾಸ್ತ್ರಿಗಳ ರುದ್ರಮಾದೇವಿ, ನಾರಾಯಣ ಭಟ್ಟು, ವಿಶಾಲ ನೇತ್ರಾಲು ಇಂಥ ಐತಿಹಾಸಿಕ ಕಾದಂಬರಿಗಳನ್ನ, ಆಮೇಲೆ ತೆಲುಗಿನ ಆ ಕಾಲದ ಪ್ರಸಿದ್ಧ ಲೇಖಕಿಯರಾದ ಕೋಡೂರಿ ಕೌಸಲ್ಯಾದೇವಿ, ಯುದ್ಧನಪೂಡಿ ಸುಲೋಚನಾ ರಾಣಿ, ಮುಪ್ಪಾಳ ರಂಗನಾಯಕಮ್ಮ ಇವರ ಸಾಮಾಜಿಕ ಕಾದಂಬರಿಗಳನ್ನು ಓದ್ಕೊಂಡು ಬಂದ್ರು. ಅಂದ್ರೆ ಚಿಕ್ಕಂದಿನಿಂದನೇ ದೇಶಭಕ್ತಿ, ಸಮಾಜ ನಿಷ್ಠೆ, ಇತಿಹಾಸ ಮತ್ತು ಅದೆಲ್ಲವನ್ನು ಒಂದು ರೋಚಕವಾಗಿ ಕಾದಂಬರಿ ಫಾರಂನಲ್ಲಿ ಹೇಳುವಂತ ಬರವಣಿಗೆ ಇವರಿಗೆ ಯಥೇಷ್ಟವಾಗಿ ಮಲ್ಲೇಶ್ವರಂನ ಬೆಂಗಳೂರಿನ ಪರಿಸರದಲ್ಲಿ ಸಿಕ್ತು. ಹಾಗಾಗಿ ಸಾಹಿತ್ಯಾಭಿಷೇಕವೇ ಆಯ್ತು ಅಂತ ಹೇಳ್ಬಹುದು ಇವರಿಗೆ ತಮ್ಮ ತಾಯಿಯವರ ಮೂಲಕ. ಅವರೇ ಹೇಳಿದ್ದಾರೆ ಒಂದ್ಸರ್ತಿ ನನ್ನ ಹತ್ರ ಮಾತಾಡ್ತಾ, ನನ್ನ 4 ಮತ್ತು 5 ವರ್ಷದಿಂದ ಸುಮಾರು 14-15 ವರ್ಷಗಳವರೆಗೆ ತಮ್ಮ ತಾಯಿಯಿಂದ, ಅಮ್ಮನಿಂದ ಸಾಹಿತ್ಯಾಭಿಷೇಕವಾಯ್ತು ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಎಲ್ಲೆಲ್ಲಿಂದನೋ ಪುಸ್ತಕಗಳನ್ನ ತಂದು ಕೊಡ್ತಾ ಇದ್ರು. ಅದೆಲ್ಲದರಲ್ಲಿ ಐತಿಹಾಸಿಕ ಪುಸ್ತಕಗಳದ್ದೇ ಸಿಂಹಪಾಲು. ಆಮೇಲೆ ಅವರ ಅಣ್ಣ RSS ನ ಒಲವಿದ್ದಂಥ ಪುಸ್ತಕ ಪ್ರೇಮಿ, 1942ರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದಂಥವ್ರು. ಅವರು ಕೂಡ ಅವಾಗಲೇ ಹೇಳಿದಂತೆ ಪುಸ್ತಕಗಳನ್ನ ತೆಗೆದುಕೊಂಡು ಕೊಡ್ತಿದ್ರು. ಇವರು BSc ಪದವಿಯನ್ನ ಮಾಡಿದ್ರು. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗುವಂತ ಅವಕಾಶ ಬಂದಿತ್ತು. ಅದ್ರ ಬದಲು ಅವರು ಸಾಹಿತ್ಯದ ಕಡೆಗೆ ಅವರು ತಮ್ಮ ಒಲವನ್ನ ತೋರಿಸಿದ್ರು. ಇದರಲ್ಲಿ ಆಗಿನ ಕಾಲದ ಬೆಂಗಳೂರಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಹಿರಿಯ ಕಾರ್ಯಕರ್ತ ಮತ್ತು ಅದಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಇರುವಂತ ಯುವಕರ ಟ್ಯಾಲೆಂಟ್ ಅನ್ನ ಗುರುತಿಸುವ ಶಕ್ತಿ ಇದ್ದಂತ ಮಧ್ವರಾವ್ ಅನ್ನುವಂಥವ್ರು ಇವರಿಗೆ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟರು. ಮತ್ತು ಅವರ ಗುರುಗಳಾದಂತಹ ತೀತಾ ಶರ್ಮಾ, ಕನ್ನಡ ನಾಡು ಕಂಡಂತಹ ಬಹಳ ದೊಡ್ಡ ಧೀಮಂತ ಪತ್ರಕರ್ತರು, ತಿರುಮಲೆ ತಾತ್ಯಾಚಾರ ಶರ್ಮಾ, ಅವರು ಪ್ರೋತ್ಸಾಹವನ್ನ ಇವರಿಗೆ ದೊರೀತು. ಮತ್ತು ಆ ಕಾಲದಲ್ಲಿ ಬೆಂಗಳೂರಿನ ಒಂದು ಸಮೃದ್ಧವಾದ ಸಾಂಸ್ಕೃತಿಕ ಜೀವನದಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ವ್ಯಕ್ತಿಗಳಾದ ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮಾ, ಅದನ್ನ ಸಿದ್ದವ್ವನ ಅಂತ ಬರೀತಾರೆ ಇವಾಗ, ಅದು ತಪ್ಪು. ಆಕ್ಚುಲಿ ಅದು ಸಿದ್ದವ್ವ ಅಂತ ಬರಿಬೇಕು, ವಾಗೆ ವಾವತ್ ಕೊಡ್ಬೇಕು. ನಿಜಲಿಂಗಪ್ಪ ಅಂತ ಇದ್ರಲ್ಲ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಅವರು ಅದೇ ಊರ್ನವರು. ಅದು ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮಾ. ಅವರು ಗಾಂಧಿವಾದಿಗಳು, ಶ್ರೀರಂಗ ನಾಟಕಕಾರ, ಪೂತಿ ನರಸಿಂಹಾಚಾರ್, ತೀತಾ ಶರ್ಮಾ, GP ರಾಜರತ್ನಂ ಇವರ ಪರಿಚಯವಾಯಿತು. ಅಂದ್ರೆ ಒಂದು ಸಾಹಿತ್ಯದ ವಾತಾವರಣದಲ್ಲಿ ಬೆಳೆದ್ರು. ಸಿನಿಮಾ ನಟ ಉದಯ್ ಕುಮಾರ್ ಅವರಿಗೆ ಯಾವತ್ತಿಂದನೂ ಬಾಬು ಕೃಷ್ಣಮೂರ್ತಿ ಅವ್ರ ಮೇಲೆ ತುಂಬಾ ಅಭಿಮಾನ. ಇವರು ದೊಡ್ಡ ಒಂದು ಸಾಹಿತ್ಯ ಪ್ರತಿಭೆಯಾಗಿ ಬೆಳೀತಾರೆ ಅಂತ ಹೇಳಿ. ಇದಿಷ್ಟು ಒಂದು ಹಂತದ ಇವರ ಇದು. ಆಮೇಲೆ ಮುಂದೆ ಇವರು ಸಂಘದಲ್ಲಿ ಕೂಡ ಸ್ವಯಂ ಒಂದು ಸಂಘದ ಪ್ರಚಾರಕರಾಗಿ ಕೂಡ ಕೆಲಸವನ್ನ ಒಂದಷ್ಟು ಕಾಲ ಮಾಡಿದ್ರು. ಅದೆಲ್ಲಕ್ಕಿಂತ ನನಗೆ ಮುಖ್ಯವಾಗೋದು ಇವರ ನಿರಂತರವಾದ ಸಾಹಿತ್ಯ ಪ್ರೀತಿ, ಹೊಸ ಕೃತಿಗಳನ್ನು ಓದೋದು, ಹೊಸಬರನ್ನು ಪರಿಚಯ ಮಾಡ್ಕೊಳ್ಳೋದು, ಸಾಹಿತ್ಯ ಜಗತ್ತಲ್ಲಿ ಏನ್ ನಡೀತಾ ಇದೆ ನೋಡೋದು, ಮತ್ತು ಅದನ್ನು ಮೀರಿ ಮನುಷ್ಯನ ಅಂತರಂಗದ ಪ್ರಪಂಚ. ಈ ಕಾದಂಬರಿಯನ್ನು ಬರಿಬೇಕಾದ್ರೆ ಸ್ನೇಹಿತರೆ, ಮನುಷ್ಯನ ಹೊರಗಡೆ ಕಾಣುವಂತಹ ಮಾತುಕತೆಯ ಹಿಂದೆ ಇರುವಂತಹ ಮೋಸ, ಸುಳ್ಳು, ತಟವಟ, ಅಥವಾ ಹೇಳ್ಕೊಳಕ್ಕಾಗದೆ ಇರುವಂತಹ ಪ್ರೀತಿ, ವಿಶ್ವಾಸ, ಭಾವನೆಗಳು, ಅವುಗಳನ್ನ ತಟ್ಟಂತ ಗುರುತಿಸ್ಬೇಕು. ಗುರುತಿಸಿದ್ದನ್ನ ಹೇಳಕ್ ಹೋಗ್ಬಾರ್ದು. ಅದನ್ನ ಮನಸ್ಸಿನಲ್ಲಿ ಜತನವಾಗಿ ಕಾಪಾಡ್ಕೋಬೇಕು. ಕಾಪಾಡಿಕೊಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಪಾತ್ರದ ಮೂಲಕ ಆ ಮಾತುಗಳನ್ನ ಹೊರಗೆ ತರಬೇಕು. ಈ ಕೆಲಸವನ್ನ ಅವರು ತುಂಬಾ ಉದ್ದಕ್ಕೂ ಅವರ ಸಾಹಿತ್ಯದ ಯಾತ್ರೆಯಲ್ಲಿ ಮಾಡಿದ್ರು. ಹಾಗಾಗಿ ಅವರು ಒಂದು ರಾಷ್ಟ್ರೀಯ ವಿಚಾರಗಳಿಗೆ ಕಾದಂಬರಿಯ ಶಿಲ್ಪವನ್ನ ಕೊಟ್ರು ಅಂತ ಹೇಳಿದ್ರೆ ಬಹುಶಃ ಅವರ ಸಾಹಿತ್ಯದ ಇದುವರೆಗಿನ ಯಾತ್ರೆಯನ್ನ ಒಂದು ರೀತಿ ಸಂಗ್ರಹವಾಗಿ ಹೇಳಿದಂತಾಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಆಮೇಲೆ ಅವರು ಪತ್ರಕರ್ತರಾದ್ರು. ಸಂಘದ ಆ ಒಂದು ಪ್ರಚಾರಕ ಜೀವನದಿಂದ ಹೊರಗೆ ಬಂದ ಮೇಲೆ ವಿವಾಹವಾಯ್ತು. ಅವರು ಪತ್ರಕರ್ತರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಮಂಗಳ ಪತ್ರಿಕೆ, ಆಮೇಲೆ ಅಲ್ಲಿ ಸುಮಾರು 1985ನೇ ಇಸ್ವಿಯಿಂದ 2002 ತನಕ ಇದ್ರು. ಆಮೇಲೆ ಕರ್ಮವೀರ ಪತ್ರಿಕೆಯಲ್ಲಿ 2004ರಿಂದ 2011 ತನಕ ಇದ್ರು. ಈಗ ಮಲ್ಲಾರ ಅನ್ನುವಂತ ಒಂದು ಪತ್ರಿಕೆಯಲ್ಲಿ ಅವರು ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಶ್ರೀ ಯೋಗಿ ನಾರಾಯಣೇಯ ಇಂಡಾಲಜಿ ಕೇಂದ್ರದ ನಿರ್ದೇಶಕರಾಗಿ ಕೆಲಸವನ್ನ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಇವರ ಕೃತಿಗಳಿಗೆ ಬರೋದಾದ್ರೆ ಮಕ್ಕಳ ಸಾಹಿತ್ಯವನ್ನ ಬರೆದಿದ್ದಾರೆ. ಇದು ತುಂಬಾ ಜನಕ್ಕೆ ಗೊತ್ತಿರಲಾರ್ದು. ಮಿಲಿಟರಿ ತಾತ ಕತೆ ಹೇಳ್ತಾರೆ, ಇದು ನಮಗೆ ಸಿಕ್ಕುವಂತೆ ಇವರ ಮೊದಲನೇ ಕೃತಿ ಅಂತ
ಇಟ್ಕೋಬಹುದು ನಾವು. 1971ನೇ ಇಸ್ವಿಯಲ್ಲಿ ಬರೆದಿದ್ದು, ಒಬ್ಬ ಮಿಲಿಟರಿನಲ್ಲಿ ರಿಟೈರ್ಡ್ ಆಗಿರೋ ವ್ಯಕ್ತಿ ಮಕ್ಕಳಿಗೆ ಕೂರಿಸ್ಕೊಂಡು ಒಂದು ದೇಶ ಪ್ರೇಮದ ಕಥೆಗಳನ್ನ ಹೇಳುವಂತ ಇದು. ಆಮೇಲೆ ಮದನ್ ಲಾಲ್ ಧೀಂಗ್ರಾ ಬಗ್ಗೆ ಬರೆದ್ರು, ಭಾರತ ಭಾರತಿಗೆ ಸೀರೀಸ್ಗೆ. ಅಲ್ಲೂರಿ ಸೀತಾರಾಮರಾಜು ಬಗ್ಗೆ ಬರೆದ್ರು. ಚಂದ್ರಶೇಖರ್ ಆಜಾದ್ ಬಗ್ಗೆ 1975ರಲ್ಲಿ ಮಕ್ಕಳ ಕಥೆ ಬರೆದ್ರು, ಮಕ್ಕಳ ಸಾಹಿತ್ಯ ಬರೆದ್ರು. ಮಗು ನೆನಪಿದಿಗೆ, ಆಮೇಲೆ ಕ್ರಾಂತಿವೀರ ಆಜಾದ್. ಅದನ್ನ ಪಬ್ಲಿಕೇಶನ್ ಡಿವಿಷನ್ಗೆ ಬರ್ಕೊಟ್ಟಿದ್ದಾರೆ, ಭಾರತ ಸರ್ಕಾರದ ಪಬ್ಲಿಕೇಶನ್ ಡಿವಿಷನ್ಗೆ. ಭಗತ್ ಸಿಂಗ್, ಇನ್ನೊಂದು ಪುಸ್ತಕ ಭಗತ್ ಸಿಂಗ್. ಆಮೇಲೆ ಶ್ರೀ ಅರವಿಂದ್ರು, ಮೇಡಮ್ ಬಿಕಾಜಿ ಕಾಮ, ಅವರ ಕುಟುಂಬಸ್ಥರಾದಂತಹ ಶ್ರೀ ಡಾಕ್ಟರ್ ಸಿ ಜಿ ಶಾಸ್ತ್ರಿ. ಆಮೇಲೆ 1857ರ ಭಾರತ ಸ್ವಾತಂತ್ರ್ಯ ಸಂಗ್ರಾಮ, ಇದು ಮಕ್ಕಳ ಸಾಹಿತ್ಯವಾಗೂ ಬಂದಿದೆ, ಮತ್ತೊಂದು ದೊಡ್ಡ ಕೃತಿಯಾಗಿ ಪ್ರತ್ಯೇಕವಾಗಿ ಬೇರೆ ಬಂದಿದೆ, ಡಾಕ್ಟರ್ ಅಂಬೇಡ್ಕರ್. ಈ 13 ನಮಗೆ ಲಭ್ಯವಿರುವ ಮಾಹಿತಿ ಪ್ರಕಾರ ಇವರ ಮಕ್ಕಳ ಸಾಹಿತ್ಯಕ್ಕೆ ಕೊಡುಗೆ. ಅಲ್ಲಿಂದ ಬಂದ್ರೆ ಇವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಿರುವಂತಹ ಒಂದು ಕೃತಿ ಅಜೇಯ. ಅದನ್ನ ಅವಾಗ್ಲೇ ರಾಘವೇಂದ್ರ ಪಂಡಿತರು ಅವರ ಮಾತಿನ ಪ್ರಾರಂಭದಲ್ಲಿ ಪರಿಚಯದಲ್ಲಿ ಹೇಳಿದ್ರು. ಅಜೇಯ ಕೃತಿಯನ್ನ ಅವರು ಒಂದು ಚಂದ್ರಶೇಖರ್ ಆಜಾದನ ಜೀವನವನ್ನ ಕೇಂದ್ರವಾಗಿ ಇಟ್ಕೊಂಡು, ಒಬ್ಬ ಪ್ರಸಿದ್ಧ ಕ್ರಾಂತಿಕಾರಿ, ಬಹಳ ಚಿಕ್ಕ ವಯಸ್ಸಿನಲ್ಲೇ ದೇಶಕ್ಕೋಸ್ಕರ ಬಲಿದಾನವಾದಂತ ಕ್ರಾಂತಿಕಾರಿ, ಅವರ ಜೀವನವನ್ನು ಇಟ್ಕೊಂಡು ಆತನ ಸ್ನೇಹಿತರು, ಒಡನಾಡಿಗಳು, ಶತ್ರುಗಳು, ಬ್ರಿಟಿಷರು, ಆ ಎಲ್ಲ ಪಾತ್ರಗಳು ಬರುವಂತೆ ಒಂದು ಕಾದಂಬರಿಯ ರೂಪದಲ್ಲಿ ಅದನ್ನ ಅವರು ಬರೆದ್ರು. ಅವರು ಈ ಕಾದಂಬರಿಯನ್ನ ಬರೆದಿದ್ದು, ಅದು ಬಿಡುಗಡೆ ಆಗಿದ್ದು 74ನೇ ಇಸ್ವಿನಲ್ಲಿ. ಆ ಕಾಲದಲ್ಲಿ ಅಷ್ಟೊತ್ತಿಗಾಗ್ಲೇನೆ ಎಸ್ ಎಲ್ ಭೈರಪ್ಪ, ಚಿತ್ತಾಲ, ಅನಂತಮೂರ್ತಿ, ತೇಜಸ್ವಿ, ಲಂಕೇಶ್, ದೇವನೂರ್ ಮಹದೇವ ಇವರೆಲ್ಲರೂ ಕೂಡ ಸಾಹಿತ್ಯಕ್ಕೆ ಪ್ರವೇಶ ಮಾಡಿದ್ರು, ಅವರು ಕೃತಿಗಳನ್ನ ಬರೀತಾ ಇದ್ರು. ಆ ಸಂದರ್ಭದಲ್ಲಿ ಇವರು ತುಂಬಾ ಭಿನ್ನವಾಗಿರುವಂತ ಒಂದು ಕಾದಂಬರಿಯನ್ನ ಇಲ್ಲಿ ಬರೆದ್ರು. ಇಲ್ಲಿ ಆ ಕಾದಂಬರಿಯ ಮಹತ್ವ ಏನು ಅಂದ್ರೆ, ಅಜೇಯ ಸ್ವಾತಂತ್ರ್ಯ ಪೂರ್ವ ಯುಗದ ಕಥನ. ಅದು ಈಗ ಮಧ್ಯಪ್ರದೇಶಕ್ಕೆ ಸೇರಿದಂತ ಬಾವರ ಅನ್ನುವಂತ ಹಳ್ಳಿಯಲ್ಲಿ ಈ ಕಥಾನಾಯಕ ಚಂದ್ರಶೇಖರ ಹುಟ್ಟುತ್ತಾನೆ. ಆಮೇಲೆ ಸ್ವಾಭಿಮಾನಿಗಳಾದ ತಂದೆ ತಾಯಿ ಆರೈಕೆಯಲ್ಲಿ ಬೆಳೆದು ಸಂಸ್ಕೃತ ಕಲ್ತ್ಕೊಳ್ಳೋಕೆ ಕಾಶಿಗೆ ಬಂದು ಮದನ್ ಮೋಹನ ಮಾಳವೀಯರ ಶಿಷ್ಯರಾಗೋದು ಒಂದ್ ಭಾಗ. ಅಲ್ಲೇನೆ ಗಾಂಧಿ ಯುಗದ ಸತ್ಯಾಗ್ರಹ, ಹರತಾಳಗಳ ಕಾಲ, ಅದನ್ನೆಲ್ಲ ವರ್ಣಿಸ್ತಾರೆ. ಆ ಕಾದಂಬರಿ ಆರಂಭವಾಗುವುದೇ ಕಾಶಿಯಲ್ಲಿ ಅಹಿಂಸಾವಾದಿಗಳು ನಡೆಸುತ್ತಿದ್ದ ಒಂದು ಪ್ರತಿಭಟನಾ ಮೆರವಣಿಗೆ. ಅದಕ್ಕೆ ಇವನು ಹೋಗಿ ಸೇರ್ಕೊಳ್ತಾನೆ. ಒಬ್ಬ ವೃದ್ಧ ಹೋರಾಟಗಾರನಿಗೆ ಪೊಲೀಸರು ಲಾಠಿಯಿಂದ ಹೊಡಿತಾರೆ. ಅದಕ್ಕೆ ಇವನು ಕಲ್ಲಿನ ಏಟ್ ಕೊಟ್ಟು ಪೊಲೀಸ್ನವರಿಗೆ ಪ್ರತಿಕ್ರಿಯೆ ಕೊಡ್ತಾನೆ. ಅವರು ಅವನನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಅವನು ತಪ್ಪಿಸ್ಕೊಳ್ತಾ ಕಾಶಿಯ ಬೇರೆ ಬೇರೆ ಸ್ನಾನಘಟ್ಟಗಳಲ್ಲಿ, ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ ಓಡ್ತಾನೆ. ಅತ್ಯಂತ ಒಂದು ಸಿನಿಮಾ ತೆಗೆಯುವುದಕ್ಕೆ ಮಾಡಿಸಿದಂತ ರೀತಿಯ ಒಂದು ಓಪನಿಂಗ್ ಸೀನ್ ಅದು. ಆ ಅಜೇಯ ಪುಸ್ತಕದ ಮರೆಯಲಾರದ ಆ ಮೊದಲನೇ ಚಾಪ್ಟರ್ ಹೆಸರು ಆ ಪುಂಡ ಹುಡುಗ. ಅದನ್ನ ಓದಿರೋರಿಗೆಲ್ಲ ನೆನಪಾಗ್ತಾ ಇರುತ್ತೆ ಇದನ್ನ ಹೇಳುವಾಗ. ಅವನನ್ನ ಪೊಲೀಸ್ನವರು ಕೊನೆಗೂ ಹಿಡಿತಾರೆ, ಚೆಡಿಯೇಟ್ ಶಿಕ್ಷೆ ಆಗತ್ತೆ. ಅದಕ್ಕೆ ಮುಂಚೆ ನ್ಯಾಯಾಧೀಶನ್ ಮುಂದೆ, ಅವನು ನ್ಯಾಯಾಧೀಶ ಅಂತ ಕರೆಯೋದಾದ್ರೆ, ಅವನನ್ನ ನಿನ್ ಹೆಸರೇನು ಅಂತ ಕೇಳಿದಾಗ ಅವನು ಆಜಾದ್ ಅಂತ ಹೇಳ್ತಾನೆ. ಅವನು ಹಂಗಾಗ್ಬಿಟ್ಟು ನನ್ನ ಹೆಸರೇ ಸ್ವಾತಂತ್ರ್ಯ ಅನ್ನುವುದನ್ನ ಅವನು ಹೇಳ್ತಾನೆ. ನಾನು ಇನ್ಯಾವತ್ತೂ ಬ್ರಿಟಿಷ್ನವರ ಕೈಗೆ ಮತ್ತೆ ಸಿಕ್ಕೋದಿಲ್ಲ ಜೀವಂತವಾಗಿ ಅಂತ ಅವನು ಅವಾಗ್ಲೇನೆ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ಅಲ್ಲಿಂದ ಅವನು ಬೆಳೆದಂಥದ್ದು, ಅವನು ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿ ಅದಕ್ಕೆ ನಾಯಕನಾಗಿದ್ದು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ ಆರ್ಯ ಸಮಾಜದ ವೈದಿಕ ಧರ್ಮದಲ್ಲಿ ನಂಬಿಕೆ ಇದ್ದಂತ ಕ್ರಾಂತಿಕಾರಿಯ ಶಿಷ್ಯನಾಗಿದ್ದು, ಅಖಂಡ ಬ್ರಹ್ಮಚಾರಿಯಾಗಿ ಒಂದು ಪಣವನ್ನು ತೊಟ್ಟು ಅದರಂತೆಯೇ ಜೀವನ ಅವರು ತುಂಬಾ ಚೆನ್ನಾಗಿ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಭಾಗ ಅಂದ್ರೆ, ಇವತ್ತು ನಮ್ಮಲ್ಲಿ ಬುಡಕಟ್ಟುಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ST ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಇವತ್ತು ನಾವು ಹೇಳ್ತಾ ಇದೀವಿ. ಅಂಬೇಡ್ಕರ್ ವಾದ ಎಲ್ಲ ಬಂದ್ಮೇಲೆ ಮತ್ತು ಬೇರೆ ಬೇರೆ ಸಾಮಾಜಿಕ ಕಾರಣಗಳು ಸರಿಯಾಗೇ ಇದೆ. ತಕ್ಷಣಕ್ಕೆ ಹೇಳೋದಾದ್ರೆ, ಇತ್ತೀಚೆಗೆ ವಾಟ್ಸ್ಆಪ್ ನಲ್ಲಿ ಮತ್ತು ಫೇಸ್ಬುಕ್ ನಲ್ಲಿ ನೀವು ನೋಡಿದ್ರೆ, ಬಿರ್ಸಾ ಮುಂಡಾ ಅನ್ನುವಂತ ಒಬ್ಬ ಕ್ರಾಂತಿಕಾರಿ, ಆತ ಬುಡಕಟ್ಟು ಅಥವಾ ಟ್ರೈಬಲ್ ಒಂದು ಹಿನ್ನೆಲೆಯಿಂದ ಬಂದವನು. ಆತನ ಬಗ್ಗೆ ಭಗವಾನ್ ಬಿರ್ಸಾ ಮುಂಡನ ಜಯಂತಿ, ಮುಂಡಾ ಅವರ ಜಯಂತಿ ಅಂತೆಲ್ಲ ಬಂತು. ಒಳ್ಳೆ ಕೆಲಸ ಅದು. ಅದೇ ರೀತಿ ಇನ್ನೂ ಬೇರೆ ಬೇರೆಯವ್ರನ್ನ ನಾವು ನೆನಪಿಸ್ಕೊಳ್ತಾ ಇದೀವಿ. ಹಲಗಲಿಯ ಬೇಡ್ರ ಇರಬಹುದು ಕರ್ನಾಟಕದಲ್ಲಿ. ಇದನ್ನ ಬಾಬು ಕೃಷ್ಣಮೂರ್ತಿಯವರು ಅವರ ಅಜೇಯದಲ್ಲಿ 74ನೇ ಇಸ್ವಿಯಲ್ಲೇ ಅದನ್ನ ಬರೀತಾರೆ. ಹೇಗೆ ಅಂದ್ರೆ, ಆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದಂತ ಈ ಚಂದ್ರಶೇಖರ, ಅವನಿಗೆ ಭಿಲ್ಲ
ಅನ್ನುವಂಥ ಬುಡಕಟ್ಟು ಜನರ ಸಹವಾಸ ಬರುತ್ತೆ. ಅವರ ಜಾನಪದ, ಅವರ ಜನಜೀವನವನ್ನೆಲ್ಲ ಅವ್ನು ನೋಡ್ತಾ ನೋಡ್ತಾ ಬೆಳಿತಾನೆ. ಆ ಜಾತಿ ಜನರಲ್ಲಿ, ಆ ಭಿಲ್ಲರಲ್ಲಿ ಹುಲಿ ಹಾಲನ್ನ ಎಳೆ ಮಗು ಕುಡಿಸಿದ್ರೆ ಶೌರ್ಯ ಬರುತ್ತೆ ಅಂತ ಒಂದ್ ಮಾತಿದೆ. ಅದೇ ರೀತಿ ಇವನ್ಗೂ ಕೂಡ ಹುಲಿ ಹಾಲಿನ ಸೇವನೆ ಆಗತ್ತೆ. ಮತ್ತು ಅವ್ರ ಜೊತೆ ಅವನು ಬೇಟೆಗೆ ಹೋಗಿ ಹುಲಿಯನ್ನು ಕೂಡ ಹೊಡಿತಾನೆ. ಅಂದ್ರೆ ಭಾರತದ ಕ್ರಾಂತಿಕಾರಿ ಹೋರಾಟದ ನಾಯಕನಾದಂತ ಈ ಕಥಾನಾಯಕ ಚಿಕ್ಕ ವಯಸ್ಸಿನಲ್ಲಿ ಹುಲಿ ಹಾಲು ಕುಡಿದು ಬೆಳೆದವನು ಅಂತ. ಇಲ್ಲಿ ನಮಗೆ ನೆನಪಾಗೋದು ಅಡಿಗರ ಪದ್ಯ, ಆ ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವನು ಹಾಲುಗಲ್ಲದ ಹಸುಳೆ ನಮ್ಮ ಭರತ ಅನ್ನುವಂಥ ಮಾತನ್ನ ಅವರು ಒಂದು ಭಾರತದ ಮೇಲೆ ಶತ್ರುರಾಷ್ಟ್ರ ಯುದ್ಧವನ್ನ ಮಾಡಿದಾಗ ಬರೆದದ್ದು. ಬಲ್ಲೆಯ ನೀ ಕಿರಾತ ಅಂತ ಹೇಳಿ ಪದ್ಯ ಇದೆ. ಈ ಕಥಾನಾಯಕ ಹುಲಿಯ ಹಾಲನ್ನ ಕುಡಿತಾನೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದ್ದು. ಅಂದ್ರೆ ಒಂದು ರೀತಿಯ ಪೌರಾಣಿಕ ಛಾಯೆ ಈ ಕಾದಂಬರಿಗೆ ಬರುತ್ತೆ. ಕನ್ನಡ ಕಾದಂಬರಿಗಳಲ್ಲಿ ಶಿಷ್ಟ ಮತ್ತು ಜಾನಪದ ಈ ಎರಡೂ ಅಂಶಗಳನ್ನ ಸೇರಿಸ್ಕೊಂಡು ಬರೆದಿರುವಂಥದ್ದು ಈ ಕಾದಂಬರಿ. ಇದು ಕಾದಂಬರಿ ಅಂದ್ರೂ ಕೂಡ ಇದು ಕಾಲ್ಪನಿಕ ಅಲ್ಲ. ಕಥೆ ಜನಕ್ಕೆ ರೀಚ್ ಆಗ್ಲಿ ಅನ್ನುವ ಕಾರಣಕ್ಕೆ ಕಟ್ಟ ಅಥವಾ ಪಕ್ಕಾ ಇತಿಹಾಸದ ಲಿಖಿತ ಆಧಾರಗಳು, ಬ್ರಿಟಿಷರ ಅಧಿಕಾರಿಗಳ ರಹಸ್ಯ ವರದಿಗಳು ಮತ್ತು ಪತ್ರಿಕಾ ವರದಿಗಳು, ಬೇರೆ ಬೇರೆ ಕ್ರಾಂತಿಕಾರಿಗಳು ಬರೆದಿಟ್ಟಿರುವ ಅವರ ಜೀವನದ ನೆನಪುಗಳು, ಸಚೀಂದ್ರನಾಥ್ ಸನ್ಯಾಲ್ ಇರ್ಬೋದು, ಶಚೀಂದ್ರನಾಥ್ ಬಕ್ಷಿ ಇರ್ಬೋದು, ಅಥವಾ ಬೇರೆ ಬೇರೆಯವರು ಬರೆದಿರುವಂಥದ್ದು ಇರಬಹುದು. ಆರ್ಮಡ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಅನ್ನುವಂಥ ಬಾಳಶಾಸ್ತ್ರಿ ಹರದಾಸ್ ಅವ್ರ ಪುಸ್ತಕ ಇರಬಹುದು, ಇನ್ನೂ ಬೇರೆ ಬೇರೆ ಪೇಪರ್ ಕಟ್ಟಿಂಗ್ಸ್ ಇರಬಹುದು. ಅದನ್ನೆಲ್ಲವನ್ನು ಇಟ್ಕೊಂಡ್ಬಿಟ್ಟು ಒಂದು ಕಾದಂಬರಿಯ ಫಾರಂನಲ್ಲಿ ಅವರು ಬರೆದಿದ್ದಾರೆ. ಹಾಗಾಗಿ ಅಜೇಯದ ಭಾಷೆ ನಾಟಕೀಯ ಪ್ರಸಂಗಗಳನ್ನು ಬಿಟ್ರೆ ಉಳಿದಂತೆ ಶಿಷ್ಟ ನಗರ ಪ್ರದೇಶದ ಮಧ್ಯಮ ವರ್ಗದವರು ಬಳಸುವಂತ ಒಂದು ಭಾಷೆನಲ್ಲಿ ಬರೆದಿರುವಂತ ಕಾದಂಬರಿ ಇದು. ಇದು ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಒಂದು ಬಾಬು ಕೃಷ್ಣಮೂರ್ತಿಯವರು ಹೇಳುವಂತೆ, ನಾನು ಬೆಳಗಾಗೋ ಹೊತ್ತಿಗೆ ಕರ್ನಾಟಕದಲ್ಲಿ ಜನಜನಿತವಾಗಿ ಇರುವಂತ ಲೇಖಕನಾಗ್ಬಿಟ್ಟೆ ಅಂತ, ಮನೆ ಮಾತಾಗುವ ಲೇಖಕನಾಗ್ಬಿಟ್ಟೆ. ಅದು ಎಷ್ಟು ನಿಜ ಅನ್ನಕ್ಕೆ ಎರಡು ಉದಾಹರಣೆ ಕೊಡ್ತೀನಿ. ಅದೇ ಒಂದು ವಿಷಯ, ಅಜೇಯ ಮತ್ತು ಅದರ ಪ್ರಭಾವ ಅನ್ನೋದೇ ಒಂದು ವಿಷಯ. ಅದನ್ನ ನಾನು ಸದ್ಯಕ್ಕೆ ಹೇಳಲ್ಲ. 1985ರಲ್ಲಿ ಅವಳು ತುರ್ತು ಪರಿಸ್ಥಿತಿ ಹಾಕದ್ಲಲ್ಲ, ಅವಾಗ ಅಜೇಯ ಹೇಗೆ ಯುವಕರಿಗೆ ಸ್ಫೂರ್ತಿ ಕೊಡ್ತು ಅಂದ್ರೆ, ಯಾಕೆಂದ್ರೆ ಅಜೇಯ ಅಂದ್ರೆ ಸ್ವಾತಂತ್ರ್ಯ, ಈ ತುರ್ತು ಪರಿಸ್ಥಿತಿ ನಿಮ್ಮ ಸ್ವಾತಂತ್ರ್ಯಕ್ಕೆ ಹಲ್ಲೆ ಮಾಡ್ತಾ ಇದೆ, ಧಕ್ಕೆ ಮಾಡ್ತಾ ಇದೆ. ಹಾಗಾಗಿ ಅಜೇಯವನ್ನು ಓದುವುದು ತುರ್ತು ಪರಿಸ್ಥಿತಿಗೆ ತೋರಿಸುವ ಒಂದು ಪ್ರತಿಭಟನೆ ಅಂತಾಯ್ತು. ಮನೆಗಳಲ್ಲಿ ಅದನ್ನ ಇಟ್ಕೊಳ್ಳೋದು, ಅದ್ರ ಬಗ್ಗೆ ಮಾತನಾಡೋದು, ಹೇಳೋದು. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಒಬ್ಬ JP ಚಳುವಳಿಯ ಹೋರಾಟಗಾರನ್ನ ಬಂಧಿಸೋದಿಕ್ಕೆ ಪೊಲೀಸ್ನವ್ರು ಒಂದ್ ಮನೆಗೆ ಹೋಗ್ತಾರೆ. ಅವನ್ ಗೋಡೆ ಮೇಲೆ ಚಂದ್ರಶೇಖರ್ ಆಜಾದ್ ಚಿತ್ರ ಇರುವಂತ ಒಂದು ಕ್ಯಾಲೆಂಡರ್ ಇರುತ್ತೆ. ಪೊಲೀಸ್ನವನು ಆ ಕ್ಯಾಲೆಂಡರ್ಗೆ ಲಾಠಿಯಿಂದ ಹೊಡಿತಾ, ಇವನೇ ಏನೋ ನಿಮ್ ಗುರು ಅಂತ ಹಂಗಿಸಿ ಈ ಹುಡುಗನ್ನ, ಈ ಚಳುವಳಿಗಾರನ್ನ ಹಿಡ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಸಾಂಸ್ಕೃತಿಕವಾಗಿ ಒಂದು ಕಾದಂಬರಿ ಮಾಡಬಹುದಾದ ಸಾಮಾಜಿಕ ಪರಿವರ್ತನೆಗೆ ಇದು ಬಹಳ ದೊಡ್ಡ ಉದಾಹರಣೆ. ಇದಕ್ಕೆ ಹೋಲಿಸಬಹುದಾದಂಥದ್ದು ಅಂದ್ರೆ ಕುವೆಂಪು ಅವರ ಜಲಗಾರ, ಶೂದ್ರ ತಪಸ್ವಿ ಇತ್ಯಾದಿ ಕೃತಿಗಳು ಹೇಗೆ ಜಾತಿ ಭೇದದ ವಿರುದ್ಧಕ್ಕೆ ಹೋರಾಟಕ್ಕೆ ಸ್ಫೂರ್ತಿ ಕೊಡ್ತೋ, ಅಥವಾ ಕಾರಂತರ ಚೋಮಂದುಡಿ ಭೂಮಿ ಇಲ್ಲದಂತ ದಲಿತರಿಗೆ ಭೂಮಿಯನ್ನು ಕೊಟ್ಟು ಅವರನ್ನ ಚೆನ್ನಾಗಿ ನಾವು ಅಣ್ಣ ತಮ್ಮದರಂತೆ ನಡೆಸ್ಕೊಳ್ಬೇಕು ಅಂತ ಒಂದು ಒಳನೋಟವನ್ನು ಕೊಡ್ತೋ, ಆ ರೀತಿಯ ಕೆಲಸವನ್ನ ಬಾಬು ಕೃಷ್ಣಮೂರ್ತಿ ಅವರ ಅಜೇಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮಾಡಿತು. ಇದು ಒಂದು ರೀತಿ ಇಂದಿರಾ ಗಾಂಧಿಯ ಒಂದು ದಬ್ಬಾಳಿಕೆಗೆ ಕೊಟ್ಟಂತಹ ಒಂದು ಸಾಹಿತ್ಯದ ಉತ್ತರ ಅಂತ ಕೂಡ ಹೇಳ್ಬೋದು. ಆ ಕಾಲದಲ್ಲಿ ಅನೇಕರು ಮನೆ ಕಟ್ಟಿಸಿದವರು ತಮ್ಮ ಮನೆಗಳಿಗೆ ಅಜೇಯ ಅಂತ ಹೆಸರಿಟ್ರು. ಹೆಂಡತಿ ಗರ್ಭಿಣಿಯಾಗಿದ್ರೆ ಅವಳಿಗೆ ಅಜೇಯ ಪುಸ್ತಕವನ್ನು ಕೊಟ್ಟು ಓದಿಸಿ ಮಗು ಹುಟ್ಟಿದಾಗ ಮಗುಗೆ ಅಜೇಯ ಅಂತ ಹೆಸರಿಟ್ರು. ಹಾಗಾಗಿ ಇದೊಂದು ಬಹಳ ಈಗ ರಮ್ಯವೆನಿಸುವಂತಹ, ರೋಚಕವೆನಿಸುವಂತಹ, ಆದರೆ ನಮ್ಮ ಸಮಾಜದ ನಾಡಿಮಿಡಿತ ಹೇಗಿದೆ ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಇರುವಂತಹ ಒಂದು ಫೆನಾಮಿನ. ಹಾಗಾಗಿ ಅಜೇಯವನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ, ಒಬ್ಬ ಲೇಖಕ ತನ್ನ ಜೀವಮಾನದಲ್ಲಿ ಬರೆಯಬಹುದಾಗಿರುವ ಒಂದು ಸಲ ಮಾತ್ರ ಬರೆಯಬಹುದಾಗಿರುವ ಕೃತಿ ಅಂತ ಕೃತಿಯನ್ನ ಮತ್ತೆ ಬರಿಬೇಕು ಅಂದ್ರೆ ಬಾಬು ಕೃಷ್ಣಮೂರ್ತಿಯವರಿಗೂ ಸಾಧ್ಯ ಇಲ್ಲ ಅನ್ನುವುದನ್ನು ನಾನು ಬಹಳ ಅವ್ರ ಮೇಲಿನ ವಿಶ್ವಾಸದಿಂದನೇ ಹೇಳ್ತಾ ಇರೋದು. ಅಂದ್ರೆ ಇಟ್ ಹ್ಯಾಪನ್ಡ್ ಅಂತ, ಇಟ್ ಅಕ್ಕರ್ಡ್. ಕೃತಿ ನಮ್ಮನ್ನು ಹುಡುಕ್ತಾ ಇರುತ್ತೆ ಲೇಖಕನೂ ಒಂದು ವಸ್ತುವನ್ನು ಹುಡುಕ್ತಿರ್ತಾನೆ. ಆ ವಸ್ತು ಮತ್ತು ಲೇಖಕ ಒಂದಕ್ಕೊಂದು ಸಂಧಿಸುವುದಿದೆಯಲ್ಲ, ಅದು ಒಂದು ಸರಸ್ವತಿ ಒಂದು ಅನುಸಂಧಾನದ ಗಳಿಗೆ. ಅಂಥದ್ದು ಕನ್ನಡದಲ್ಲಿ ಅಜೇಯ ಮೂಲಕ ಆಗತ್ತೆ. ನಾನು
ಯಾರ ಕೈಗೂ ಸಿಗಾಕೊಳ್ಳಲ್ಲ, ಯಾರ ಹಂಗಿಗೂ ಇರುವುದಿಲ್ಲ ಅನ್ನುವಂಥ ಒಂದು ಪಾತ್ರವನ್ನು ಇಟ್ಕೊಂಡು ಬರೆದಿರುವಂತಹ ಈ ಕಾದಂಬರಿ ವಿಮರ್ಶಕನಾಗಿ ನನ್ನ ದೃಷ್ಟಿಯಲ್ಲಿ ಒಂದು ಕ್ಲಾಸಿಕ್ ಅನ್ನುವ ವರ್ಗಕ್ಕೆ ಸೇರಿದಂತ ಕಾದಂಬರಿ. ಆ ಕ್ಲಾಸಿಕ್ಕಿನ ಗುಣ ಇರೋದ್ರಿಂದನೇ ಒಂದು ಪುಸ್ತಕ ಕ್ಲಾಸಿಕ್ ಆಗಿದ್ರೆ ಏನಾಗುತ್ತೆ ಗೆಳೆಯರೆ, ಅದನ್ನ ಸಮಾಜದ ಬೇರೆ ಬೇರೆ ಜನ ಒಂದು ಕಾಲದಲ್ಲಿ ಓದ್ತಾರೆ, ಅಂದ್ರೆ ಒಂದು ಟೈಮ್ ಪೀರಿಯಡ್ ಅಲ್ಲಿ. ಅವರ ಕಾಲ ಮುಗಿದ ಮೇಲೆ ಹೊಸ ಪೀಳಿಗೆ ಬರುತ್ತೆ, ಆ ಹೊಸ ಪೀಳಿಗೆ ಮತ್ತೆ ಆ ಕೃತಿಯನ್ನ ಓದುತ್ತೆ. ಈಗ ಮತ್ತೆ ಮತ್ತೆ ಕುವೆಂಪು ಓದ್ತೀವಿ, ಮತ್ತೆ ಮತ್ತೆ ಕಾರಂತರು ಓದ್ತೀವಿ, ಮತ್ತೆ ಮತ್ತೆ ಭೈರಪ್ಪನವ್ರನ್ನ ಓದ್ತೀವಿ, ಅಥವಾ ಟಾಲ್ಸ್ಟಾಯ್ ಓದ್ತೀವಿ, ದಾಸ್ತೋವ್ಸ್ಕಿ ಓದ್ತೀವಿ, ಶೇಕ್ಸ್ಪಿಯರ್ ಓದ್ತೀವಿ. ಅದೇ ರೀತಿ ಅಜೇಯವನ್ನ ಈಗ ಓದಲಿಕ್ಕೆ ಶುರು ಮಾಡಿರುವ ಪೀಳಿಗೆಯವರು ಕೂಡ ಓದ್ತಾ ಇರೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಹೀಗಾಗಿ ಅದರಲ್ಲಿ ಇರುವಂತಹ ವಸ್ತು ಮತ್ತು ಆ ವಸ್ತುವನ್ನ ನಿರ್ವಹಿಸಿರುವಂತಹ ಒಂದು ಶೈಲಿ, ಅವೆರಡೂ ಕೂಡ ತುಂಬಾ ದೊಡ್ಡದು. ಮತ್ತು ಈ ವಾಟ್ಸ್ಆ್ಯಪ್ ಫೇಸ್ಬುಕ್ನ ಕಾಲದಲ್ಲಿ, ಟ್ವಿಟರ್ನ 140 ಪದಗಳ ಕಾಲದಲ್ಲಿ ದೊಡ್ಡ ಪುಸ್ತಕ ಯಾರು ಓದ್ತಾರೆ ಅಂತ ಮೂಗು ಮುರಿಯುವವರೆಗೆ ಬಾಬು ಕೃಷ್ಣಮೂರ್ತಿ ಅವರ ಸಾಹಿತ್ಯ ಒಂದು ಉತ್ತರವನ್ನು ಕೊಡ್ತಾ ಇದೆ. ಅವರ ಎಲ್ಲ ಪುಸ್ತಕಗಳು 300, 400, 500, 600 ಪುಟ, 700 ಪುಟದ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನ ಜನ ಓದ್ತಿದ್ದಾರೆ ಅನ್ನಕ್ಕೆ ಏನು ದಾಖಲೆ ಅಂದ್ರೆ ಆ ಪುಸ್ತಕಗಳು ಆಗಿರುವಂತಹ ಮರುಮುದ್ರಣ. ನಾನು ಹಿಂದೆ ಅವ್ರ ಬಗ್ಗೆ ಪುಸ್ತಕ ಬರೆದಾಗ ಸಾಹಿತ್ಯ ವಿಮರ್ಶೆ, ಅಜೇಯ ಆಗ್ಲೇನೆ 17 ಮರುಮುದ್ರಣ ಆಗಿತ್ತು. ಅದಮ್ಯ ಸಾಕಷ್ಟು ಬಾರಿ ಮರುಮುದ್ರಣವನ್ನು ಕಂಡಿತ್ತು. ವೀರ ಸಾವರ್ಕರ್ ಅವ್ರು ಬರೆದಂತ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಇವರು ಸಂಗ್ರಹಾನುವಾದ ಮಾಡಿದ್ದಾರೆ. ಅದನ್ನ ಶೃಂಗೇರಿ ಸ್ವಾಮಿಗಳಾದ ಶ್ರೀ ಭಾರತೀ ತೀರ್ಥರು ಬೆಂಗಳೂರಿನ ಶಂಕರ ಮಠದಲ್ಲಿ ಬಿಡುಗಡೆ ಮಾಡಿದ್ರು ಅನ್ನೋದೊಂದು ವಿಶೇಷ. ಅಂದ್ರೆ ಒಬ್ರು ಸನ್ಯಾಸಿಗಳು ಒಬ್ಬ ಕ್ರಾಂತಿಕಾರಿಯ ಬಗ್ಗೆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಅಂದ್ರೆ ಅದೊಂದು ಕನ್ನಡದ ಸಾಹಿತ್ಯದಲ್ಲಿ ಗಮನಿಸಬೇಕಾದ ಅಂಶ. ಅದು ಆಗ್ಲೇ 10ನೇ ಮುದ್ರಣ ಆಗಿತ್ತು. ಯಾವುದು ಚರಿತ್ರೆ ಹಲವಾರು ಮುದ್ರಣಗಳನ್ನ ಅದು ಕಂಡಿದೆ. ಅದು ತೆಲುಗಿನಲ್ಲಿ MVR ಶಾಸ್ತ್ರಿ ಅವರು ಬರೆದಿರುವಂತಹ ಪುಸ್ತಕ. ಅಂದ್ರೆ ನಿಜವಾದ ಚರಿತ್ರೆ ಯಾವುದು, ಮೆಕಾಲೆ, ಮ್ಯಾಕ್ಸ್ ಮುಲ್ಲರ್, ನೆಹರು ಇತ್ಯಾದಿ ಅಥವಾ ಕಮ್ಯುನಿಸ್ಟರು ಬರೆದಿರುವ ಇತಿಹಾಸ ಎಷ್ಟು ಸುಳ್ಳು, ಎಷ್ಟು ಸತ್ಯಕ್ಕೆ ದೂರ, ನಿಜವಾದ ಇತಿಹಾಸ ಯಾವುದು ಅನ್ನುವುದನ್ನ ಬಿಚ್ಚಿಟ್ಟಿರುವ ಪುಸ್ತಕ ಯಾವುದು ಚರಿತ್ರೆ. ಅದನ್ನು ಇವರು ಅನುವಾದ ಮಾಡಿದ್ರು. ಬಹಳ ಮುಖ್ಯವಾಗಿ ಇವರು ಅನುವಾದ ಮಾಡಿದ ಈ ಪುಸ್ತಕ ಯಾವುದು ಚರಿತ್ರೆ, ಇದು ಒಂದು ವಿಶ್ವವಿದ್ಯಾಲಯದಿಂದ ಪ್ರಕಟವಾಯಿತು. ಸಾಮಾನ್ಯವಾಗಿ ರಾಷ್ಟ್ರೀಯ ವಿಚಾರಗಳನ್ನು ಹೇಳುವವರು ಮಾಡುವ ಆರೋಪವೆಂದರೆ ಬರೀ ಎಡಪಂಥೀಯರ ಪುಸ್ತಕಗಳು, ಆ ರೀತಿಯ ದೇಶವನ್ನ ಒಂದು ವಿರೋಧಿಸುವವರ ದನಿಗೆ ವಿಶ್ವವಿದ್ಯಾಲಯದಲ್ಲಿ ಮಹತ್ವ ಸಿಗತ್ತೆ ಅಂತ ಆ ಮಾತನ್ನು ಸುಳ್ಳಾಗಿಸಿದ್ದಾರೆ ಬಾಬು ಕೃಷ್ಣಮೂರ್ತಿ ಅವರು ಅಂತ ಹೇಳ್ಬೋದು. ಅವರ ಯಾವುದು ಚರಿತ್ರೆ ಪುಸ್ತಕ ಕುಪ್ಪಂ ಈ ಊರಿನ ದ್ರಾವಿಡ ವಿಶ್ವವಿದ್ಯಾಲಯದಲ್ಲಿ ಪ್ರಕಟವಾಯಿತು, ದ್ರಾವಿಡ ವಿಶ್ವವಿದ್ಯಾಲಯದ ಮೂಲಕ 2008ರಲ್ಲಿ. ಇದಕ್ಕೆಲ್ಲ ಪುಟವಿಟ್ಟಂತೆ ಈ ಅಜೇಯ, ಅದಮ್ಯ, ವೀರ ಸಾವರ್ಕರ್, 1857, ಯಾವುದು ಚರಿತ್ರೆ, ಅವುಗಳಿಗೆಲ್ಲ ಪುಟವಿಟ್ಟಂತೆ ಶಿಖರವನ್ನು ಕಳಶವನ್ನು ಇಟ್ಟಂತೆ 2008ರಲ್ಲಿ ಅವರು ರುಧಿರಾಭಿಷೇಕ ಅಂತ ಒಂದು ಕಾದಂಬರಿಯನ್ನು ಬರೆದ್ರು. ಅದು ಇವರು ಬರೆದಿರುವಂತಹ ಕೃತಿಗಳಲ್ಲೇ ತುಂಬಾ ಸಂಕೀರ್ಣವಾದ ಕೃತಿ ಅಂತ ನಾನು ಭಾವಿಸಿದ್ದೀನಿ. ಇವರ ಈ ರೀತಿ ರಾಷ್ಟ್ರೀಯ ವಿಚಾರದ ದೇಶಭಕ್ತರನ್ನು ಕುರಿತ ಕೃತಿಗಳಲ್ಲಿ. ಯಾತಕ್ಕೆ ಅಂದ್ರೆ ಈ ರುದ್ರಾಭಿಷೇಕದಲ್ಲಿ ಎಷ್ಟು ಪಾತ್ರಗಳು ಬರುತ್ತೆ ಅಂದ್ರೆ ಅದೇ ಒಂದು ತುಂಬಾ ದೊಡ್ಡ ವಿಷಯ. ಹಲವಾರು ಪಾತ್ರಗಳು ಈ ರುದ್ರಾಭಿಷೇಕದಲ್ಲಿ ಬಂದು ಹೋಗುತ್ತೆ. ಆ ರುದ್ರಾಭಿಷೇಕದಲ್ಲಿ ಮುಖ್ಯವಾಗಿರೋದು ಜತಿನ್ ಅನ್ನುವಂತ ಒಬ್ಬ ಕ್ರಾಂತಿಕಾರಿ. ಆದ್ರೆ ಬೇರೆ ಆ ಕಾಲಘಟ್ಟದ ಹಲವಾರು ಕ್ರಾಂತಿಕಾರಿಗಳು ಅಥವಾ ವಿವೇಕಾನಂದರ ಪ್ರಭಾವದಿಂದ, ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಭಾರತದ ಯುವಕರು ಯುವತಿಯರು, ಅದರಲ್ಲೂ ವಿಶೇಷವಾಗಿ ಬಂಗಾಳದ ಯುವಕ ಯುವತಿಯರು ಸ್ವಾಮಿ ವಿವೇಕಾನಂದರ ಒಂದು ಕ್ರಾಂತಿಕಾರಿ ಮತ್ತು ಅಧ್ಯಾತ್ಮದ ತಳಹದಿ ಇರುವ, ಭಾರತೀಯ ವಿಚಾರ ಪರಂಪರೆಯ ತಳಹದಿ ಇರುವ ಒಂದು ವಿಚಾರಧಾರೆಗೆ ಮನಸೋತು ಅವರು ತಮ್ಮನ್ನ ತಾವು ರಾಷ್ಟ್ರಕ್ಕೆ ಅರ್ಪಣೆಯನ್ನ ಮಾಡ್ಕೊಳ್ತಾರೆ. ಇದು ಯಾರ್ಯಾರು, ಎಷ್ಟು ಜನ ಬಂದ್ರು, ಅವರ ಜೀವನದ ಏಳು ಬೀಳುಗಳೇನು ಅನ್ನುವುದೆಲ್ಲವೂ ಕೂಡ ಕೇಂದ್ರ ಪಾತ್ರ ಅಂತ ಒಂದ್ ರೀತಿ ಹೇಳಬಹುದಾದ ಜತೀನ್ ಮೂಲಕ ಅಥವಾ ಬಾಗಾ ಜತೀನ್ ಮೂಲಕ ಈ ಕಾದಂಬರಿಯಲ್ಲಿ ಬರುತ್ತೆ. ಇದು ಒಂದು ಗಾತ್ರದ ದೃಷ್ಟಿಯಿಂದ ಕ್ರೌನ್
ಗಾತ್ರದಲ್ಲಿ 680 ಪುಟಗಳಿದೆ. ಅಂದ್ರೆ ನೀವು ಡೆಮಿ 1/8 ನಲ್ಲಿ ಸುಮಾರು 1100 ಪುಟಗಳಷ್ಟು ಆಗಬಹುದಾದಂತ ಕಾದಂಬರಿ. ಮಾಮೂಲಿ ನೀವು ಈಗ ಭೈರಪ್ಪನವ್ರ ಕಾದಂಬರಿಗಳು, ಕಾರಂತರ ಕಾದಂಬರಿ ಹೇಗೆ ಇವಾಗ ಪ್ರಿಂಟ್ ಆಗ್ತಿದೆಯೋ ಆ ಸೈಜಲ್ಲಿ ನೋಡಿದ್ರೆ 1100 ಪುಟಗಳ ಕಾದಂಬರಿ. ಕನ್ನಡದಲ್ಲೇ ಇಷ್ಟು ಬೃಹತ್ ಆಗಿರುವ ಕೃತಿಗಳು ತುಂಬಾ ಕಡಿಮೆ. ಈ ಕಾದಂಬರಿಯಲ್ಲಿ ಉಗಮ, ಉದ್ದೀಪನ, ಉದ್ಘೋಷ, ಉತ್ಕ್ರಾಂತಿ, ಉತ್ಸರ್ಗ ಅಂತ 5 ಭಾಗಗಳಿದೆ. ಅದು ತುಂಬಾ ಒಂದಕ್ಕೊಂದು ಪೂರಕವಾಗಿರೋದು. ಅಂದ್ರೆ ಒಂದು ಕ್ರಾಂತಿ ಹೋರಾಟ ಹೇಗೆ ಉಗಮವಾಯಿತೋ, ಅದು ಹೇಗೆ ಉದ್ದೀಪನಗೊಳ್ತೋ, ಅದು ಹೇಗೆ ಬೆಳ್ಕೊಂಡು ಹೋಯ್ತು ಅನ್ನುವುದನ್ನ ಕೊಡ್ತಾರೆ. 19ನೇ ಶತಮಾನದ ಆರಂಭ ಕಾಲದ ಕಾದಂಬರಿ ಇದು ಅಂತ ಹೇಳ್ಬೋದು. ಇದರೊಳಗೆ 36 ಅಧ್ಯಾಯಗಳಿದೆ. ಆವಾಗಲೇ ಹೇಳಿದಂತೆ ಬಂಗಾಳದ ಕ್ರಾಂತಿವೀರನಾದ ಜತಿನ್, ಅವನ ಬಾಲ್ಯ, ಅವನ ಯೌವನ ಮತ್ತವನ ಸಂಗಡಿಗರು ಕೈಗೊಂಡಂತಹ ಸಾಹಸಗಳು ಇದು ಆ ಪುಸ್ತಕದ ಮುಖ್ಯ ವಸ್ತು. ಆ ಕಾಲದಲ್ಲಿ ರಾಜಮಹಾರಾಜರು, ಭಾರತದ ರಾಜಮಹಾರಾಜರು ಬೇಟೆಯನ್ನು ಆಡುತ್ತಾ ಮಹಲುಗಳಲ್ಲಿ ವಿಲಾಸದ ಜೀವನ ನಡೆಸ್ತಾ ಇದ್ರು. ಇದಕ್ಕೆ ಅಪವಾದ ಬರೋಡಾದ ಸಯ್ಯಾಜಿರಾವ್ ಗಾಯಕ್ವಾಡ್ ಮತ್ತು ಮೈಸೂರಿನ ಅಥವಾ ತಿರುವಾಂಕೂರಿನ ಮಹಾರಾಜರುಗಳು. ಉಳಿದಂಥ ರಾಜರು ಎಲ್ಲರೂ ಕೂಡ ಒಂದು ವಿನೋದದ ಜೀವನವನ್ನ ಮಾಡ್ತಿದ್ರು. ಆಗ ಕ್ರಾಂತಿಕಾರಿಗಳು ತಮ್ಮ ಜೀವನವನ್ನ ದೇಶಕ್ಕೋಸ್ಕರ ಹೇಗೆ ಮುಡಿಪಾಗಿಟ್ರು ಅನ್ನುವುದು ಇದರೊಳಗೆ ಬರುತ್ತೆ. ಅವರೇ ಹೇಳುವಂತೆ ಈ ಪುಸ್ತಕದ, ಈ ಕಾದಂಬರಿಯ ವಸ್ತು ಏನು ಅಂದ್ರೆ, ಹಿಸ್ಟಾರಿಕಲ್ ನೆರೇಟಿವ್ ಆಫ್ ದ ರೆವಲ್ಯೂಷನರಿ ಸ್ಟ್ರಗಲ್ ಫಾರ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಡ್ಯೂರಿಂಗ್ ದ ಪೀರಿಯಡ್ 1880 to 1915, centered on the life and martyrdom of Jatindranath Mukhopadhyaya, known as Bagha Jatin or Jatin the Tiger, and his associates, and highlighting the far-reaching influence of Vivekananda, Aurobindo, and other spiritual leaders on the freedom movement in the early years of 20th century. ಅಂದ್ರೆ ಈ ಟೈಟಲ್ಲೇ ಇಷ್ಟು ಉದ್ದ ಇದೆ. ಈ ಟೈಟಲ್ಲೇ ಪ್ರಿಂಟ್ ಅಲ್ಲಿ 1, 2, 3, 4, 5, 6 ಲೈನ್ ಇದೆ ಈ ಪುಸ್ತಕದ ಟೈಟ್ಲು. ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಅದಕ್ಕವರು ತುಂಬಾ ವರ್ಷಗಳ ಅಧ್ಯಯನ ಮಾಡಿದ್ದಾರೆ. ಮತ್ತು ಮುಂಚೆ ಅಜೇಯಕ್ಕೆ, ಅದಮ್ಯಕ್ಕೆ ಮತ್ತು ಅವರು ವಿಜಯ ವಾಣಿ ಪತ್ರಿಕೆಯಲ್ಲಿ ಬರೆದಂತಹ ಹೋರಾಟದ ಹೀರೋಗಳು ಅನ್ನುವ ಪುಸ್ತಕಕ್ಕೆ ಮಾಡಿಕೊಂಡಂತಹ ಟಿಪ್ಪಣಿಗಳು ಮತ್ತು ಬಂಗಾಳದ ಬಂಗಾಳಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಮುಖ್ಯವಾದ ಕೃತಿಗಳನ್ನ ಅವರು ಓದ್ಕೊಂಡು ಸಂಗ್ರಹ ಮಾಡ್ಕೊಂಡು ಬಂದಿದ್ದು ಎಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಒಂದ್ ರೀತಿ ತೀತಾ ಶರ್ಮರ ವಿಕ್ರಾಂತ ಭಾರತ, ಅವರ ಗುರುಗಳಾದ ತೀತಾ ಶರ್ಮರ ವಿಕ್ರಾಂತ ಭಾರತ ಕೃತಿಯಲ್ಲಿ ಇದು ಬೀಜ ರೂಪದಲ್ಲಿ ಬಂದಿತ್ತು. ಭಾರತದ ಎಲ್ಲ ಕ್ರಾಂತಿಕಾರಿಗಳು 1857ರಿಂದ 1947 ತನಕ ಮಾಡಿದಂತ ಕ್ರಾಂತಿಯ ಒಂದು ಬೀಜ ರೂಪದ ಚಿತ್ರ ಅಥವಾ ಚಿತ್ರಣ ವಿಕ್ರಾಂತ ಭಾರತದಲ್ಲಿ ಇದೆ. ಅದು ಬಹಳ ಒಳ್ಳೆ ಪುಸ್ತಕ. ಅದು ಹಿಂದಿಗೆ, ಇಂಗ್ಲಿಷಿಗೆ, ಬಂಗಾಳಿಗೆ ಎಲ್ಲ ಅನುವಾದ ಆಗ್ಬೇಕಿತ್ತು. ಅದರ ಕನ್ನಡಿಗರು ಎಂದಿನಂತೆ ಸೋಮಾರಿಗಳು ಆ ಕೆಲಸ ಯಾವಾಗ ಮಾಡ್ತಾರೋ ನೋಡ್ಬೇಕು. ಈ ಪುಸ್ತಕ ಅಜೇಯದ ಕಾಲದಿಂದ ಇವ್ರು ಮಾಡ್ಕೊಂಡು ಬಂದಿದ್ದ ಸಾಧನೆಗೆ ಸೆಡ್ ಹೊಡೆದು ಒಂದು ಹೊಸ ಎತ್ತರಕ್ಕೆ ಇವರ ಬರವಣಿಗೆಯನ್ನ ತೆಗೆದುಕೊಂಡು ಹೋಯ್ತು. ಯಾಕೆಂದ್ರೆ ಅಜೇಯದಲ್ಲಿ ಕ್ರಾಂತಿಕಾರಿಗಳ ಆದರ್ಶ, ಹೋರಾಟ, ಸಂಘರ್ಷ ಇದೆ. ಆದ್ರೆ ಅವರ ಧಾರ್ಮಿಕ ಜೀವನ, ಅವರ ಆಧ್ಯಾತ್ಮಿಕ ಜೀವನದ ಚಿತ್ರಣ ಅಷ್ಟಾಗಿ ಬರೋದಿಲ್ಲ. ಇಲ್ಲಿ ದುರ್ಗಿ ಅಥವಾ ಕಾಳಿಯನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಬಂಗಾಳಿ ಕ್ರಾಂತಿಕಾರಿಗಳು ಮಾಡಿದ ಹೋರಾಟವನ್ನ ತುಂಬಾ ದೀರ್ಘವಾಗಿ ಇಲ್ಲಿ ವಿವರಿಸ್ತಾರೆ. ಅಂದ್ರೆ ಒಂದ್ ರೀತಿ ಆನಂದ ಮಠ, ಒಂದೇ ಮಾತರಂನ ಕೃತಿಕಾರರಾದ ಬಂಕಿಮರ ಆನಂದ ಮಠ ಇತ್ಯಾದಿ ಕಾದಂಬರಿಗಳನ್ನ ಓದಿದ ಒಂದು ನೆನಪು ಇಲ್ಲಿ ನಮಗೆ ಬರುತ್ತೆ. ಇದೇ ಒಂದು ಬಹಳ ದೊಡ್ಡ ವಿಷಯ. ಇದ್ರ ಬಗ್ಗೆ ಇವತ್ತಿನ ಈ ಗೋಷ್ಠಿನಲ್ಲಿ ಹೇಳಿ ಮುಗಿಸೋದಿಕ್ಕೆ ಆಗೋದಿಲ್ಲ. ಒಂದ್ ಹೇಳ್ಬೇಕು, ಅದಮ್ಯ ಇದೆಯಲ್ಲ, ವಾಸುದೇವ ಬಲವಂತ ಫಡ್ಕೆ ಭಾರತದ ಒಬ್ಬ ಆದ್ಯ ಕ್ರಾಂತಿಕಾರಿ ಅಂತ ಹೇಳ್ತಾರೆ. ಅವನ ಜೀವನವನ್ನು ಕುರಿತಂತ ಕಾದಂಬರಿ ಬಹಳ ಕ್ಲುಪ್ತವಾಗಿದೆ, ಸಂಕ್ಷಿಪ್ತವಾಗಿದೆ. ಅಂದ್ರೆ ಅದು ಒಂದ್ ರೀತಿ ಇವತ್ತಿನ ಲೆಕ್ಕದಲ್ಲಿ ಒಂದು ನೀವು ವೆಬ್ ಸೀರೀಸ್ ಅಂತ ಕರಿತೀರಲ್ಲ ಆ ರೀತಿ ಸ್ಟೈಲ್ ಅಲ್ಲಿ ಇದೆ, ವೆಬ್ ಸೀರೀಸ್ ಸ್ಟೈಲ್ ಅಲ್ಲಿ. ಕಾದಂಬರಿ ಅಜೇಯ ಇದೆಯಲ್ಲ, ಮಲೆಗಳಲ್ಲಿ ಮದುಮಗಳು ಅಥವಾ ಮರಳಿ ಮಣ್ಣಿಗೆ ಅಥವಾ ಭೈರಪ್ಪನವರ ದೊಡ್ಡ ಗಾತ್ರದ ಕಾದಂಬರಿಗಳು, ದಾಟು, ಈ ರೀತಿಯ ಒಂದು ನಿಧಾನವಾಗಿ ಒಂದಷ್ಟು ಬಿಡಿಸಿ, ನಿಧಾನ ಅಂದ್ರೆ ಒಂದು ಮೀಡಿಯಂ ಸ್ಪೀಡ್ ಅಲ್ಲಿ ಹೋಗುವಂತ ಕಾದಂಬರಿ. ಅದಮ್ಯ ಬಹಳ ಸ್ಪೀಡ್ ಆಗಿ ಹೋಗಿ ತನ್ನ ಗುರಿಯನ್ನ ತಲುಪುತ್ತೆ, ಅಂದ್ರೆ ಅವನ ಒಂದು ಬಲಿದಾನವನ್ನ ತೋರಿಸುತ್ತೆ. ಇದು ಹಾಗಲ್ಲ, ಇದು ಬಹಳ ನಿಧಾನಕ್ಕೆ ಹೋಗುತ್ತೆ. ಅಂದ್ರೆ ನೀವು
ಒಂದ್ ರೀತಿ ಉಡುಪಿ ಅಥವಾ ಕುಂದಾಪುರದಿಂದ ಶಿವಮೊಗ್ಗಗೆ ಹೋಗುವಾಗ ರೂಟ್ ಇದೆಯಲ್ಲ, ಆ ರೀತಿ ಇದೆ ಇದು. ಕಾಡು ಮೇಡಿನ ದಾರಿಯಲ್ಲಿ ನಿಧಾನಕ್ಕೆ ಮಳೆಗಾಲದಲ್ಲಿ ಒಂದು ಬಸ್ಸು ಸಾಗುವಂತೆ ಹೋಗುತ್ತೆ. ಯಾಕೆ ಅಂದ್ರೆ ಇದು ಕವರ್ ಮಾಡ್ತಿರೋ ಟೈಮ್ ಪೀರಿಯಡ್ ಇದೆಯಲ್ಲ, ಇಲ್ಲಿ ಬರೀ ಚಂದ್ರಶೇಖರ ಆಜಾದ್ ತರ ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಘಟನೆ ಕೇಂದ್ರದಲ್ಲಿಲ್ಲ, ಅಥವಾ ಅದಮ್ಯದಲ್ಲಿ ಬರುವಂತೆ ವಾಸುದೇವ್ ಬಲ್ವಂತ್ ಫಡ್ಕೆ ಅವನಂತ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ಕ್ರಾಂತಿಕಾರಿಯನ್ನ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಇಡೀ ಟೈಮ್ ಪೀರಿಯಡ್ ಅಂತ ತಗೊಂಡಿದೆ. ಎರಡು ಅದಮ್ಯ ಮತ್ತು ಅಜೇಯ ವ್ಯಕ್ತಿ ಕೇಂದ್ರಿತ ಕಾದಂಬರಿಗಳಾದ್ರೆ ರುಧಿರಾಭಿಷೇಕ ಕಾಲವನ್ನೇ, ಆ ಒಂದು ಕಾಲಘಟ್ಟವನ್ನೇ ಸೆರೆ ಹಿಡಿಯುವಂತ ಕಾದಂಬರಿ ಅದು. 1880ರಿಂದ 1915 ತನಕ, ಅಂದ್ರೆ ಬಹುತೇಕ ವರ್ಲ್ಡ್ ವಾರ್ನ ಸಮಯ, ಅಲ್ಲಿ ತನಕದ 35 ವರ್ಷಗಳ ಕ್ರಾಂತಿಯನ್ನ ಸುಮಾರು ಅವರು 1100 ಪುಟ ಆಗತ್ತೆ ಡೆಮಿ ಒನ್ನೈತಲ್ಲಿ, ಅಷ್ಟು ಇದರಲ್ಲಿ ಬರೆದಿದ್ದಾರೆ. ರುದ್ರಾಭಿಷೇಕ ಅನ್ನೋ ಮಾತು ಕೂಡ ಸಹೋದರಿ ನಿವೇದಿತಾ ಅವರ ಒಂದು ಮಾತಿನಿಂದ ಇವರಿಗೆ ಸ್ಫೂರ್ತಿಯಾಗಿ ಸಿಕ್ಕತ್ತೆ. ಯಾಕೆಂದ್ರೆ ಈ ಪುಸ್ತಕದ ಕೊನೆಯಲ್ಲಿ ಒಂದು ಮಾತು ಬರುತ್ತೆ, ಈ ಕಾದಂಬರಿಯಲ್ಲಿ ಯಾರು ಕೇಂದ್ರ ಪಾತ್ರ ಅಂದ್ರೆ, ಮೊದಲು ನಮ್ಗೆ ಜತೀನ್ ಕೇಂದ್ರ ಪಾತ್ರ ಅಂತ ಅನ್ಸತ್ತೆ, ಆದ್ರೆ ಓದ್ತಾ ಹೋದಾಗ ಇಲ್ಲಿ ಯಾರು ನಾಯಕರೇ ಇಲ್ಲ. ಕುವೆಂಪು ಅವ್ರದ್ದೊಂದು ಮಾತಿದೆಯಲ್ಲ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಯಾವುದಕ್ಕೂ ತುದಿ ಇಲ್ಲ, ಯಾವುದಕ್ಕೂ ಮೊದಲಿಲ್ಲ, ನೀರೆಲ್ಲವೂ ತೀರ್ಥ ಅಂತ ಒಂದು ಮಾತು ಕುವೆಂಪು ಅವ್ರು ಹೇಳ್ತಾರೆ ಅವರ ಕಾದಂಬರಿಯಲ್ಲಿ. ಹಾಗೆ ಇಲ್ಲಿ ಪ್ರತಿಯೊಂದು ಪಾತ್ರವೂ ತನ್ನ ಜೀವನದ ಒಂದು ಸದುದ್ದೇಶದಿಂದ ತನ್ನ ಒಂದು ನಳನಳಿಸುವ ಕೋಮಲವಾದ ಯೌವನವನ್ನ ಒಂದು ಕರ್ಕಶವಾದ ಬ್ರಿಟಿಷರ ಬೂಟಿಗೆ ಅಥವಾ ನೇಣಿಗೆ ಅರ್ಪಿಸುತ್ತದೆ. ಇದು ಈ ಕಾದಂಬರಿಯ ಒಂದು ತೀವ್ರತೆಯನ್ನ ಸೂಚಿಸೋದಾದ್ರಿಂದ, ಹಾಗಾಗಿ ರಕ್ತ ಚೆಲ್ಲಿ, ನನ್ನ ದೃಷ್ಟಿಯಲ್ಲಿ ಒಬ್ಬ ವಿಮರ್ಶಕನಾಗಿ, ರಕ್ತ ಚೆಲ್ಲಿ ನಾಡದೇವಿಗೆ ಅಭಿಷೇಕ ಮಾಡುವುದೇ ಇದರ ಕೇಂದ್ರ ಪ್ರಜ್ಞೆ. ಯಾಕೆಂದ್ರೆ ಕ್ರಾಂತಿಕಾರಿಗಳ ರಕ್ತದ ಓಕುಳಿ ಈ ಕಾದಂಬರಿಯ ಉದ್ದಕ್ಕೂ ಎಲ್ಲ ಪುಟಗಳಲ್ಲೂ ನಮಗೆ ಕಾಣಿಸುತ್ತೆ. ಹಾಗಾಗಿ ಈ ಕಾದಂಬರಿಯ ಕೊನೆಯಲ್ಲೇ ಒಂದು ಮಾತು ಬರುತ್ತೆ, ಅದನ್ನ ಹೇಳಿ ಪ್ರಾಯ ನನ್ನ ಮಾತನ್ನು ನಾನು ಮುಗಿಸ್ಬಹುದು ಅಂತ ಅನ್ಕೊಳ್ತೀನಿ ಇವತ್ತು. ಕೋಟ್: ಸತ್ವವೊಂದೇ ಏನೂ ಮಾಡಲಾರದು, ಅಂದ್ರೆ ಸಾತ್ವಿಕತೆಯೊಂದೇ ಏನೂ ಮಾಡಲಾರದು, ಕ್ಷಾತ್ರವೊಂದೇ ಏನೂ ಮಾಡಲಾರದು, ಸತ್ವ ಕ್ಷಾತ್ರಗಳ ಎರಡರ ಮಿಳನದಲ್ಲುಂಟು ಜೀವನದ ಜಯ. ಇದು ಪರಂಪರಾಗತ ಭಾರತದ ಜೀವನ ಗುಣ ಕಲಿಸುತ್ತಿರುವ ಪಾಠ. ಪೂರ್ಣ ಚೈತನ್ಯಕ್ಕೆ ಮುಖಗಳೆರಡು, ಒಂದು ಸತ್ವಮುಖ, ಒಂದು ಕ್ಷಾತ್ರಮುಖ. ಅಂದ್ರೆ ಭೀಷ್ಮ ಸಿಂಹನಾದ ಮಾಡಿದ, ಕೃಷ್ಣ ಪಾಂಚಜನ್ಯ ಊದಿದ, ಅರ್ಜುನ ದೇವದತ್ತ ಅಂತ ಶಂಖ ಊದ. ಆದ್ರೆ ಯುಧಿಷ್ಠಿರ ಏನ್ ಮಾಡಿದ, ಅನಂತ ವಿಜಯ ಅನ್ನುವ ಶಂಖವನ್ನು ಎತ್ತಿ ಊದಿದ. ವಿಕ್ರಾಂತ ಭಾರತದ ವೀರರೆಲ್ಲ ಎತ್ತಿ ಊದಿದ್ದು ಅನಂತ ವಿಜಯವನ್ನು. ಆ ಅನಂತ ವಿಜಯದ ಧ್ಯಾನದ ಮುರುದನಿ ಭಾರತದ ಕಣಕಣದಲ್ಲೂ ಕೇಳಿ ಬರುತ್ತಿದೆ ಅನ್ನುವ ಮಾತು ಇಲ್ಲಿ ಬರುತ್ತೆ. ಕೊನೆಗೆ ಈ ಕಾದಂಬರಿಯಲ್ಲಿ ಜತೀನ್ ಹೇಳೋ ಮಾತಿದೆಯಲ್ಲ, ಆಮ್ರೋ ಮಾರ್ಬೋ ಜಾತ್ ಜಾಗ್ಬೆ, ಅಂದ್ರೆ ನಾವು, ಅದು ಬಂಗಾಳಿ ಮಾತು, ಆಮ್ರೋ ಮಾರ್ಬೋ ಜಾತ್ ಜಾಗ್ಬೆ, ನಾವು ಸಾಯ್ತೀವಿ, ನಾವು ಮಡಿತೀವಿ, ದೇಶವನ್ನು ಜಾಗೃತಗೊಳಿಸೋಣ, ನಾವು ಮಡಿದು ದೇಶವನ್ನು ಜಾಗೃತಗೊಳಿಸೋಣ, ಆ ಜಾಗೃತಿಗಾಗಿ ರುಧಿರಾಭಿಷೇಕ. ಈ ತರ ವಸ್ತು ಕನ್ನಡದಲ್ಲಿ ಇನ್ನೊಂದಿಲ್ಲ. ಇದ್ರ ಬಗ್ಗೆ ಇನ್ನು ತುಂಬಾ ದೀರ್ಘವಾಗಿ ಹೇಳ್ತಾ ಹೋಗ್ಬೋದು. ರಾಣಾ ಪ್ರತಾಪ್ ಸಿಂಹನ ಹಳದಿ ಘಾಟಿನ ಸಮರಕ್ಕೆ ಇವನ ಒಂದು ಪೌರುಷ ಪರಾಕ್ರಮವನ್ನ ಹೋಲಿಸ್ಬಿಟ್ಟು ಕಾಜಿ ನಸರುಲ್ ಇಸ್ಲಾಂ ಬರೆದಿರುವಂತಹ ಬಂಗಾಳದ ದೊಡ್ಡ ಕವಿ, ಆ ಪದ್ಯವನ್ನೆಲ್ಲ ಇವರು ಬಂಗಾಳಿಯಿಂದ ಅನುವಾದ ಮಾಡಿಸಿ ಹಾಕಿದ್ದಾರೆ. ಚಾಸಖಂಡದ ಸಮರಾಂಗಣದಲ್ಲಿ ಹಳದಿ ಘಾಟಿನ ಮರುದನಿ ಕೇಳಿತ್ತು, ಯತೀಂದ್ರನಾಥನ ರಣಹೋಂಕಾರದಿ ಪ್ರತಾಪ ಸಿಂಹನ ಗರ್ಜನೆ ಮೊಳಗಿತ್ತು, ಶಾಂತಿ ಅಹಿಂಸೆಯ ಜಪಿಸುವ ಜನರಿಗೆ ಬುದ್ಧನು ರುದ್ರನು ಆಗುವ ಪರಿಯದು ಕಂಡಿತ್ತು, ನಾಡಿನ ಮುಕುತಿಯ ಗುರಿಯನ್ನು ತಲುಪುವ ಹೊಸ ಹಾದಿಯು ತೆರೆದಿತ್ತು, ಮಹಾನ್ ದೇಶದ ಗುಲಾಮ ಜನತೆಯು, ಎಷ್ಟು ಚೆನ್ನಾಗಿದೆ ನೋಡಿ, ಮಹಾನ್ ದೇಶದ ಗುಲಾಮ ಜನತೆ, ಅಲ್ಲಿ ಜಗಣ ಬರುತ್ತೆ. ಇಲ್ಲಿ ಯಾರು ವ್ಯಾಕರಣ ಓದಿರೋರು, ಛಂದಸ್ ಓದಿರೋ ಗೊತ್ತಾಗುತ್ತೆ. ಮಹಾನ ಅನ್ನುವಾಗ ಹಾ ಅನ್ನೋದು ಗುರು ಬರುತ್ತೆ, ಮಾ ಮತ್ತು ನಾ ಅವೆರಡು ಲಘು. ಜಗಣವನ್ನ ತರೋದು ತುಂಬಾ ಕಷ್ಟ. ಮಹಾನ್ ದೇಶದ ಗುಲಾಮ ಜನತೆಯ ಹೊಸ ಪಾಠವ ಕಲಿಸಿತ್ತು, ಚಾಸಖಂಡದ ಸಮರಾಂಗಣದಲ್ಲಿ ಹಳದಿ ಘಾಟಿನ ಮರುದನಿ ಕೇಳಿತ್ತು, ಜತೀಂದ್ರನಾಥನ ರಣಹೋಂಕಾರದಿ ಪ್ರತಾಪ ಸಿಂಹನ ಗರ್ಜನೆ ಮೊಳಗಿತ್ತು. ಅಂದ್ರೆ ಒಂದು ಸೂಚನೆ ಕೊಡ್ತಾರೆ, ಮುಘಲರನ್ನು ಎದುರಿಸಿದಂತ ಶಿವಾಜಿ ಪ್ರತಾಪ್ ಸಿಂಹ, ಗುರುಗೋವಿಂದ ಸಿಂಹರ ಒಂದು ಕ್ಷಾತ್ರವೇ ಮುಂದುವರೆದು ಈ ಕ್ರಾಂತಿಕಾರಿ ಚಳುವಳಿಯಾಗಿದೆಯೇ ಹೊರತು ಇದು ಯಾವುದೋ ಹೊಸದಾಗಿ ಹುಟ್ಟಿಕೊಂಡಂತಹ ಒಂದು ಚಳುವಳಿ ಅಲ್ಲ. ಇದಕ್ಕೊಂದು ತಾತ್ವಿಕವಾದ, ಒಂದು ದಾರ್ಶನಿಕವಾದ ಒಂದು ಪರಂಪರೆ ಮೊದಲಿಂದಲೂ ಇದೆ ಅನ್ನುವುದನ್ನ ಇವರು
ಇಲ್ಲಿ ಕೊಡ್ತಾರೆ. ಒಂದೇ ಒಂದ್ ಮಾತು ಹೇಳ್ಬೇಕು, ಸ್ತ್ರೀಯರಿದಾರಲ್ಲ ನಮ್ಮ ಸಮಾಜದಲ್ಲಿ, ಯಾವುದೇ ಜಾತಿ ಯಾವುದೇ ಸಮಾಜದಲ್ಲಿದ್ರು ಎಂದೆಂದಿಗೂ ಯಾವ ಸರ್ಕಾರ ಬಂದ್ರು, ಯಾವ ಸಿದ್ಧಾಂತಗಳು ನೆಲಕಚ್ಚಿದ್ರು, ಯಾವ ಸಿದ್ಧಾಂತಗಳು ಮೊಳಗಿದ್ರು, ಎಂದೆಂದೂ ಶೋಷಣೆಗೆ ಒಳಗಾಗುವ, ಎಂದೆಂದೂ ಕಣ್ಣೀರಿನಲ್ಲಿ ಕೈ ತೊಳೆಯುವ ಒಂದು ಜೀವ ಅಂದ್ರೆ ಹೆಣ್ಣು ಜೀವ. ಆ ಹೆಣ್ಣು ಜೀವದ ಬಗ್ಗೆ ಎಷ್ಟು ಮರುಗ್ತಾರೆ ಈ ಕಾದಂಬರಿಕಾರರು ಅನ್ನುವುದಕ್ಕೆ ಈ ರುದ್ರಾಭಿಷೇಕ ಸಾಕ್ಷಿ. ಅದು ಸ್ವಲ್ಪ ಮಟ್ಟಿಗೆ ಅಜೇಯದಲ್ಲಿ ಕಣ್ಣು ಕಳ್ಕೊಂಡು ತನ್ನ ಮಗನನ್ನ ನೆನೆಸ್ಕೊಳ್ತಾ ಇದ್ಲು ತಾಯಿ ಅನ್ನುವ ಮಾತು ಬರುತ್ತೆ. ವಾಸುದೇವ ಬಲವಂತ್ ಫಡ್ಕೆಯ ಹೆಂಡತಿ ಹೇಗೆ ಜೀವನ ಕಳೆದ್ಲು ಅಂತ ಸೂಚನೆ ಅದಮ್ಯದಲ್ಲಿ ಬರುತ್ತೆ. ಆದ್ರೆ ಆ ಪುಸ್ತಕದ ಒಂದು ಸ್ವರೂಪದಲ್ಲಿ ಹೆಚ್ಚದನ್ನು ಹೇಳಕ್ಕಾಗಿಲ್ಲ. ಇಲ್ಲಿ ಬಾಬು ಅವರ ಎಲ್ಲ ಕೃತಿಗಳಲ್ಲಿ ಪುರುಷರ ಹಿಂದೆ ಸ್ತ್ರೀಯು ಶಕ್ತಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ತಾಯಿ, ಹೆಂಡತಿಯಾಗಿ ಒಂದಲ್ಲ ಒಂದು ರೂಪದಲ್ಲಿ ನಿಲ್ಲುತ್ತಾಳೆ. ಇಲ್ಲೂ ಕೂಡ ಜತೀನನ ಅಕ್ಕ ವಿನೋದ ಬಾಲ ಮತ್ತು ಅವನ ಹೆಂಡತಿ ಇಂದು ಬಾಲ ಸದ್ದಿಲ್ಲದೆ ಅವನಿಗೆ ಸಹಾಯ ಮಾಡುತ್ತಾರೆ. ಕತ್ತಲಲ್ಲಿ ಹಿಂದೆ ನಿಂತು ತಮ್ಮ ಕೈಯಲ್ಲಿ ಸುಡುವ ದೀಪವನ್ನು ಹಿಡಿದು ತಮ್ಮ ಮುಖ ಕಾಣಿಸದೆ ಹೋದರು ದೀಪದ ಕುಡಿ ಕಾಪಾಡುತ್ತಿರುವವರು ಬಾಬು ಅವರ ಸ್ತ್ರೀ ಪ್ರಪಂಚದ ಸ್ತ್ರೀಯರು. ನೇಣಿಗೇರಿದ ವೀರರ ಹೆಸರಾದರೂ ಇತಿಹಾಸದಲ್ಲಿ ಅಲ್ಲಿ ಇಲ್ಲಿ ಬರುತ್ತದೆ. ಅಂದ್ರೆ ಕಾಂಗ್ರೆಸ್ನವರು ಮತ್ತು ಜನತಾ ಪಕ್ಷದವರು ಗಾಂಧಿ ನೆಹರು ಹೆಸರು ಹೇಳ್ತಾರೆ, RSS ನವರು ಬಿಜೆಪಿಯವರು ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಹೆಸರು ಹೇಳ್ತಾರೆ, ಹೇಳಿ. ಆದ್ರೆ ಅವರಿಗೋಸ್ಕರ ಸ್ಫೂರ್ತಿ ಕೊಟ್ಟ ಅವರ ಹೆಣ್ಮಕ್ಳು, ಅವರ ಮನೆಯ ಹೆಂಗಸರುಗಳಿದಾರಲ್ಲ, ಅವರನ್ನ ಇವತ್ತಿಗೂ ಯಾರೂ ನೆನಪಿಸ್ಕೊಳ್ಳೋದು ಕಡಿಮೆ. ಬಾಬು ಅವರ ಕೃತಿಗಳಲ್ಲಿ ಅದು ಹೆಗ್ಗಳಿಕೆ. ಆದರೆ ಸಾವಿರಾರು ಕ್ರಾಂತಿಕಾರಿಗಳ ಮನೆಗಳ ಸಹಸ್ರ ಸ್ತ್ರೀ ಜೀವಗಳು ಸದ್ದಿಲ್ಲದೆ ಸಂಸಾರದ ನೊಗಹೊತ್ತು ನವೆದು ನಗುತ್ತಾ ತಮ್ಮ ಗಂಡ, ಮಗ, ಸಹೋದರರನ್ನು ನೇಣುಗಂಬಕ್ಕೆ ಕಳಿಸಿಕೊಟ್ಟ ಕಥೆ ಚರಿತ್ರೆಗೂ ಸಿಲುಕದ ಮೌನ ಪ್ರಪಂಚ. ಬಾಬು ಕೃಷ್ಣಮೂರ್ತಿಯವರು ಅವರ ಕೃತಿಗಳು ಈ ಸ್ತ್ರೀಯರನ್ನು ಗಮನಿಸುತ್ತವೆ ಎಂಬುದು ಅವರ ಸಾಹಿತ್ಯ ಲೋಕದ ಸಂವೇದನೆ ಸೂಕ್ಷ್ಮವಾದದ್ದು ಎಂಬುದಕ್ಕೆ ನಿದರ್ಶನ. ಒಂದು ರೀತಿ ಇದನ್ನ ಸಮಾರೋಪ ಮಾಡಬೇಕು ಅಂತ ಹೇಳಿದ್ರೆ, ಸಾವಿರಾರು ಚದರ ಮೈಲಿ ಇರುವ ದೇಶದ ಉದ್ದಗಲದಲ್ಲಿ ಒಂದು 90 ವರ್ಷಗಳಲ್ಲಿ ಬ್ರಿಟಿಷರ ಕಾಲದಲ್ಲಿ ಎಷ್ಟು ಸಂಗತಿಗಳು ನಡೀತು ಅನ್ನುವುದನ್ನೆಲ್ಲ ನಾವು ಬಿಡಿಬಿಡಿಯಾಗಿ ಓದ್ತೀವಿ. ಆದ್ರೆ ಇವರ ಕೃತಿಗಳನ್ನ ಓದುವಾಗ, ವಿಶೇಷವಾಗಿ ಸಾಹಿತ್ಯ ಕೃತಿಗಳನ್ನ ಓದುವಾಗ, ಅವೆಲ್ಲವೂ ಒಂದು ರಸವಾಗಿ, ಒಂದು ಭಾವಕೋಶಕ್ಕೆ ಹತ್ತಿರವಾಗುವ ರೀತಿಯ ಶೈಲಿಯಲ್ಲಿ ಬಂದಿದ್ರಿಂದ ಬಾಬು ಕೃಷ್ಣಮೂರ್ತಿಯವರ ಸಾಹಿತ್ಯವನ್ನ ಈಗಿನ ಪೀಳಿಗೆಯವರು ಕೂಡ ಮತ್ತೆ ಮತ್ತೆ ಓದ್ತಾ ಇದ್ದಾರೆ. ಹಾಗಾಗಿ ಕನ್ನಡವನ್ನು ಉಳಿಸುವ ಕೆಲಸವೆಂದರೆ, ಈಗ ನವೆಂಬರ್ ತಿಂಗಳಾದ್ರಿಂದ ಒಂದು ಕನ್ನಡದ ಹೋರಾಟವನ್ನು ಮಾಡುವುದು, ಇನ್ನೊಂದು ಸುಮ್ಮನೆ ತಮ್ಮ ಮನೆಯಲ್ಲಿ ಕೂತು ಸಾಹಿತ್ಯ ಕೃತಿಯನ್ನು ಬರೆಯೋದು, ಅಥವಾ ತಮ್ಮ ಪಾಡಿಗೆ ತಾವು ಉತ್ತಮವಾದ ಸಾಹಿತ್ಯ ಕೃತಿಯನ್ನು ಓದುವುದು ಮತ್ತು ಬೇರೆಯವರಿಂದ ಓದಿಸಿಕೊಳ್ಳುವುದು. ಆ ಕೆಲಸವನ್ನ ಬಾಬು ಕೃಷ್ಣಮೂರ್ತಿಯವರು ಮಾಡಿದ್ದಾರೆ. ಒಂದು ಮಾತು ಹೇಳಬೇಕು, ಅದು ಇವತ್ತು ನಾನು ಹೇಳಕ್ ವಿಸ್ತರಿಸಲ್ಲ. ಈ ಎಲ್ಲ ಪುಸ್ತಕಗಳು ಅಲ್ಲದೆ ಅವರು ಇತ್ತೀಚೆಗೆ ಒಂದು ಹೊಸ ದಾರಿಯನ್ನ ಕಂಡುಕೊಂಡು, ಅಥವಾ ಒಂದು ಹೊಸ ಮಗ್ಗುಲಿಗೆ ಹೊರಳುಕೊಂಡು ಭಾರತದ ಕ್ರಾಂತಿ ವೀರರ ಬಗ್ಗೆ ಬರೆದಂತೆ ಅಧ್ಯಾತ್ಮ ವೀರರು ಅಥವಾ ಶಾಂತಿ ವೀರರ ಬಗ್ಗೆನೂ ಬರೀತಿದ್ದಾರೆ. ಸಮಾಜದ ಅಸ್ಪೃಶ್ಯತೆಯ ಒಂದು ಕೆಡುಕನ್ನ ಕಂಡು ಅದಕ್ಕೆ ಉತ್ತರವನ್ನು ಕೊಟ್ಟಂತಹ, ದಾರಿಯನ್ನು ಕಂಡುಕೊಂಡಂತಹ, ಸಾಮರಸ್ಯದ ದಾರಿಯನ್ನು ಕಂಡುಕೊಂಡಂತಹ ಆಚಾರ್ಯ ರಾಮಾನುಜಾಚಾರ್ಯರ ಬಗ್ಗೆ ವಿಶಿಷ್ಟ ಅಂತ ಒಂದು ದೊಡ್ಡ ಕಾದಂಬರಿಯನ್ನ ಅವರು ಬರೆದಿದ್ದಾರೆ. ಅದೇ ರೀತಿ ಕ್ರಾಂತಿ ಪರ್ವ ಅಂತ ಮೊದಲು ಬರೆದ್ರು, ಅದೇ ಆಮೇಲೆ ರುದ್ರಾಭಿಷೇಕವಾಗಿ ದೊಡ್ಡ ವಿಸ್ತಾರವನ್ನ ಪಡೀತು. ಅದು ಮುಂಚೆ ಅದು ಕರ್ಮವೀರದಲ್ಲಿ ಬಂದಿತ್ತು. ಮತ್ತು ಇಸ್ಕಾನ್, ಈ ಕೃಷ್ಣ ಪ್ರಜ್ಞಾ ಸಂಘ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಯಾವುದಿದೆ, ಅದರ ಸ್ಥಾಪಕರಾದಂತಹ ಶ್ರೀಲ ಪ್ರಭುಪಾದರು ಅವರು ವಿದೇಶಗಳಲ್ಲೆಲ್ಲ ಹಿಂದೂ ಧರ್ಮವನ್ನ, ಅದರಲ್ಲೂ ಭಾಗವತ ವೈಷ್ಣವ ಪರಂಪರೆಯನ್ನ ಹೇಗೆ, ಕೃಷ್ಣ ಭಕ್ತಿಯನ್ನ ಹೇಗೆ ಹಬ್ಸಿದ್ರು, ತಮ್ಮ 80ನೇ ವಯಸ್ಸಿನಲ್ಲಿ ಹೇಗೆ ಹೋಗಿ ಅಲ್ಲಿ ಒಂದು ಡ್ರಗ್ಸು ಮತ್ತೊಂದು ಲೈಂಗಿಕತೆಗೆ ಒಳಗಾಗಿದ್ದಂತಹ ಯುವಕ ಯುವತಿಯರನ್ನ ಒಂದು ಭಾರತೀಯತೆಗೆ, ಹಿಂದೂ ವಿಚಾರಕ್ಕೆ ಅವರು ಸದ್ದಿಲ್ಲದೆ ಹೇಗೆ ಕರ್ಕೊಂಡು ಬಂದ್ರು, ಅವ್ರದೇ ಆದಂತಹ ಭಜನೆಗಳು, ನಾಮ ಸಂಕೀರ್ತನೆ, ರಥಯಾತ್ರೆ ಅಥವಾ ರಥೋತ್ಸವಗಳ ಮೂಲಕ ಅನ್ನುವುದನ್ನ ತುಂಬಾ ಸುಂದರವಾಗಿ ಮಹಾಸಾಧಕ ಕೃತಿಯಲ್ಲಿ ಬರೆದಿದ್ದಾರೆ. ಅದಕ್ಕೆ ಅವರು ಮಾಡಿದ ಕೆಲಸಗಳಿಗೆ ಅವರಿಗೆ ಉತ್ತರ ಪ್ರದೇಶ ಸರ್ಕಾರದ ಒಂದು ಗೌರವ ಸಮ್ಮಾನ ಸಿಕ್ಕಿದೆ. ಇನ್ನೂ ಬೇರೆ ಬೇರೆ ಸಾಹಿತ್ಯ ಅಕಾಡೆಮಿಯಿಂದ ಇರಬಹುದು, ಬೇರೆ ಬೇರೆ ಬಹುಮಾನಗಳು ಸಿಕ್ಕಿವೆ. ಗೆಳೆಯರೇ, ಸ್ನೇಹಿತರೆ, ಒಬ್ಬ ಸಾಹಿತಿಗೆ ಸಿಗುವಂತ ದೊಡ್ಡ ಬಹುಮಾನ ಯಾವ್ದು ಗೊತ್ತಾ? ಓದುಗರು ಅವರ ಕೃತಿಯನ್ನ ಓದುವುದು.
ಅದನ್ನ ಅವರು ಮತ್ತೆ ಮತ್ತೆ ಓದುವುದು, ಪ್ರೀತಿಯಿಂದ ಓದುವುದು, ಓದಿದ್ದನ್ನ ಬೇರೆಯವರಿಗೆ ಹಂಚಿಕೊಳ್ಳೋದು. ಈ ಕೆಲಸವನ್ನ ಬಾಬು ಕೃಷ್ಣಮೂರ್ತಿಯವರ ಬಗ್ಗೆ ಅನೇಕರು ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಾಬು ಕೃಷ್ಣಮೂರ್ತಿಯವರ ಒಂದು ಜೀವನ ಮತ್ತು ಅವರ ಕೃತಿಗಳನ್ನ ಪರಿಚಯ ಮಾಡಿಕೊಳ್ಳೋದಿಕ್ಕೆ ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ. ಇನ್ನು ತುಂಬಾ ವಿಷಯಗಳು ಇದ್ರ ಬಗ್ಗೆ ಅಧ್ಯಯನ ಆಗ್ಬೇಕು. ಈ ಪೀಳಿಗೆಯ ಜನ, ಮುಂದಿನ ಪೀಳಿಗೆ ಅನ್ನಲ್ಲ, ಈ ಪೀಳಿಗೆಯ ಜನ ಇದ್ರ ಬಗ್ಗೆ PhD ಮಾಡಬೇಕು, ಡಾಕ್ಟರೇಟ್ ಮಾಡಬೇಕು, ಸಂಶೋಧನಾ ಲೇಖನಗಳನ್ನು ಬರೀಬೇಕು. ಮತ್ತು ನಾನಿವಾಗ ಏನ್ ಹೇಳಿದೆ, ಇದು ಬಹಳ ಒಂದು ಆನೆಯನ್ನ ಕನ್ನಡಿಯಲ್ಲಿ ತೋರಿಸುವ ಪ್ರಯತ್ನ ಇದು. ಅಂದ್ರೆ ದೊಡ್ಡ ಒಂದು ಕೃತಿಗಳ ಒಂದು ಸಮೂಹವನ್ನ ಒಂದು 45-50 ನಿಮಿಷದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನವನ್ನ ಮಾಡಿದ್ದೀನಿ. ಒಂದು ಗಮನಿಸಿ, ಭಾರತೀಯತೆ, ರಾಷ್ಟ್ರೀಯತೆ, ಹಿಂದೂ ವಿಚಾರ, ಸನಾತನ ವಿಚಾರ, ಸಾಮರಸ್ಯ, ಒಟ್ಟಾರೆ ಈ ರಾಷ್ಟ್ರೀಯತ್ವದ ನ್ಯಾಷನಲಿಸಂ ಅನ್ನೋ ವಿಷಯವನ್ನೇ ತಮ್ಮ ಬಾಲ್ಯದಿಂದ ಅಥವಾ ತಾರುಣ್ಯದಿಂದ ಈ ಒಂದು ಇಳಿವಯಸ್ಸಿನ, ಅಂದ್ರೆ ಶರೀರ ದೃಷ್ಟಿಯಿಂದ ಇಳಿವಯಸ್ಸಿನ ತನಕ ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಯಾವ ವಿಷಯಗಳಿಗೂ ಕೈ ಹಾಕಕ್ ಹೋಗಿಲ್ಲ. ಇದೊಂದು ಬಹಳ ಒಂದು ವ್ರತನಿಷ್ಠೆ ಅನ್ನುವ ರೀತಿಯಲ್ಲಿ ಆ ಕೆಲಸವನ್ನ ಅವರು ಮಾಡಿದ್ದಾರೆ. ಅವರಿಗೆ 2 ಸರ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಅಜೇಯ ಮತ್ತು ಅದಮ್ಯಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬರುವಷ್ಟು ಯೋಗ್ಯತೆ ಇರುವ ಕೃತಿ ಅಂತ ನಾನು ಬಹಳ ಧೈರ್ಯವಾಗಿ ಅವರ ಎಲ್ಲ ಕೃತಿಗಳನ್ನು ಪದೇ ಪದೇ ಓದಿರೋನಾಗಿ ಹೇಳಬಲ್ಲೆ. ಅದು ಸಿಗತ್ತೆ ಅಂತ ನಾನು ಆಶಿಸ್ತೀನಿ. ಮತ್ತು ಅವರ ಅಜೇಯ ಪುಸ್ತಕ ಈಗ ಇಂಗ್ಲಿಷಿಗೆ ಇನ್ವಿನ್ಸಿಬಲ್ ಅಂತ ಅನುವಾದವಾಗಿದೆ. ಇನ್ನು ಬೇರೆ ಬೇರೆ ಅವರ ಕೃತಿಗಳು ಇಂಗ್ಲಿಷ್ ಭಾಷೆಗೂ ಕೂಡ ಅನುವಾದವಾಗ್ತಿದೆ. ಅಜೇಯ ತೆಲುಗಿಗೆ, ಮಲಯಾಳಂಗೆ ಅನುವಾದವಾಗಿದೆ. ಇದು ಹೀಗೆ ಮುಂದುವರಿಲಿ. ಬಾಬು ಕೃಷ್ಣಮೂರ್ತಿಯವರ ಸಾಹಿತ್ಯವನ್ನ ಗೌರವಿಸುವ ದಾರಿ ಅಂದ್ರೆ ಇವತ್ತು ಕುಂದಾಪುರದ ಗೆಳೆಯರು ಮಾಡ್ತಿರುವುದೇ ಸರಿಯಾದ ದಾರಿ. ಅಂದ್ರೆ ಅವರ ಕೃತಿಗಳನ್ನು ಓದುವುದು, ಮತ್ತೆ ಮತ್ತೆ ಓದುವುದು, ಅನುಸಂಧಾನ ಮಾಡುವುದು, ಅದರಲ್ಲಿ ತಮಗೆ ಇಷ್ಟವಾಗಿರುವ ಭಾಗಗಳನ್ನ ಸ್ನೇಹಿತರಿಗೆ, ಮಿತ್ರರಿಗೆ ಹೇಳಿ ಹಂಚ್ಕೊಳ್ಳೋದು, ಮತ್ತು ಹೊಸ ಪೀಳಿಗೆಯ ಮಕ್ಕಳ ಕೈಯಲ್ಲಿ ಯಾವ ಹಿಂಜರಿಕೆಯೂ ಇಲ್ಲದೆ ತುಂಬಾ ಧೈರ್ಯವಾಗಿ, ವಿಶ್ವಾಸದಿಂದ ಆ ಮಕ್ಕಳ ಜೀವನಕ್ಕೆ ಸಂಸ್ಕಾರ ಕೊಡುತ್ತದೆ ಅನ್ನುವ ಭಾವನೆಯಿಂದ ಧೈರ್ಯವಾಗಿ ಮಕ್ಕಳ ಕೈಯಲ್ಲಿ ಇಡಬಹುದಾದಂತ ಕೃತಿಗಳು ಬಾಬು ಕೃಷ್ಣಮೂರ್ತಿಯವರ ಕೃತಿಗಳು. ನಮ್ಮ ನಾಡಿನ ಬಹಳ ದೊಡ್ಡ ಪ್ರತಿಭಾವಂತ ಪತ್ರಕರ್ತ ರವಿ ಬೆಳಗೆರೆ ಬಾಬು ಕೃಷ್ಣಮೂರ್ತಿಯವರ ಸಾಹಿತ್ಯವನ್ನು ಓದಿ ಬೆಳೆದವರು. ಅವರು ಅದನ್ನು ಬಹಳ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ ಒಂದ್ ಕಡೆ. ಇದು ಅನೇಕರಿಗೆ ಇದು ಗೊತ್ತಿರೋದಿಲ್ಲ, ಅದಕ್ಕೆ ಅದು ಕೂಡ ನೆನಪಾಯ್ತು, ಅದನ್ನ ಹೇಳಿದ್ದೀನಿ. ಹಾಗಾಗಿ ನನ್ನ ಮಾತು ಉದ್ದವಾಗುವ ಮೊದಲು, ದೊಗಲೆಯಾಗುವ ಮೊದಲು ಇಲ್ಲಿಗೆ ನಾನು ವಿರಾಮವನ್ನ ಹೇಳ್ತೀನಿ. ಇದನ್ನ ಆಯೋಜನೆ ಮಾಡಿದಂತ ಎಲ್ಲ ಗೆಳೆಯರಿಗೆ, ರಾಘವೇಂದ್ರ ಪಂಡಿತರಿಗೆ ಮತ್ತು ತಾಳ್ಮೆಯಿಂದ ಕೇಳಿದ ತಮಗೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಂದೇ ಮಾತ್ರ. ಹರೀಶ್ ಜಿ, ತಮ್ಮ ಮಾತುಗಳು ಹರೀಶ್ ಜಿ, ತಮ್ಮ ಮಾತುಗಳು ತುಂಬಾ ಅದ್ಭುತವಾಗಿತ್ತು. ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಜಿ, ಅಂದ್ರೆ ಗ್ಲಿಚ್ ಆಗುತ್ತೆ. ತಮ್ಮ ಮಾತುಗಳು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ 1 ಗಂಟೆ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ನಮ್ಗೆ. ಯಾವ ತರ ಇತ್ತು ಕೇಳಿದ್ರೆ, ಬಾಬೂಜಿ ಅವರ ಜೀವನ ಚರಿತ್ರೆನೇ ಒಂದು ಆಯಾಮ ಆದ್ರೆ ಅವರ ಕೃತಿಗಳದ್ದೇ ಇನ್ನೊಂದು ತೂಕ. ಹಾಗೆ ಅವರು ಬರೆದಿರುವಂತಹ ಸಂಘದ ಸಾಹಿತ್ಯಗಳೇನಿದೆ ನೋಡಿ, ಹಾಡುಗಳು, ಅವುಗಳದ್ದೇ ಇನ್ನೊಂದು ತೂಕ. ಬಹುಶಃ ಇದು ಮೂರನ್ನು ಸೇರಿಸಿ ನಮಗೊಂಥರ 3D ಸಿನಿಮಾ ಥಿಯೇಟರ್ಗಳಲ್ಲಿ ಗ್ಲಾಸ್ ಹಾಕಿದ್ರೆ ಮಾತ್ರ ಹತ್ರದಿಂದ ಕಾಣಿಸುತ್ತೆ ನೋಡಿ, ತೀರಾ ಆ ತರದೊಂದು ಡೈಮೆನ್ಷನ್ ಅಲ್ಲಿ 3D ಸಿನಿಮಾ ತೋರಿಸಿದಾಗ ಆಯ್ತು. ತಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಸಮಯ ಸಾಕಷ್ಟು ಆಗಿದೆ. ಇವಾಗ ತಾವು ಅನುಮತಿ ಕೊಟ್ಟ ಏನಾದ್ರು 1-2 ಪ್ರಶ್ನೆಗಳಿಗೆ ಹೋಗ್ಬೋದಾ ನಾವು? ಹರೀಶ್, ಖಂಡಿತ ಹೋಗ್ಬೋದು. ಹ್ಯಾಂಡ್ ರೈಸ್ ಓಪನ್ ಮಾಡ್ತೀವಿ. ಏನಾದ್ರು ಪ್ರಶ್ನೆಗಳಿದ್ರೆ ಚುಟುಕಾಗಿ ಕೇಳಬಹುದು. ಹ್ಯಾಂಡ್ ರೈಸ್ ಓಪನ್ ಇದೆ. ಹಾಗೆ ಮುಂದಿನ ದಿನಗಳ ಕಾರ್ಯಕ್ರಮದ ಮಾಹಿತಿಯನ್ನು ಒಮ್ಮೆ ಕೊಟ್ಬಿಡ್ತೇನೆ. ಇದು ವ್ಯಕ್ತಿ ಮತ್ತು ಕೃತಿ ಪರಿಚಯಗಳ ಸಪ್ತಾಹ ಮಾಡ್ಬೇಕಂತ ಯೋಚನೆ ಮಾಡಿದೀವಿ. ಹಾಗೆ ಇವತ್ತಿನ ಮೊದಲನೇ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರ ವ್ಯಕ್ತಿ ಮತ್ತು ಕೃತಿಗಳ ಪರಿಚಯವನ್ನ ಡಾಕ್ಟರ್ JB ಹರೀಶ್ ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾಳೆ ಶಿವರಾಮ ಅವ್ರದ್ದು ಕೃತಿಗಳ ಪರಿಚಯ ಮತ್ತು ವ್ಯಕ್ತಿ ಪರಿಚಯವನ್ನ ಸಮೃದ್ಧ ಸಾಹಿತ್ಯದ KR ಹರ್ಷ ಅವರು ಮಾಡಿಕೊಡ್ಲಿಕ್ಕಿದ್ದಾರೆ. ಹಾಗೆ ಬುಧವಾರ ದಿನ
ಚಂದ್ರಶೇಖರ್ ಭಂಡಾರಿ ಅವರ ವ್ಯಕ್ತಿ ಮತ್ತು ಕೃತಿಗಳ ಪರಿಚಯವನ್ನು ಶ್ರೀಯುತ ರಾಧಾಕೃಷ್ಣ ಭಟ್ರು ಮಾಡಿಕೊಡ್ಲಿಕ್ಕಿದ್ದಾರೆ. ಹಾಗೆ ಗುರುವಾರ ದಿನ ರಾತ್ರಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಅವರ ವ್ಯಕ್ತಿ ಮತ್ತು ಕೃತಿ ಪರಿಚಯವನ್ನ ಮೈಸೂರಿನವರಾದ ಮಯೂರಲಕ್ಷ್ಮಿ ಅವರು ಮಾಡಿಕೊಡ್ಲಿಕ್ಕಿದ್ದಾರೆ. ಹಾಗೆ ಶುಕ್ರವಾರ ದಿನ ನಮ್ಮೆಲ್ಲರ ಜೊತೆ ಇವತ್ತೇನು ಹಿರಿಯರಾದ ಬಾಬು ಕೃಷ್ಣಮೂರ್ತಿಜಿ ಅವರು ಕೆಳಗಡೆ ಇದ್ದಾರೆ. ಅವರ ಗುರುಗಳಾದ ತೀತಾ ಶರ್ಮಾ ಅವರ ಬಗ್ಗೆ ಅವರ ಕೃತಿ ಮತ್ತು ವ್ಯಕ್ತಿ ಪರಿಚಯವನ್ನ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಜಿ ಅವರು ಮಾಡ್ಕೊಡ್ಲಿಕ್ಕೆ ಸಂತೋಷದಿಂದ ಒಪ್ಪಿದ್ದಾರೆ. ಹಾಗೆ ಶನಿವಾರ ದಿನ ಹೂವೆ ಶೇಷಾದ್ರಿ ಅವರ ಕೃತಿ ಮತ್ತು ವ್ಯಕ್ತಿ ಪರಿಚಯವನ್ನ ಕೃಷ್ಣ ಪ್ರಸಾದ್ ಪರ್ಲಾ ಅವರು ಮಾಡಿಕೊಡ್ಲಿಕ್ಕಿದ್ದಾರೆ. ಹಾಗೆ ಭಾನುವಾರ ದಿನ ಶ್ರೀ ಶತಾವಧಾನಿಗಳ ಕೃತಿ ಮತ್ತು ವ್ಯಕ್ತಿ ಪರಿಚಯವನ್ನ ಶಶಿಕಿರಣ್ ಮಾಡಿಕೊಡ್ಲಿಕ್ಕಿದ್ದಾರೆ. ಹಾಗೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ತಾವು ಭಾಗವಹಿಸಬೇಕು ಅಂತ ಸಂಘದ ಅಂಗಳದ ಪರವಾಗಿ ನಾನು ಶ್ರೋತೃಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾರೋ ಅಡ್ವೈಸ್ ಮಾಡಿದ್ರು ಲೀಲಾಧರ್ ಅಂತ. ಲೀಲಾಧರ್ ನಮಸ್ತೆ, ನಿಮ್ಮ ಪ್ರಶ್ನೆ ಏನಾದ್ರು ಇದ್ರೆ ಸಂಕ್ಷಿಪ್ತವಾಗಿ ಕೇಳಿ. ಇಲ್ಲ, ಪ್ರಶ್ನೆ ಏನಿಲ್ಲ. ಅವರು ಮೊದಲು ಸಾಹಿತ್ಯ ಪ್ರವೇಶಕ್ಕೆ ಮೊದಲು ಬಾಬು ಸಾಹಿತ್ಯ ಪ್ರವೇಶಕ್ಕೆ ಮೊದಲು ಕೊಟ್ಟಂತ ಪೀಠಿಕೆ ಇದೆಯಲ್ಲ, ಅದು ತುಂಬಾ ಮೌಲಿಕವಾದದ್ದು. ಇವತ್ತಿನ ಓದುಗರು ಇದನ್ನ ತುಂಬಾ ಚೆನ್ನಾಗಿ ಗಮನಿಸ್ಬೇಕು. ಕನ್ನಡ ಸಾಹಿತ್ಯ ಹೇಗೆ ಕವಲುಗಳಲ್ಲಿ ದಾಟಿ ಈ ಒಂದು ನೆಲೆಗೆ ಬಂದಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಅದು ನನಗೆ ತುಂಬಾ ಮೆಚ್ಚುಗೆ ಆಯ್ತು. ಅದಕ್ಕೆ ಅವರಿಗೆ ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ಎಸ್.ಆರ್. ಲೀಲಾ ಅವರು ಅಲ್ವಾ? ಲೀಲಾ ಅಂತ ಹೌದು, ಹಾಕೊಂಡಿದ್ದೆ. ಎಸ್.ಆರ್. ಎಸ್.ಆರ್. ಲೀಲಾ ಅವರು, ಅದೇ ಗೊತ್ತಾಗ್ಲಿಲ್ಲ. ಎಸ್.ಆರ್. ಲೀಲಾ ಅವರು ಸಹ ಬಹಳಷ್ಟು ದೊಡ್ಡ ಸಾಹಿತಿ. ಇವರು ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ, ವೀರ್ ಸಾವರ್ಕರ್ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ. ಈ ಪುಸ್ತಕವನ್ನು ಮುಂದಿನ ದಿನಗಳಲ್ಲಿ ನಾವು ಇದ್ರ ಪರಿಚಯ ಮಾಡಿ ಕೊಡ್ಲಿಕ್ಕಿದ್ದೇವೆ. ಲೀಲಾ ಅವರೇ, ನಿಮ್ಮ ಸಹಕಾರ ಬೇಕಾಗತ್ತೆ ನಮಗೆ ಈ ಪುಸ್ತಕ ಬಿಡುಗಡೆ, ಅವಶ್ಯ, ಪುಸ್ತಕ ಅವಶ್ಯ. ಪ್ರದರ್ಶನ. ಬೇರೆ ಯಾರ್ದು ಪ್ರಶ್ನೆ ಇಲ್ಲ ಅಂದ್ರೆ ಬಾಬೂಜಿ ಅವರು ಕೂಡ ಹೌದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರೇನಾದ್ರೂ ಅವರ ಹೌದು ಅಭಿಪ್ರಾಯಗಳು ಹೇಳೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಬೂಜಿ ಅವರು ಮೇಲ್ ಬಂದ್ರೆ ಒಂದು ಎರಡು ಮಾತುಗಳನ್ನ ಆಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಾನು ಬಾಬೂಜಿ ಅವ್ರನ್ನ ಇನ್ವೈಟ್ ಕೂಡ ಮಾಡಿದ್ದೀನಿ. ನಮಸ್ಕಾರ. ಬಾಬೂಜಿ ನಮಸ್ತೆ. ಕೇಳಿಸ್ತಾ ಇದೆಯಾ? ನಮಸ್ತೆ. ನಮ್ಮ ಕನ್ನಡದ ಒಬ್ಬ ಶ್ರೇಷ್ಠ ವಿಮರ್ಶಕರಾದಂಥ ಹರೀಶ್ ಅವರು ಮಿಕ್ಕೆಲ್ಲ ವಿಮರ್ಶಕರಿಗಿಂತ ಭಿನ್ನವಾದಂಥವರು. ಯಾವುದೇ ಗುಂಪಿಗೆ, ಯಾವುದೇ ವಿಚಾರಕ್ಕೆ ಬದ್ಧರಾಗದೆ ಸಾಹಿತ್ಯವನ್ನು ಸಾಹಿತ್ಯದ ರೀತಿಯಲ್ಲಿಯೇ ನೋಡತಕ್ಕಂಥ ಅತ್ಯಂತ ನಿರೂಪಿತ ವಿಮರ್ಶಕ. ಅವರು ನನ್ನ ಕೃತಿಗಳ ಬಗ್ಗೆ ಬಹಳ ಶ್ಲಾಘನೀಯವಾದಂಥ ಮಾತುಗಳಾಡಿದ್ದಾರೆ. ಅದಕ್ಕೆ ನಾನು ಎಷ್ಟು ಪಾತ್ರನೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ಪ್ರಾಮಾಣಿಕವಾಗಿ, ಹೃತ್ಪೂರ್ವಕವಾಗಿ ಈ ಕೆಲಸವನ್ನು ಮಾಡಿದ್ದೀನಿ. ಅದಕ್ಕೆ ನನಗೆ ಪ್ರತಿಫಲವಾಗಿ ಲಕ್ಷಾಂತರ ಜನ ಓದುಗರು ಕೂಡ ನನಗೆ ಸಿಕ್ಕಿದ್ದಾರೆ. ಪ್ರತಿ ದಿವಸ ಒಬ್ಬರಲ್ಲ ಒಬ್ಬರು ಅಥವಾ ಒಂದು 4-6 ಜನ ಅಜಯವನ್ನು ಜ್ಞಾಪಿಸ್ಕೊತಾರೆ. ಅಷ್ಟು ಪರಿಣಾಮ ಅದು ಬೀರಿದೆ ಅಂತಂದರೆ ಒಬ್ಬ ಲೇಖಕನಿಗೆ ಎಷ್ಟು ಸಂತೋಷ ಆಗ್ಬೋದು ಅನ್ನೋದನ್ನ ನೀವೇ ಊಹಿಸಿ. ಸಂಘದಂಗಳ ಈ ಸ್ನೇಹಿತರ ಕೂಟ ಈ ರೀತಿ ಉತ್ತಮ ಕೃತಿಗಳ ಪರಿಚಯದ ಕಾರ್ಯಕ್ರಮ, ಲೇಖಕನ ಪರಿಚಯದ ಕಾರ್ಯಕ್ರಮ ಹಮ್ಮಿಕೊಂಡಿರತಕ್ಕಂಥದ್ದು ಬಹಳ ಶ್ಲಾಘನೀಯ. ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಂಡು ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತೀನಿ. ವಿಶೇಷವಾಗಿ ಹರೀಶ್ ಅವರ ಆ ತೀಕ್ಷ್ಣವಾದಂಥ ವಿಮರ್ಶಾ ಶಕ್ತಿ ಏನಿದೆ ಅದು ಬಹಳ ಆಳಕ್ಕೆ ಹೋಗ್ಬಿಟ್ಟತ್ತೆ. ಬಹಳಷ್ಟು ಜನ ಇಷ್ಟು ಆಳಕ್ಕೆ ಹೋಗಿ ನೋಡಲ್ಲ, ವಿಮರ್ಶಕರು ಇಷ್ಟು ಆಳಕ್ಕೆ ಹೋಗಿ ವಿಮರ್ಶೆ ಮಾಡೋದಿಲ್ಲ. ಇವರು ಮಾಡಿದರೆ. ಮತ್ತು ಈ ಹೇಳ್ತೀವಲ್ಲ, ರವಿ ಕಾಣದ್ದನ್ನು ಕವಿ ಕಂಡ ಅಂತ, ವಿಮರ್ಶಕ ಅದಕ್ಕಿಂತಲೂ ಇನ್ನೂ ಆಳಕ್ಕೆ ಹೋಗಿ ನೋಡ್ತಾನೆ ಅನ್ನೋದಕ್ಕೆ ನಮ್ಮ ಹರೀಶ್ ಅವರೇ ಒಂದು ಒಳ್ಳೆ ಉದಾಹರಣೆ ಅಂಥೇಳಿ ಅವರಿಗೆ ನಾನು ಬಹಳ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅಷ್ಟೇ, ನಾನು ಇನ್ನೇನು ಹೇಳೋವಂಥದ್ದಿಲ್ಲ. ಧನ್ಯವಾದಗಳು ಬಾಬೂಜಿ. ನಮಸ್ತೆ. ಪ್ರದೀಪ್, ನಮ್ಮ ಸಂಘದಂಗಳ ಕ್ಲಬ್ನ ಮಾಹಿತಿ ಒಮ್ಮೆ ಶ್ರೋತೃಗಳಿಗೆ ಕೊಡ್ಬೋದಾ?
ಹರಿ ಓಂ. ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರಗಳು. ನಾವು ಸಂಘದಂಗಳ ಅನ್ನುವ ಈ ಕ್ಲಬ್ ಅನ್ನ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ನಮ್ಮ ಈ ಕ್ಲಬ್ನ ಉದ್ದೇಶ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ಪರಿಚಯ ಮತ್ತು ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ರಾಷ್ಟ್ರೀಯ ಚಿಂತನೆಯುಳ್ಳ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಸ್ವರಾಜ್ಯ ಸೀರೀಸ್ 10 ಕಾರ್ಯಕ್ರಮ ನಡೆದಿದೆ. ಸ್ವಾತಂತ್ರ್ಯಕ್ಕೆ ಅಮೃತ ಮಹೋತ್ಸವ ಅನ್ನುವ ಟಾಪಿಕ್ ಅಡಿ 10 ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಇದೀಗ ಸಾಹಿತ್ಯ ವ್ಯಕ್ತಿ ಮತ್ತು ಕೃತಿ ಎಂಬ ಒಂದು ಸಪ್ತಾಹ ನಡೀತಾ ಇದೆ. ಹೀಗೆ ನಮ್ಮಲ್ಲಿ ರಾಷ್ಟ್ರೀಯ ಚಿಂತನೆಯುಳ್ಳ ಕಾರ್ಯಕ್ರಮ ನಡೀತಾ ಇರ್ತದೆ. ನೀವೆಲ್ಲ ಯಾರೆಲ್ಲ ಸಂಘದಂಗಳ ಕ್ಲಬ್ ನ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ, ನಿಮ್ಮ ಗೆಳೆಯರಿಗೂ ನಿಮ್ಮ ಸಂಬಂಧಿಕರಿಗೂ ಎಲ್ಲರಿಗೂ ಹಂಚಿ ಫಾಲೋ ಮಾಡ್ಲಿಕ್ಕೆ ಹೇಳಿ. ಧನ್ಯವಾದಗಳು. ಒಂದು ಮಾತು ಸೇರ್ಸಕ್ ಅವಕಾಶ ಇರೋದಾದ್ರೆ ಹೇಳಿ ಹೇಳಿ ಹರಿ. ಅಂದ್ರೆ ಒಟ್ಟಾರೆ ಅಬು ಕೃಷ್ಣಮೂರ್ತಿಯವರ ಇಡೀ ಸಾಹಿತ್ಯವನ್ನ ಓದಿದಾಗ ನಾವೇನ್ ಮಾಡ್ತೀವಿ, ಸಾಮಾನ್ಯವಾದ ಸಾಹಿತಿಗಳಿರ್ತಾರಲ್ಲ, ಅಂದ್ರೆ ಅವ್ರ ಬಗ್ಗೆ ಅಗೌರವ ಅಂತಲ್ಲ, ಅವ್ರು ಒಂದಷ್ಟು ಸಾಹಿತ್ಯ ಮಾಡಿರ್ತಾರೆ. ಅದರಲ್ಲಿ ಒಂದು ಕೇಂದ್ರ ದೃಷ್ಟಿ ಅಂತ ಇರಲ್ಲ, ಒಂದು ಫೋಕಲ್ ಪಾಯಿಂಟ್ ಅಂತ ಇರಲ್ಲ, ಒಟ್ಟಾರೆ ಇರುತ್ತೆ ಒಂದು ಬರವಣಿಗೆ. ಇವರಿಗೆ ನಾನು ಪ್ರಾರಂಭದಲ್ಲೇ ಹೇಳಿದಂತೆ ದೇಶಭಕ್ತಿ ಅದಕ್ಕೆ ಕೆಲಸ ಮಾಡಿದ ಜನ ಅವರನ್ನೇ ಬೆನ್ನತ್ತಿ ಸಾಹಿತ್ಯ ಮಾಡಿದಾಗ ಅವರು ಆ ರೀತಿ ರಾಷ್ಟ್ರೀಯತೆಗೆ ಪೂರಕವಾದ ಸಾಹಿತ್ಯವನ್ನು ಬರೆದ್ರು ಅಂತ ನಾವು ಹೊರಗಿನಿಂದ ಹೇಳೋದು ಒಂದಾಯ್ತು. ಅಂದ್ರೆ ಹೊರಗಿನಿಂದ ಅಂದ್ರೆ ನಿಜವೂ ಕೂಡ ಅದನ್ನ ನಾವು ಆಸ್ ಅನ್ ಔಟ್ಸೈಡರ್, ಆಸ್ ಅನ್ ಅಡ್ಮೈರರ್, ಅವ್ರನ್ನ ಕೃತಿಯನ್ನ ಮೆಚ್ಚುವವರಾಗಿ ಹೇಳೋದಾಯ್ತು. ನಾನು ವಿಮರ್ಶಕ ಆದ್ರಿಂದ ನಾನೇನ್ ಹುಡುಕ್ದೆ ಅಂದ್ರೆ ಅವರ ಕೃತಿಗಳಲ್ಲೇ ಏನಾದ್ರೂ ಈ ಮಾತಿದ್ಯಾ, ಅವರ ಕೃತಿಗಳಲ್ಲೇ ಏನಾದ್ರೂ ಒಂದು ಸೆಂಟ್ರಲ್ ಫಿಲಾಸಫಿ ಅಥವಾ ಸೆಂಟ್ರಲ್ ಆರ್ಗ್ಯುಮೆಂಟ್ ಅಥವಾ ಆರ್ಗ್ಯುಮೆಂಟ್ ಅಂತ ಹೇಳಕ್ಕಾಗಲ್ಲ, ಸೆಂಟ್ರಲ್ ಪೊಸಿಷನ್ ಒಂದಿದ್ಯಾ ಅಂದ್ರೆ ಇದೆ. ಅದ್ ಯಾವ್ದು ಅಂತ ನಿಮ್ಗೆ ಹೇಳ್ತೀನಿ 1-2 ನಿಮಿಷದಲ್ಲಿ. ಅಜೇಯ ಪುಸ್ತಕದಲ್ಲಿ 180ನೇ ಪುಟದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಆತ ಇವಾಗ ಕಾಕೋರಿ ಮೊಕದ್ದಮೆಯಲ್ಲಿ ಸಿಗಾಕೊಂಡು ಅವನೇ ಪ್ರೈಮ್ ಲೀಡರು, ಬಹಳ ದೊಡ್ಡ ಪಂಡಿತ ಅವನು, ಬಹಳ ದೊಡ್ಡ ಸ್ಕಾಲರ್ ಕೂಡ, ಕವಿ ಅವನು. ಸರ್ಫರೋಶಿ ಕಿ ತಮನ್ನಾ ಭಮಾರೆ ದಿಲ್ ಮೆಹೆ ಆ ಪದ್ಯ ಬರೆದವನು ಅವನು. ನಾವು ಆ ಪದ್ಯ ಹೇಳ್ತೀವಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲನ್ ಹೇಳಲ್ಲ. ಅವನು ತನ್ನ ಸ್ನೇಹಿತನಿಗೆ ಕೊನೆಯ ದಿನಗಳಲ್ಲಿ ಒಂದು ಲೆಟರ್ ಬರೀತಾನೆ, ಒಂದು ಪತ್ರ. ಆ ಪತ್ರದಲ್ಲಿ ಏನ್ ಹೇಳ್ತಾನೆ ಅಂತ ಅಜೇಯದಲ್ಲಿ ಇವ್ರು ಬರೀತಾರೆ, ಕೊಟ್ ಕೇವಲ ಶರೀರ ಬದಲಾವಣೆ ಮಾತ್ರ, ನನ್ನಲ್ಲಿ ಸಂಪೂರ್ಣ ನಂಬಿಕೆ ಇದೆ, ನನ್ನ ಮಾತೃಭೂಮಿ ಮತ್ತು ಆಕೆಯ ದೀನ ಸಂತತಿಯ ಸೇವೆ ಮಾಡಲು ಪುನರಪಿ ನವೋತ್ಸಾಹದಿಂದ ಮತ್ತಷ್ಟು ಓಜದಿಂದ ಶೀಘ್ರವಾಗಿ ಬರುವುದು ಅಷ್ಟೇ. ಅಂದ್ರೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ಭಗವದ್ಗೀತೆಯಲ್ಲಿ ಮಾತಿದೆಯಲ್ಲ, ಈ ದೇಹವನ್ನ ಜೀರ್ಣವಾಗ್ಬಿಡುತ್ತೆ, ಈ ದೇಹ ಶಿಥಿಲವಾಗತ್ತೆ, ಮುಪ್ಪು ಬರುತ್ತೆ, ಕಣ್ಣು ಹೋಗುತ್ತೆ, ಕಿವಿ ಹೋಗುತ್ತೆ, ಚರ್ಮ ಎಲ್ಲ ಕುಂದತ್ತೆ. ಆ ದೇಹವನ್ನ ಬಿಟ್ಬಿಟ್ಟು, ಹಳೆ ಬಟ್ಟೆಯನ್ನು ಬಿಟ್ಟು ನಾವು ಹೊಸ ಬಟ್ಟೆ ಹಾಕುವಂತೆ ಆತ್ಮ ಹೊಸದೊಂದು ಶರೀರಕ್ಕೆ ಪ್ರಯಾಣವನ್ನ ಮಾಡತ್ತೆ ಅನ್ನುವ ಮಾತು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅದನ್ನ ಇವನು ಜೈಲಲ್ಲಿದ್ದು ತನ್ನ ಫ್ರೆಂಡಿಗೆ, ಒಬ್ಬ ಕ್ರಾಂತಿಕಾರಿ ಬರೀತಾರೆ. ಅಂದ್ರೆ ಭಗವದ್ಗೀತೆಯ ದರ್ಶನ ಕ್ರಾಂತಿಕಾರಿಗಳ ನರನಾಡಿಗಳಲ್ಲಿ ತುಂಬಿ ಹೋಗಿತ್ತು. ಹಾಗಾಗಿ ದೇ ಆರ್ ನಾಟ್ ಟೆರರಿಸ್ಟ್, ದೇ ಆರ್ ರೆವಲ್ಯೂಷನರೀಸ್, ದೇ ಆರ್ ವಿಷನರೀಸ್. ಇದನ್ನ ಇವರು ಅಷ್ಟು 24-25ನೇ ವಯಸ್ಸಿನಲ್ಲಿ ಗುರುತಿಸಿದಾರಲ್ಲ ಅವರ ಜೀವನದಲ್ಲಿ, ಬಹಳ ಖುಷಿ ಅನ್ಸುತ್ತೆ. ಎರಡನೇದು, ರುದಿರಾಭಿಷೇಕದಲ್ಲಿ ಅದೇ ದರ್ಶನ, ಅದೇ ಒಂದು ಸೆಂಟ್ರಲ್ ಫಿಲಾಸಫಿ ಕಂಟಿನ್ಯೂ ಆಗತ್ತೆ. ಒಬ್ಬ ಕನ್ನಯ್ಯ ಲಾಲ್, ಈ ಕನ್ನಯ್ಯ ಲಾಲ್ ಅಂದ್ರೆ ನಮ್ಗೀಗ ಈ ಕನ್ನಯ್ಯ ನೆನಪಾಗ್ತಾ ಇದ್ದಾನೆ, ಆದ್ರೆ ಕ್ರಾಂತಿಕಾರಿಗಳಲ್ಲಿ ಒಬ್ಬ ಕನ್ನಯ್ಯ ಲಾಲ್ ಅಂತಿದ್ದ, ಬಹಳ ದೊಡ್ಡವನು ವ್ಯಕ್ತಿ. ಅವನು ಬ್ರಿಟಿಷ್, ಅವನು ಮಾರನೇ ದಿವಸ ಅವನನ್ನ ಜೈಲಿಗೆ ನೇಣಿಗೆ ಹಾಕ್ಬೇಕು. ಅವಾಗ ಜೈಲರ್ ಬಂದು ಹಿಂದಿನ ದಿವಸ ಅವನನ್ನ ತಮಾಷೆ ಮಾಡ್ತಾನೆ, ಏನಯ್ಯ ಕನ್ನಯ್ಯ ಲಾಲ್, ನಾಳೆ ಇಷ್ಟೊತ್ತಿಗೆ ನಿನ್ನ ಸಮಾಪ್ತಿ, ಈಗ ನಿನ್ನ ತುಟಿಗಳ ನಡುವೆ ಮಗುಳು ನಗೆ ಬೀರುತ್ತಿದ್ದೀಯ, ಸ್ವಲ್ಪ ನಗ್ತಾ ಇದೆಯಾ, ಮಂದಹಾಸ ಕೊಡ್ತಾ ಇದೆಯಾ, ಅವೇ ತುಟಿಗಳು ನಾಳೆ ಕಪ್ಪಾಗಿ ಹೋಗುತ್ತವಲ್ಲ, ಅಂದ್ರೆ ಒಣಗೋಗತ್ತೆ, ಯು ವಿಲ್ ಬಿ ಡೆಡ್, ಏನಂತೀಯ ಎಂದು ಅಪಹಾಸ್ಯ ಮಾಡಿರುತ್ತಾನೆ. ಅವನು ಏನು ಹೇಳಲ್ಲ ಉತ್ತರ. ಮರುದಿವಸ ಕನ್ನಯ್ಯಲಾಲ್ಗೆ ಈ ಜನ್ಮದ ಕಡೆಯ ದಿವಸ ಉದಯವಾಗುತ್ತದೆ. ಅವನನ್ನು ವಧಾಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಅವನ ಕಣ್ಣಿಗೆ ಬಟ್ಟೆ ಕಟ್ತಾರೆ, ಕೊರಳಿಗೆ ಹಗ್ಗದ ಕುಣಿಕೆ ಹಾಕಬೇಕು ಅನ್ನೋದಕ್ಕಿಂತ ಮೊದಲೇ ನೋಡಿ ಬಾಬು ಕೃಷ್ಣಮೂರ್ತಿಯವರು ಬರೆಯೋದು, 1 ನಿಮಿಷ ತಡೀರಿ ಅಂತ ಯಾವುದೇ ಆತಂಕವಿಲ್ಲದೆ ಸಮಾಧಾನ ಚಿತ್ತದಿಂದ ಈ ಕನ್ನಯ್ಯ ಲಾಲ್ ಆ ಜೈಲರ್ಗೆ ಹೇಳ್ತಾನೆ. ಏನ್ ಹೇಳ್ತಾನೆ ಗೊತ್ತಾ? ಮಿಸ್ಟರ್ ಜೈಲರ್, ಈಗ ನಾನು ಹೇಗೆ ಕಾಣುತ್ತಿದ್ದೀನಿ? ಮಿಸ್ಟರ್ ಜೈಲರ್, ಈಗ ನಾನು ಹೇಗೆ ಕಾಣುತ್ತ, ಅಂದ್ರೆ ನಾನೇನ್ ಹೆದರಿದೀನಾ?
ನನ್ನ ತುಟಿ ಕಪ್ಪಾಗಿದೆಯಾ, ನನ್ನ ಕಣ್ಣಿನಲ್ಲಿರುವಂತಹ ಕಾಂತಿ ಅಥವಾ ಮುಗುಳ್ನಗೆ ಅದು ಅಳಿಸಿ ಹೋಗಿದೆಯಾ ಅಂತ ಕೇಳ್ತಾನೆ. ಬಾಬು ಅವರು ಬರೀತಾರೆ ಆ ಪುಸ್ತಕದ 367ನೇ ಪುಟದಲ್ಲಿ, ರುದ್ರಾಭಿಷೇಕದಲ್ಲಿ, ಜೈಲರ್ ಬೆಪ್ಪಾದ, ಅವನ ಹೃದಯ ತುಂಬಿ ಬಂತು, ಕಣ್ಣು ಮಂಜುಗಟ್ಟಿತು. ಯು ಆರ್ ಗ್ರೇಟ್, ಮೆಲುದನಿಯಲ್ಲಿ ಹೇಳಿಕೊಂಡ ಜೈಲರ್ ನೇಣು ಹಾಕಲು ಆಜ್ಞೆ ಮಾಡಿದ. ಕನ್ಹಯ್ಯ ಲಾಲ್ ದತ್ತ ಒಂದೇ ಮಾತರಂ ಎನ್ನುತ್ತಾ ನೇಣು ಕುಣಿಕೆಯಿಂದ ತೂಗಾಡಲಾರಂಭಿಸಿದ. ಅಂದ್ರೆ ನಾನೇನ್ ಬರ್ದಿದ್ದೀನಿ, ನನ್ನ ದೃಷ್ಟಿ ಕೊನೆಯವರೆಗೂ ಧೀರ ಪ್ರಶಾಂತ ಬಾಳು, ಗುರಿಯತ್ತ ಲಕ್ಷ್ಯ, ನಗುನಗುತ್ತಾ ಸಾವನ್ನು ಸ್ವಾಗತಿಸುವುದು, ಇದು ಬಾಬು ಅವರು ಕಟ್ಟಿಕೊಟ್ಟಿರುವ ಕ್ರಾಂತಿಕಾರಿಗಳ ಜೀವನ ದರ್ಶನ. ಇದು ರಣರಂಗದಲ್ಲಿ ಗೀತೆಯಲ್ಲಿ ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿದ ಬೋಧನೆಗಿಂತ ಯಾವುದೂ ಭಿನ್ನವಲ್ಲ. ಅಂದ್ರೆ ನಗುನಗುತ್ತಾ ಎಡಗೈಯಲ್ಲಿ ಭಗವದ್ಗೀತೆಯನ್ನು ಹಿಡ್ಕೊಂಡು ಬಲಗೈಯಲ್ಲಿ ನೇಣುಗಂಬವನ್ನ ಮುತ್ತಿಟ್ಟು ತಾವೇ ಕುಣಿಕೆಯನ್ನು ಹಾಕೊಂಡು ಮತ್ತೆ ಹುಟ್ಟಿ ಬಂದು ಈ ದೇಶಕ್ಕೋಸ್ಕರ ಮತ್ತೆ ಕೆಲಸ ಮಾಡ್ತೀವಿ ಅನ್ನುವಂಥ ಕ್ರಾಂತಿಕಾರಿಗಳ ಒಂದು ದೊಡ್ಡ ಪ್ರವಾಹನೇ ಇದೆ ನಮ್ಮ ದೇಶದಲ್ಲಿ. ಅವ್ರನ್ನ ಪಟ್ಟಿ ಮಾಡಿದ್ರೆ ಒಂದು 10 ಸಂಪುಟ ಆಗತ್ತೆ. ಅಂಥವರಿಗೆ ಸಿಗಬೇಕಾಗಿದ್ದಂತಹ ಒಂದು ಸಾಂಸ್ಕೃತಿಕ ನ್ಯಾಯ, ಒಂದು ಸಾಹಿತ್ಯಿಕ ನ್ಯಾಯ, ಕಲ್ಚರಲ್ ಜಸ್ಟಿಸ್, ಲಿಟರರಿ ಜಸ್ಟಿಸ್, ಅದನ್ನ ಬಾಬು ಕೃಷ್ಣಮೂರ್ತಿ ಅವರು ಕೊಟ್ಟಿದ್ದಾರೆ. ಈ ಕೆಲಸವನ್ನ ನನ್ನ ಒಂದು ಲಿಮಿಟೆಡ್ ಓದಲ್ಲಿ, ನಾನೇನೊಂದು ಇದುವರೆಗೂ 1,00,000 ಪುಸ್ತಕ ಓದಿರ್ಬೋದು ಅಷ್ಟೇ, ಅದರಲ್ಲಿ ಈ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಯಾರೂ ಮಾಡಿಲ್ಲ. ಕನ್ನಡಿಗರು ಅಷ್ಟಾಗಿ ಅಭಿಮಾನಿಗಳಲ್ಲದೆ ಇರೋದ್ರಿಂದ ಇದನ್ನ ಬೇರೆ ಭಾಷೆಗಳಿಗೆ ತಿಳಿಸಿಲ್ಲ, ನಮ್ಮಲ್ಲೇ ಇಟ್ಕೊಂಡಿದೀವಿ. ಇದನ್ನ ಬರೋ ದಿನಗಳಲ್ಲಿ ನಾವು ಬೇರೆ ಭಾಷೆಗಳಿಗೆ, ಇಂಗ್ಲಿಷ್ನಲ್ಲಿ ಮಾತಾಡಿ, ಹಿಂದಿಯಲ್ಲಿ ಮಾತಾಡಿ, ಕೊಂಕಣಿಯಲ್ಲಿ ಮಾತಾಡಿ, ತುಳುಲ್ ಮಾತಾಡಿ, ಅಥವಾ ಮರಾಠಿಯಲ್ಲಿ ಮಾತಾಡಿ, ಬೇರೆ ಭಾಷೆಗಳಲ್ಲಿರೋ ಜನಗಳಿಗೆ, ಅಥವಾ ಇನ್ನೂ ಫ್ರೆಂಚ್, ಲ್ಯಾಟಿನ್ನು, ಗ್ರೀಕು ಅಥವಾ ಫ್ರೆಂಚು ಬರೋರು ಆ ಭಾಷೆಗಳಿಗೆ ಮಾತಾಡಿ ಆ ದೇಶಗಳ ಜನಗಳಿಗೂ ಇದನ್ನು ತಿಳಿಸಿದ್ರೆ ಕನ್ನಡದ ಕೀರ್ತಿ ಬಾಬು ಅವರ ಸಾಹಿತ್ಯದ ಮೂಲಕ ಇನ್ನಷ್ಟು ಉಜ್ವಲವಾಗತ್ತೆ ಅಂತ ಹೇಳೋದಿಕ್ಕೆ ನಾನು ಬಯಸ್ತೀನಿ. ಧನ್ಯವಾದಗಳು. ರಿಜಿ, ಒಂದು ಸಣ್ಣ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೇಬೇಕು. ನಿನ್ನೆ ಏನಾಯ್ತು ಅಂತ ಒಂದು ಅನುಭವ. ನಾವು ದಿನ ಪುಸ್ತಕ ಹಬ್ಬದ ಬಗ್ಗೆ ಮತ್ತೆ ಒಂದಿಷ್ಟು ಏನು ಪುಸ್ತಕ ಹಬ್ಬದ ಬಗ್ಗೆ ತಿಳಿಸ್ಕೊಡೋದು ನಮ್ಮ ಶ್ರೋತೃಗಳಿಗೆ, ಹಾಗೆ ಪುಸ್ತಕದ ಪರಿಚಯ. ನಾವು ಹೀಗೆ ಒಂದು ವಾರದ ಹಿಂದೆ ಪುಸ್ತಕ ಪರಿಚಯ ಮಾಡಿಸಿದ್ವಿ. ಅಲ್ಲಿ ಅಜಯದ ಬಗ್ಗೆ, ಬಾಬು ಕೃಷ್ಣಮೂರ್ತಿ ಅವ್ರ ಪುಸ್ತಕದ ಬಗ್ಗೆ ಕೂಡ ಹೇಳಿದ್ವಿ ಒಂದಿಷ್ಟು. ಅಲ್ಲಿ ಏನಾಗಿತ್ತು, ಒಬ್ರು ಭಗಿನಿ ಅಜಯ ಪುಸ್ತಕವನ್ನು ತಗೊಂಡಿದ್ದಾರೆ. ಅವರು ಸ್ವಲ್ಪ ದಿವಸ ತಗೊಂಡು ಮಗನ ಎಕ್ಸಾಮ್ ಎಲ್ಲ ಆದ ನಂತರ ಅದನ್ನ ಕೈಗೆತ್ಕೊಂಡಿದ್ದಾರೆ. ಕೈಗೆತ್ಕೊಂಡು ನಿನ್ನೆ ಓದ್ತಾ ಇದ್ದೀನಿ ಬಂದು ಹೇಳಿದ್ರು. ಅವರು ಮಾತಾಡ್ತಾ ಕಣ್ಣಲ್ಲಿ ನೀರ್ ಹಾಕ್ಬಿಟ್ರು. ಅವ್ರಿಗೆ ತುಂಬಾ ಅಷ್ಟು ಏನು ಸಂಕಟ ಆಗಿದೆ ಅಂದ್ರೆ ರಾತ್ರಿ 90ವರೆಗೆ ಓದಿದಾರಂತೆ. ಓದ್ಬೇಕಾದ್ರೆ ಅವ್ರಿಗೆ ಕಣ್ಣಲ್ಲಿ ನೀರ್ ಬಂದಿದೆ. ರಾತ್ರಿ ಸರಿಯಾಗಿ ನಿದ್ರೆ ಬಂದಿಲ್ಲ, ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಆಗ್ಬಿಟ್ಟಿದೆ ಅಂತ. ನಿನ್ನೆ ಇಲ್ಲಿ ರಿಪ್ಲೈ ಕೂಡ ಆನ್ ಇದೆ. ನಿನ್ನೆ ಇಲ್ಲಿ ವಿಜೇಂದ್ರ ಎಲ್ಲ ಇದ್ರು ಅವ್ರು ಹೇಳ್ಬೇಕಾದ್ರೆ. ತುಂಬಾ ಅಂದ್ರೆ ಬಾಬುಜಿಯವರ ಬರವಣಿಗೆಯಲ್ಲಿ ಅಷ್ಟು ನೈಜತೆ ಇದೆ ಅಂದ್ರೆ, ಓದಿ ಅವರು ಅಷ್ಟು ಫೀಲ್ ಮಾಡ್ಕೊಳ್ಬೇಕಂದ್ರೆ ಎಷ್ಟು ಗಟ್ಟಿತನ ಇರ್ಬೋದು ಅವರು ಕೃತಿಗಳಲ್ಲಿ ಅಂತ ಅನಿಸ್ತು. ಇದೊಂದು ಹೇಳ್ಕೊಳ್ಬೇಕು ಅನಿಸ್ತು ನನಗೆ. ನಿಜ, ನೀವು ಹೇಳುವಾಗ ನನಗೆ ನೆನಪಾಗಿದ್ದು DVG ಅವರು ಸಾಹಿತ್ಯ ಅಂದ್ರೆ ಏನು ಅಂತ ಒಂದ್ ಮಾತು ಹೇಳ್ತಾರೆ. DV ಗುಂಡಪ್ಪ, ಸಾಹಿತ್ಯವೆಂದರೆ ಹೃದಯವನ್ನು ಅಲಗಿಸುವಂತ ಮಾತು ಅಂತ ಹೇಳ್ತಾರೆ. ನಿಮ್ಮನ್ನ ನಡುಗಿಸ್ಬಿಡುತ್ತೆ, ನಿಮ್ಮ ಹೃದಯವನ್ನು ಅಲ್ಲಾಡಿಸ್ಬಿಡುತ್ತೆ. ಆ ಕೆಲಸವನ್ನು ಮಾಡುವುದೇ ಒಬ್ಬ ಸಾಹಿತಿಯ ಕೆಲಸ. ಅದನ್ನ ಬಹಳ ಯಶಸ್ವಿಯಾಗಿ ಇವರ ಕೃತಿಗಳು. ಹೌದು ಜಿ. ವಿಜೇಂದ್ರ, ಕನ್ನಡ ಪುಸ್ತಕದ ಹಬ್ಬದ ಬಗ್ಗೆ ಇನ್ನೊಮ್ಮೆ ಹೇಳ್ತೀರಾ? ಸರಿ, ಮತ್ತೆ ಹಾಗೆ ನಾಳಿನ ಕಾರ್ಯಕ್ರಮದ ಬಗ್ಗೆ ಸರಿ, ಸಂಕ್ಷಿಪ್ತವಾಗಿ ಹೇಳಿ. ಸರಿ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ಇದರ ವತಿಯಿಂದ ಅಕ್ಟೋಬರ್ 30ಕ್ಕೆ ಶುರುವಾದ ಕರ್ನಾಟಕ ಪುಸ್ತಕ ಹಬ್ಬ, ಇದು ಕಾರ್ಯಕ್ರಮ ನಡೀತಿದೆ. ಇದು ನವೆಂಬರ್ 28 ತನಕ ಇರುವಂತಹ ಕಾರ್ಯಕ್ರಮ. ಇಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಪುಸ್ತಕ 40% ರಿಯಾಯಿತಿ ಬೆಲೆಯಲ್ಲಿ ದೊರಕ್ತಾ ಇದೆ. ಈಗ ರಾಷ್ಟ್ರೋತ್ಥಾನ ಸಾಹಿತ್ಯ ಮತ್ತು ಸಾಹಿತ್ಯ ಸಿಂಧು ಪ್ರಕಾಶನಗಳ ಪುಸ್ತಕಗಳಿಗೆ 40% ರಿಯಾಯಿತಿ, ಮತ್ತೆ ಬೇರೆ ಬೇರೆ ಪ್ರಕಾಶನಗಳಿಗೆ 10ರಿಂದ 20, 30 ಹೀಗೆ ಬೇರೆ ಬೇರೆ ದರದಲ್ಲಿ ರಿಯಾಯಿತಿಯಲ್ಲಿ ದೊರಕುತ್ತದೆ. ಇದು ನಡೆಯುವ ಸ್ಥಳ ಕೇಶವ ಶಿಲ್ಪ ರಾಷ್ಟ್ರೋತ್ಥಾನ ಸಾಹಿತ್ಯ, ಕೆಂಪೇಗೌಡ ನಗರ, ಚಾಮರಾಜಪೇಟೆಯಲ್ಲಿ ನಡೀತದೆ. ಇದು ಉಮಾ ಥಿಯೇಟರ್ನ ಹತ್ರ ಇರುವಂತಹ ಒಂದು ಮಳಿಗೆ. ಇದು
ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಯಾರಿಗಾದ್ರೂ ಬೆಂಗಳೂರಿನ ಬೇರೆ ಭಾಗದಲ್ಲಿ ಇರೋರಿಗೆ ಜಯನಗರದ 4ನೇ ಬ್ಲಾಕ್ನಲ್ಲಿ ಒಂದು ಮಳಿಗೆ ಇದೆ, ರಾಷ್ಟ್ರೋತ್ಥಾನ ಮಳಿಗೆ. ಇಲ್ಲಿಂದನೂ ಖರೀದಿ ಮಾಡ್ಬೋದು. ಇಲ್ಲ ನೃಪತುಂಗ ರಸ್ತೆಯಲ್ಲಿ ಒಂದು ಮಳಿಗೆ ಇದೆ ರಾಷ್ಟ್ರೋತ್ಥಾನದ್ದು, ಇಲ್ಲಿಂದನೂ RBI ನ ಎದುರು ಇದೆ ಇದು, ಇಲ್ಲಿ ಸಹ ಖರೀದಿ ಮಾಡ್ಬೋದು. ಹಾಗೆ ಯಾರಿಗೂ ಬೆಂಗಳೂರಿನಲ್ಲಿ ಇಲ್ಲ ಅಥವಾ ಬೇರೆ ಭಾಗದಲ್ಲಿ ಇದೀವಿ, ಕರ್ನಾಟಕದ ಬೇರೆ ಭಾಗ ಅಥವಾ ಭಾರತದಲ್ಲಿ ಯಾವುದೇ ಭಾಗದಲ್ಲಿ ಇದೀವಿ, ನಮ್ಗೆ ಖರೀದಿ ಮಾಡ್ಬೇಕಂತ ಇದೆ, sahitya.books.com ಅಂತ ಇದ್ರ ವೆಬ್ಸೈಟ್ ಇದೆ, ಇಲ್ಲಿಂದನೂ ಖರೀದಿ ಮಾಡ್ಬೋದು. ಅದೇ ರಿಯಾಯಿತಿ ದರದಲ್ಲಿ ಇಲ್ಲಿ ಸಹ ಖರೀದಿ ಮಾಡ್ಬೋದು. ಇದು ನವೆಂಬರ್ 28ರ ತನಕ ಇದೆ. ಇದನ್ನ ಎಲ್ಲ ಸದುಪಯೋಗ ಮಾಡ್ಕೊಳ್ಬೇಕಾಗಿ ವಿನಂತಿ. ಹಾಗೆ ನಾಳಿನ ಕಾರ್ಯಕ್ರಮ, ಹಾಗೆ ಈ ಅಜೇಯ ರೀತಿ ಇನ್ನೊಂದು ಆತ್ಮಾಹುತಿ, ಕನ್ನಡಕ್ಕೆ ವೀರ್ ಸಾವರ್ಕರ್ ಅವರನ್ನು ಪರಿಚಯಿಸಿದಂತ ಕೃತಿ ಆತ್ಮಾಹುತಿ. ಇದರ ಕೃತಿಕಾರ ಶಿವರಾಮು ಅಂತ, ರಾಷ್ಟ್ರಭಕ್ತ ಕವಿ. ಇವರ ವ್ಯಕ್ತಿ ಮತ್ತು ಕೃತಿ ಪರಿಚಯ ಮಾಡ್ಲಿಕ್ಕಿದ್ದಾರೆ ಸಮೃದ್ಧ ಸಾಹಿತ್ಯದ ಪ್ರಕಾಶಕರು, ಹಾಗೆ ಅವರು ಲೇಖಕರು ಸಹ KR ಹರ್ಷ ಅಂತ. ಅವರು ನಾಳೆ ಇದರ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಇದಕ್ಕೂ ನೀವು ಇದರಲ್ಲಿ ಭಾಗವಹಿಸ್ಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಆ ಕಾರ್ಯಕ್ರಮದ ಲಿಂಕ್ ಅನ್ನು ನಾವು ಮೇಲೆ ಪಿನ್ ಮಾಡಿದೀವಿ. ಅಲ್ಲಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬೆಲ್ ಐಕಾನ್ ಇರುತ್ತೆ. ಒಂದ್ಸರ್ತಿ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನಾಳೆ ಕಾರ್ಯಕ್ರಮ ಆರಂಭವಾಗುವಾಗ ನಿಮ್ಗೆ ನೆನಪು ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಇವತ್ತು ನಮ್ಮ ಜೊತೆಲಿ ನಮ್ಮ ನಾಡಿನ ಗಣ್ಯರಾದ ಸರ್ಲೀಲಾ ಅವರು, ಸಾಕಷ್ಟು ಸಾಹಿತಿಗಳಾದ TAP ಶೆಣೈ ಅವರು, ಸಮಾಜ ಸೇವಕರಾದ ರಾಜೇಶ್ ಪದ್ಮಾರ್ ಅವರು, ಹಾಗೆ ಸಾಕಷ್ಟು ಜನ ಮಹದೇವಯ್ಯ ಕರ್ದಳ್ಳಿ ಅವರು ಇರ್ಬೋದು, ಸಮೃದ್ಧ ಸಾಹಿತ್ಯದ ನಾಳಿನ ವಕ್ತಾರರಾದ ಶ್ರೀ ಹರ್ಷ ಅವರು ಇರ್ಬೋದು, ಸಾಕಷ್ಟು ಜನ ಮತ್ತೆ ಒಳ್ಳೊಳ್ಳೆ ಓದುಗರು, ಶಿಕ್ಷಕರು, ಒಳ್ಳೆ ಸ್ವಯಂ ಸೇವಕರು, ಪುಸ್ತಕ ಪ್ರೇಮಿಗಳು ಎಲ್ಲ ಇದ್ರು. ಹಾಗೆ ಎಲ್ಲ ಶ್ರೋತೃಗಳಿಗೂ ಮತ್ತು ಅವರಿಗೂ, ಹಾಗೆ ಬಾಬು ಕೃಷ್ಣಮೂರ್ತಿಜಿ ಅವರಿಗೆ, ಹಾಗೆ ವಿಶೇಷವಾಗಿ ನಮಗೆ ಇವತ್ತು ವಿಶೇಷ ಅನುಭೂತಿಯನ್ನು ಕೊಟ್ಟಂತ GB ಹರೀಶ್ ಜಿಗೆ ಸಂಘದಂಗಳದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ. ಕಾರ್ಯಕ್ರಮವನ್ನು ನಾವು ಮುಗಿಸ್ತಿದ್ದೀವಿ ಶಾಂತಿ ಮಂತ್ರದೊಂದಿಗೆ. ನಿರಂಜನ್, ಒಂದ್ ನಿಮಿಷ. ಹರೀಶ್ ಜಿ, ಕೊನೆಯದಾಗಿ ಏನಾದ್ರು ಹೇಳೋದಕ್ಕೆ ಬಯಸ್ತೀರಾ ನಮ್ಮ ಶ್ರೋತೃಗಳಿಗೆ? ಇಲ್ಲ, ಅಷ್ಟೇನೆ, ಅವರ ಪುಸ್ತಕಗಳನ್ನು ಓದಿ, ಅಷ್ಟೇ ಹೇಳೋದು. ಖಂಡಿತ. ನಿರಂಜನ್. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಯಾರು ಶ್ರೋತೃಗಳು ನಮ್ಮ ಸಂಘದಂಗಳ ಎನ್ನುವ ಕ್ಲಬ್ ಅನ್ನು ಫಾಲೋ ಮಾಡದಿದ್ದಲ್ಲಿ ದಯಮಾಡಿ ಅಲ್ಲಿ ಗ್ರೀನ್ ಐಕಾನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಎಲ್ಲರೂ ತಾವು ಹಾಗೂ ತಮ್ಮ ಎಲ್ಲ ಮಿತ್ರ ವರ್ಗರಿಗೂ ಒಂದು ಕ್ಲಬ್ ಅನ್ನು ಜಾಯಿನ್ ಮಾಡುವ ಹಾಗೆ ಒಂದು ಪ್ರೇರೇಪಣೆ ನೀಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ರಾಮ್ ರಾಮ್. ನಾಳೆ ಮತ್ತೆ 9 ಗಂಟೆಗೆ ಸಿಗೋಣ. ಜೈ ಶ್ರೀರಾಮ್.